ಇದೇನ್ ಬೇಡ ಅಲ್ವಾ? ಓಕೆ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಒಂದು ಫ್ಲೋ ಹೋಗ್ತೀನಿ. ಕಂಪ್ಲೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನು, ಏನೋ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು, ಲಿಸ್ಟ್ ಯಾವ ರೆಡಿ ಮಾಡಬೇಕು, ಆಲ್ಮೋಸ್ಟ್ ಆಲ್ರೆಡಿ ಹೇಳಿದೀನಿ. ಮತ್ತೆ ಚಾಯ್ಸಸ್ ಬಗ್ಗೆ ಮತ್ತೆ ಕಂಪ್ಲೀಟ್ ಫಸ್ಟ್ ರೌಂಡ್ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ನಿಮ್ದು ಏನಾರ ಡೌಟ್ಸ್ ಇದ್ರೆ ಒಂದ್ ಕಡೆ ಬರ್ದಿಟ್ಕೊಳ್ಳಿ, ಪೆನ್ ಪೇಪರ್ ತಗೊಳ್ಳಿ, ಇವಾಗ ರೆಡಿಯಾಗಿ ಇಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಫೈನಲ್ ಆಗಿ ಒಂದು FAQ ಸೆಷನ್ ಮಾಡೋಣ, ಅಲ್ಲಿ ನಿಮ್ಗೆ ಎಲ್ಲಾ ಡೌಟ್ಸ್ಗೂ ಆನ್ಸರ್ ಮಾಡ್ತೀನಿ. ನಾನು ಹೇಳೋದೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ, ಸೊ ಅಲ್ಲ ಆನ್ಸರ್ ಮಾಡ್ತೀನಿ. ಓಕೆ. ಸೊ ಯೂಟ್ಯೂಬ್ ಲೈವ್ ಪ್ಯಾರಲ್ ಮಾಡೋಣ ಅನ್ಕೊಂಡೇನೋ ಕನೆಕ್ಟ್ ಆಗ್ತಾ ಇಲ್ಲ, ಬೇಡ, ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅವ್ರಿಗೆ. ಸೊ ಕಮಿಂಗ್ ಟು ದ ಫಸ್ಟ್ ರೌಂಡ್ ಶೆಡ್ಯೂಲ್ ಅನೌನ್ಸ್ ಆಗಿದೆ. ಓಕೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನೌನ್ಸ್ ಆಗಿದೆ, ನಿಮಗೆ ಕೌನ್ಸಿಲಿಂಗ್ ಅನೌನ್ಸ್ ಆಗಿದೆ. ಸೊ ದಿಸ್ ಇಸ್ ದ ಶೆಡ್ಯೂಲ್ ಬಂದು ಈ ತರ ಬರುತ್ತೆ. ಶೆಡ್ಯೂಲ್ ಆಲ್ರೆಡಿ ಒಂದು ಕೇಳಿಸ್ತಾ ಇದೆ ಅಲ್ವಾ? ನೋ ಇಶ್ಯೂ, ಆರಾಮಾಗಿ ಎಲ್ರಿಗೂ ರೆಸ್ಪಾಂಡ್ ಮಾಡಿ. ನಾನು ಮ್ಯೂಟ್ ಮಾಡ್ಕೊಂಬಿಡ್ರ ನೀವು, ನಾವಿಬ್ಬರು ನಾನು ಮ್ಯೂಟ್ ಮಾಡಿದ್ದು. ವರ್ಷಿತಾ ಮ್ಯೂಟ್ ಮಾಡ್ಬೇಡಮ್ಮ, ಕೇಳಿಸ್ತಾ ಇದೆಯಾ? ನೀನ್ ಮ್ಯೂಟ್ ಮಾಡ್ಕೊಂಬೇಡ, ಮತ್ತೆ ಅನ್ಮ್ಯೂಟ್ ಮಾಡಕ್ ಆಗಲ್ಲ. ನಿನ್ ಒಂದಿಬ್ರು ರೆಸ್ಪಾನ್ಸ್ ಬೇಕು ಅದಕ್ಕೆ, ಅಲ್ಲೋದಾ? ನಾಗರಾಜ್ ಅನ್ಮ್ಯೂಟ್ ಮಾಡಿ. ಇನ್ನೊಬ್ರು ಮ್ಯೂಟ್ ಮಾಡ್ರು. ಭರತ್ ಭರತ್ ಸುಶಾಂತ್ ಅನ್ಮ್ಯೂಟ್ ಮಾಡು. ಎಸ್ ಸರ್. ಮ್ಯೂಟ್ ಮಾಡ್ಕೊಂಬೇಡ. ಓಕೆ ಸರ್. ಓಕೆ. ಸೊ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಈ ತರ ಬರುತ್ತೆ, ಆಲ್ರೆಡಿ ಬೆಳಗ್ಗೆ ಹೇಳಿದ್ದೆ ನಿಮ್ಗೆ. ಸೊ ಕಾಣಿಸ್ತಾ ಇದೆ ಅಲ್ವಾ? ಬರೆಯೋದು ಕಾಣಿಸ್ತಾ ಇದೆಯಾ? ಒಂದ್ ನಿಮಿಷ. ಓಕೆ. ಸೊ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಶುಲ್ಕದ ವಿವರಗಳು, ಅಂದ್ರೆ ಫೀಸ್ ಮ್ಯಾಟ್ರಿಕ್ಸ್, ಸೀಟ್ ಮ್ಯಾಟ್ರಿಕ್ಸ್ ಇನ್ನ ಬಿಟ್ಟಿಲ್ಲ. ಓಕೆ, ಸದ್ಯಕ್ಕೆ ಹೋಲ್ಡ್ ಆಗಿದೆ. ಸೊ ಫೀಸ್ ಮ್ಯಾಟ್ರಿಕ್ಸ್ ಬಗ್ಗೆ ಬರ್ತೀನಿ ಆಮೇಲೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ಮತ್ತೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು, ಆಪ್ಷನ್ ಎಂಟ್ರಿ ಇಂದ ಆರ್ಡರ್ ಆಫ್ ಪ್ರಿಯಾರಿಟಿ, ಅಂದ್ರೆ ಯಾವ ಆರ್ಡರ್ ಎಂಟ್ರಿ ಮಾಡಬೇಕು ಅನ್ನೋದನ್ನ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾಳೆ 11 o'clock. ಓಕೆ, ಇವತ್ತು ಬಂದು 8th, ನಾಳೆ 9th ಇದೆ. 9th 11 o'clock ಸ್ಟಾರ್ಟ್ ಆಗುತ್ತೆ. ಆಮೇಲೆ ತುಂಬಾ ವೆಯ್ಟ್ ಮಾಡ್ಕೊಂಡ್ಬಿಟ್ಟು ಲಾಟ್ರಿ ಹೊಡೆದಂಗೆ 11 ಗಂಟೆಗೆ ಲಾಗಿನ್ ಮಾಡೋಣ ಅಂತ ಅನ್ಕೊಂಡು ಹೋಗ್ಬೇಡಿ. ಅವ್ರು 11 ಗಂಟೆಗೆ ಬಿಡ್ತಾರೆ, ಒಂದ್ಸಲ 9:30 ಬಿಟ್ಬಿಡ್ತಾರೆ. ಬಟ್ ಲಾಗಿನ್ ಆಗಲ್ಲ, ಲಾಗಿನ್ ಆಗೋದೇ ಮಧ್ಯಾಹ್ನ ಮೇಲೆ. ಸೊ ಅಲ್ಲಿವರೆಗೂ ಪೇಷನ್ಸ್ ಇಂದ ಹೋಲ್ಡ್ ಮಾಡಿ. ಸೊ ನಾಳೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದ್ರೆ ನಿಮಗೆ 11/7, ಓಕೆ, 11/7 11 ಗಂಟೆವರೆಗೂ, ಅಂದ್ರೆ ನಾಳೆ ಬಂದು ಮಂಗಳವಾರ 9th, ಮಂಗಳವಾರ ಬುಧವಾರ 10th, ಗುರುವಾರ 11th, ಗುರುವಾರ 11 o'clock ವರೆಗೂ ಟೈಮ್ ಇರುತ್ತೆ ನಿಮಗೆ ಫಸ್ಟ್ ರೌಂಡ್ ಎಂಟ್ರಿ ಮಾಡೋದಕ್ಕೆ. ಓಕೆ, ಆಪ್ಷನ್ಸ್ ಎಂಟ್ರಿ ಮಾಡೋದಕ್ಕೆ. ಅದಾದ್ಮೇಲೆ ಅಣುಕು ಸೀಟು ಫಲಿತಾಂಶ, ಇದು ಬಂದು ಮಾಕ್ ಅಲಾಟ್ಮೆಂಟ್ ಅಂತ ಕರಿತೀವಿ. ದಟ್ ಇಸ್ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಟೆಂಪ್ರವರಿ ಅಲಾಟ್ಮೆಂಟ್. ಅದು ಯಾವಾಗ ಆಗುತ್ತೆ ಅಂದ್ರೆ ಅವತ್ತು ಸಾಯಂಕಾಲನೇ ಆಗುತ್ತೆ. 11 o'clock ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡೋದು ಮಾತ್ರ ಬೇಗ ಕ್ಲೋಸ್ ಮಾಡ್ತಾರೆ, ಅದೇನು ಲೇಟ್ ಮಾಡಕ್ ಹೋಗಲ್ಲ. 11 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತಾರೆ. ಅಷ್ಟೊಳಗೆ ಅಲಾಟ್ಮೆಂಟ್ ಮಾಡ್ಕೊಬೇಕು, ಅಂದ್ರೆ ಎಂಟ್ರಿ ಮಾಡಬೇಕು. ಸಾಯಂಕಾಲ ಸಾರ್ಟಿಂಗ್ ಹಾಕ್ಬಿಟ್ಟು ಸಾಯಂಕಾಲ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. 6:30 7 ಗಂಟೆಗೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಾದ್ಮೇಲೆ ಮತ್ತೆ 8 ಗಂಟೆಗೆ ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಓಕೆ, ಸೊ ಇದು ಬಂದು ಏನಕ್ಕೆ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಬಂದು ನೀವು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ, ಅಂದ್ರೆ ಆಪ್ಷನ್ ಎಂಟ್ರಿ ಬಂದು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಫಸ್ಟ್ ಟೈಮ್ ಮಾಡಿದಾಗ ಅನ್ಬಿಟ್ಟು ಇನ್ನೊಂದು ಚಾನ್ಸ್ ಕೊಡ್ತಾರೆ. ಸೊ ಇಲ್ಲಿ ಎಷ್ಟು ಬಂತು ರಫ್ಲಿ ನಮ್ಗೆ ಇವಾಗ 11 ಗಂಟೆ ಸ್ಟಾರ್ಟ್ ಆದ್ರೆ ಇಲ್ಲಿ ಹಾಫ್ ಡೇ ಬಂತು. ಮತ್ತೆ 9th ಆದ್ಮೇಲೆ 10th 11th, ಓಕೆ, 10th ಫುಲ್ ಡೇ, ಮತ್ತೆ 11th ಹಾಫ್ ಡೇ. ಸೊ ರಫ್ಲಿ 2 days ಕೊಡ್ತಾರೆ ನಿಮಗೆ. ರಫ್ಲಿ 2ರಿಂದ 2.5 ದಿವಸ ಕೊಡ್ತಾರೆ. ಆಮೇಲೆ ಮೋರ್ ಓವರ್ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5ರಿಂದ 6 ಗಂಟೆವರೆಗೂ ಸರ್ವರ್ ಬ್ಲಾಕ್ ಆಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ವರ್ಕ್ ಆಗುತ್ತೆ, ಹಂಗಂತ ಬ್ಲಾಕ್ ಆಗುತ್ತೆ ಅಂತಲ್ಲ, ಒಂದೊಂದು ಟೈಮ್ ವರ್ಕ್ ಆಗುತ್ತೆ, ಒಂದೊಂದು ಟೈಮ್ ವರ್ಕ್ ಆಗಲ್ಲ. ಸೊ ಇಸ್ ದ ಓವರ್ ಆಲ್ ಥಿಂಗ್. ಅದಾದ್ಮೇಲೆ 13th ತನಕ ಟೈಮ್ ಕೊಡ್ತಾರೆ ಮತ್ತೆ ನಿಮಗೆ. ಸೊ ರಫ್ಲಿ ನಿಮ್ಗೆ ಎಲ್ಲಿದೆ ಅಂತ ಹೇಳ್ಬೋದು ಅಂದ್ರೆ ನಾಳೆ 9th ಇಂದ 13th 11 AM ವರೆಗೂ ನಿಮ್ಗೆ ಟೈಮ್ ಇರುತ್ತೆ ರಫ್ಲಿ ಎಂಟ್ರಿ ಮಾಡೋದಕ್ಕೆ. ಅಂದ್ರೆ ರಫ್ಲಿ 4 ದಿವಸ ಟೈಮ್ ಇರುತ್ತೆ ನಿಮ್ಗೆ. ಓಕೆ, ಇದೇ ಮಾಡಿಲ್ವಾ? ಒಂದ್ ನಿಮಿಷ, ರೆಕಾರ್ಡಿಂಗ್ ಆಗ್ತಾ ಇದೆ ಅಲ್ವಾ? ಎಸ್ ಸರ್, ಇದೆ ರೆಕಾರ್ಡಿಂಗ್. ರೆಕಾರ್ಡಿಂಗ್ ಅಲ್ಲ, ಇದು ಸ್ಪಾಟ್ಲೈಟ್ ಮಾಡ ಅನ್ಕೊಂಡೆ ಅದಕ್ಕೆ. ಹಲೋ, ಎಸ್ ಸರ್. ವಿಡಿಯೋ ಆಫ್ ಮಾಡಿದೀನಾ? ಓಕೆ, ಅದಕ್ಕೆ ಬರ್ತಾ ಇಲ್ಲ. ಓಕೆ, ಅವಲಿಂದ ವಿಡಿಯೋ ಆಫ್ ಮಾಡ್ಕೊಂಡಿದ್ದೀನಿ. ಹಾ, ಓಕೆ.
ಸೊ ರಫ್ಲಿ ನಿಮಗೆ 4 ದಿವಸ ಟೈಮ್ ಸಿಗುತ್ತೆ ನಿಮಗೆ. ಓಕೆ, ಸೊ ಅದಾದ್ಮೇಲೆ ನಿಮಗೆ ಚಾಯ್ಸಸ್ ಆಪ್ಷನ್ ಕೊಡ್ತಾರೆ. ಚಾಯ್ಸಸ್ ಆಪ್ಷನ್ ಯಾವಾಗ ಅಂತಂದ್ರೆ 13 ರಿಸಲ್ಟ್ಸ್ ಬಂದ್ಮೇಲೆ ಫ್ರಮ್ 11 AM 15ನೇ ತಾರೀಕಿಂದ 17ನೇ ತಾರೀಕು ಚಾಯ್ಸಸ್ ಕೊಡ್ತಾರೆ. ಅಂದ್ರೆ ರಫ್ಲಿ 2 ಡೇಸ್ ಕೊಡ್ತಾರೆ. ಚಾಯ್ಸಸ್ ಎಲ್ಲ ಬಗ್ಗೆ ಆಮೇಲೆ ಬರ್ತೀನಿ, ಅದಕ್ಕೊಂದು ಶೆಡ್ಯೂಲ್ ಬರುತ್ತೆ. ಮೀನ್ಸ್ ಇದೇ ಶೆಡ್ಯೂಲ್ ವರ್ಕೌಟ್ ಆಗುತ್ತೆ ನಿಮಗೆ. ಅದಾದ್ಮೇಲೆ 4 ಚಾಯ್ಸ್ ಬರುತ್ತೆ, ಚಾಯ್ಸ್ 1 ಚಾಯ್ಸ್ 2, ಅದೇನು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಫೀಸ್ ಪೇಮೆಂಟ್ ಮಾಡಬೇಕು. ಅದಕ್ಕೆ ಟೈಮ್ ಬಂದು ಇವಾಗ ಚಾಯ್ಸ್ 1 ಚಾಯ್ಸ್ 2 ಎಂಟ್ರಿ ಮಾಡೋದಕ್ಕೆ 18th ವರೆಗೂ ಟೈಮ್ ಕೊಡ್ತಾನೆ. 15 2 PM ಇಂದ 18 4 PM ವರೆಗೂ. ಮತ್ತೆ ಶುಲ್ಕ ಪಾವತಿ ಚಾಯ್ಸ್ ಪೇಮೆಂಟ್ ಮಾಡಿ ಮತ್ತೆ ಇದಕ್ಕೆ ಸೆಕೆಂಡ್ ರೌಂಡ್ ಹೋಗೋದಕ್ಕೆ ಅದಕ್ಕೆಲ್ಲ ಆಪ್ಷನ್ಸ್ ಬಂದು 16/7 ಇಂದ 19/7 ವರೆಗೂ, ರಫ್ಲಿ 4 PM ವರೆಗೂ. ಆಮೇಲೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ ನಿಮಗೆ. ನೀವು ಫೀಸ್ ಪೇಮೆಂಟ್ ಆದ್ಮೇಲೆ ಇವಾಗ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದ್ಮೇಲೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಆ ಸೀಟು, ಪೇಮೆಂಟ್ ಮಾಡ್ತೀರಾ. ಸೊ ಅದೆಲ್ಲ ಬಂದು ಯಾವಾಗ ಆಗುತ್ತೆ 16/7 ಇಂದ 19/7 ವರೆಗೂ 3 ಡೇಸ್ ಟೈಮ್ ಕೊಡ್ತಾರೆ. 1 or 2 ಡೇಸ್ ಎಕ್ಸ್ಟೆಂಡ್ ಆಗುತ್ತೆ, ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಲಾಸ್ಟ್ ಅಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಕಾಲೇಜಿಗೆ ಪ್ರವೇಶ ಪಡೆಯುವ ಕೊನೆಯ ದಿನಾಂಕ ಬಂದು 27. ಇದು ಅಡ್ಮಿಷನ್ ಆಗೋದಕ್ಕೆ, ಕಾಲೇಜ್ಗೆ ಹೋಗೋದಕ್ಕಲ್ಲ, ಖುಷಿ ಪಡಬೇಡಿ, ಅಡ್ಮಿಷನ್ ಆಗೋದಕ್ಕಷ್ಟೇ. ಸೊ ಇಷ್ಟು ಒಂದು ರಫ್ ಶೆಡ್ಯೂಲ್, ಅರ್ಥ ಮಾಡ್ಕೊಳ್ಳಿ. ಇವಾಗ ಅದು ಓವರ್ ಆಲ್ ನಿಮಗೆ ತಗೊಂಡ್ರೆ ನಿಮಗೆ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಿದಾಗ ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕ್ ಈ ತರ ಬಂದು ಓಪನ್ ಮಾಡಿದಾಗ ಈ ತರ ಬರುತ್ತೆ, ಇಂಡಿಕೇಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ಚಾಯ್ಸಸ್ ಎಕ್ಸೈಸ್ ಮಾಡಬೇಕು. ಸೊ ಇಲ್ಲಿ ಕಾಲೇಜ್ ನೇಮ್ ಇಂಡಿಕೇಟ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಿದೀರಾ ಅದು ಮಾಡಿಫೈ ಮಾಡಿ ಡಿಲೀಟ್ ಮಾಡೋಕೆ ಆಪ್ಷನ್ ಇದು. ಮತ್ತೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಲೈವ್ ಡೆಮೋ ಇದೆ, ಅದು ಬಂದಾಗ ಎಡಿಟ್ ಮಾಡಿದಾಗ ನೋಡೋಣ, ಆದ್ರೆ ಮಾಡ್ತೀನಿ. ಇಲ್ಲ ಲಾಸ್ಟ್ ಇಯರ್ ರೆಫರ್ ಮಾಡೋದು ಸಾಕು, ಸೇಮ್ ಅದೇ ಇರುತ್ತೆ. ಮತ್ತೆ ಅದೇನ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ನಿಮ್ಗೆ ಯಾವ ಬ್ರಾಂಚ್ ಬೇಕು, ಫಾರ್ ಎಕ್ಸಾಂಪಲ್ ಈ ಕಾಲೇಜ್ ಹೋದಾಗ ನಿಮ್ಗೆ ಯಾವ ಬ್ರಾಂಚ್ ಬೇಕು ಆಪ್ಷನ್ಸ್ ಕೊಡ್ಬೇಕು. ಇಲ್ಲಿ ಈ ಕಾಲೇಜ್ ಯಾವ ಬ್ರಾಂಚ್ ಬೇಕು ಆಪ್ಷನ್ಸ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಇದನ್ನ 1 ಕೊಡ್ತೀನಿ, ಇದನ್ನ 2 ಕೊಡ್ತೀನಿ, ಇದನ್ನ 3 ಕೊಡ್ತೀನಿ, ಇದನ್ನ 4 ಕೊಡ್ತೀನಿ. ಇಲ್ಲಿ ನೋಡ್ತಾ ಕೂರಕ್ಕೆ ತುಂಬಾ ಇಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಒಂದು ಲಿಸ್ಟ್ ರೆಡಿ ಮಾಡ್ಕೊಬೇಕು. ನನಗೆ ಇಂಥ ಕಾಲೇಜಲ್ಲಿ ಇಂಥ ಬ್ರಾಂಚ್ ಅಲ್ಲಿ ಫಸ್ಟ್ ಆಪ್ಷನ್ ಕೊಡ್ಬೇಕು ನಾನು. ಯಾಕಂದ್ರೆ ಅದೇ ಕಾಲೇಜ್ ತಗೊಳ್ಳಿ, ಅದೇ ಕಾಲೇಜ್ ಫಾರ್ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ನಾನು ಯಾವ ಸಿಕ್ಕಿದ್ರು ಹೋಗ್ತೀನಪ್ಪ, ವೆರಿ ಗುಡ್, ಎಲ್ಲ ಕೊಟ್ಕೊಂಡ್ ಬನ್ನಿ. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಅದು ನೀವು ಒಂದು ಐಡಿಯಾ, ಒಂದು ಬ್ರೀಫ್ ಐಡಿಯಾ ಮಾಡ್ಕೊಬೇಕು. ಇದನ್ನೇ ನಾನು ನಿಮ್ಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ದು ನೋಡಿ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಎಲ್ರಿಗೂ ಬಂದಿದೆ. ಅದ್ರ ಪ್ರಕಾರ ನಾನು ಇವಾಗ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಇವಾಗ ಏನ್ ಕೊಟ್ಟಿದ್ದೀನಿ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಸ್ಟ್, ಒಂದು ಸಾರ್ಟೆಡ್ ಲಿಸ್ಟ್. ಅಂದ್ರೆ ಈ ಬರ್ಬೋದು ಅಂತ, ಅದೇ ಬರುತ್ತೆ ಅಂತ ಇಲ್ಲ. ಕೆಲವರು ಕೇಳ್ತಾ ಇದ್ರೆ ಸರ್ ಅದೇ ತರ ಎಂಟ್ರಿ ಮಾಡ್ಬೋದು ಅಂತ. ಇದು ಬಂದು ಲಾಸ್ಟ್ ಇಯರ್ ರೆಫರೆನ್ಸ್ಗೆ ಒಂದು ಐಡಿಯಾ ಕೊಡುತ್ತೆ ಅಷ್ಟೇ. ನಿಮ್ಗೆ ಅದೇ ಬೇಕಾಗಿದ್ರೆ ಅದೇ ಆರ್ಡರ್ ಇದ್ರೆ ಅದೇ ಆರ್ಡರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತೀನಿ ನಾನು, ನಿಮ್ಗೆ ಈ ಕಾಲೇಜ್ ಇಲ್ಲಿ ಬೇಕಾಗಿರುತ್ತೆ, ಅದನ್ನ ಆರ್ಡರ್ ಶಫಲ್ ಮಾಡ್ಕೊಳ್ಳಿ. ಇದನ್ನೇ ಪ್ರಿಯಾರಿಟಿ ಅಂತ ಕರೆಯೋದು. ಇದನ್ನೇ ಪ್ರಿಯಾರಿಟಿ. ಇಲ್ಲಿ ಇದೆಯಲ್ಲ, 1 ಯಾವ್ದು ಕೊಡಬೇಕು, 2 ಯಾವ್ದು ಕೊಡಬೇಕು, 3 ಯಾವ್ದು ಕೊಡಬೇಕು, 4 ಯಾವ್ದು ಕೊಡಬೇಕು, ಇಲ್ಲಿ ಪ್ರಿಯಾರಿಟಿ ಬರಬೇಕು. ಅದಿಲ್ಲಿ ಬರ್ತಾ ಹೋಗುತ್ತೆ ನಿಮ್ಗೆ 1 2 3 4 ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇದನ್ನ ಕರೆಕ್ಟ್ ಆಗಿ ಕೊಡಿ, ಇದೇ ಮೇನ್ ಥಿಂಗ್ ಇರೋದು. ಸೊ ಇವಾಗ ಏನ್ ಲಿಸ್ಟ್ ಕೊಟ್ಟಿದ್ದೀನಿ, ಆ ಲಿಸ್ಟ್ ಕೊಟ್ಟಿರೋದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ರ್ಯಾಂಕಿಂಗ್ ಪ್ರಕಾರ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇವ್ರದ್ದು 636 ರ್ಯಾಂಕ್ ಇದೆ. ಇವಾಗ 636 ರ್ಯಾಂಕ್ ಅಂದ್ರೆ ಹೆಂಗ್ ಅನಲೈಸ್ ಮಾಡ್ಬೇಕು ಅಂದ್ರೆ, ಇಲ್ಲಿ ತಗೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ 615 ಇದೆ, 707 ಇದೆ. ಅಂದ್ರೆ ಇದು ಏರಿಯಾ, ಬಾರ್ಡರ್ ಏರಿಯಾ. ಇದು ಈ ಬಾರ್ಡರ್ ಏರಿಯಾ ನಾನು ಕೊಟ್ಟಿರೋ ಲಿಸ್ಟ್ ಪ್ರಕಾರ ಇದು ಬಾರ್ಡರ್ ಏರಿಯಾ. ಅಂದ್ರೆ ಈ ಹುಡುಗನಿಗೆ 636 ಏನಿದೆ, ಇದ್ರ ಮೇಲ್ಗಡೆ ಕಾಲೇಜಸ್ ಯಾವುದು ಸಿಗಲ್ಲ, ಇದು ಯಾವುದು ಸಿಗಲ್ಲ ಅವ್ರಿಗೆ. ಕಷ್ಟ ಇದೆ, ಸಿಗಲ್ಲ ನಾನು ಹೇಳ್ತಾ ಇಲ್ಲ, ಕಷ್ಟ ಇದೆ. ಯಾಕಂದ್ರೆ ಆ ರ್ಯಾಂಕಿಂಗ್ ಸಿಗಲ್ಲ. ಇವಾಗ 636 ಅಂದ್ರೆ ಒಂದು 50 ರ್ಯಾಂಕ್ ಹೆಚ್ಚು ಕಮ್ಮಿ ಇಟ್ಕೊಳ್ಳಿ, ಆ ಕಡೆ ಈ ಕಡೆ ಅನ್ಕೊಳ್ಳಿ. ಅದೇ ರಫ್ಲಿ ಒಂದು 600 ತಗೊಳ್ಳಿ. ಅಂದ್ರೆ ಅವ್ನಿಗೆ ಇಲ್ಲಿಂದ ಇದೆಯಲ್ಲ, ಇಲ್ಲಿಂದ ಕೆಳಗಡೆ ಇರೋ ಎಲ್ಲಾ ಕಾಲೇಜಸ್ ಅವ್ನು ಸಿಗುತ್ತೆ. ಇದರಿಂದ ಮೇಲ್ಗಡೆ ಇರೋ ಕಾಲೇಜಸ್ ಯಾವ್ದು ಸಿಗಲ್ಲ. ಬಟ್ ನಾ ಏನ್ ಮಾಡ್ಬೇಕು, ನನಗೆ ಇಲ್ಲಿ ಸೀಟ್ ಬೇಕು, ನನಗೆ ಇಲ್ಲಿ ಯಾವಲ್ಲಿ MS ರಾಮಯ್ಯ ಸೀಟ್ ಬೇಕು, ಅಥವಾ MS ರಾಮಯ್ಯ ಬೇಕು, ಇಲ್ಲಿ RV ಕಾಲೇಜಲ್ಲಿ ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಯಾವಾಗ್ಲೂ ಟಾಪ್ ಆರ್ಡರ್ ಏನಿದೆ ಅಂದ್ರೆ ಪ್ರಿಯಾರಿಟಿ 1 2 3 4 ಏನಿದೆ, ಪ್ರಿಯಾರಿಟಿ 1 2 3 4 ನಿಮ್ಗೆ ಯಾವ್ದು ಸಿಗಲ್ಲ ಆ ಕಾಲೇಜಸ್ ಕೊಡಬೇಕು. ಸರ್ ನಮ್ಗೆ ಸಿಗಲ್ಲ ಸರ್, ಇವಾಗ ನಮ್ಗೆ 2000 ರ್ಯಾಂಕ್ ಇದೆ, ನಂಗೆ RV ಕಾಲೇಜ್ ಸಿಗಲ್ಲ, ನಾನು ಯಾಕೆ ಕೊಡ್ಬೇಕು ಅಂದ್ರೆ ಕೊಡಿ, ನಿಮ್ ಗಂಟೆನೂ ಹೋಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಕೊಡೋದ್ರ ಪ್ರಾಬ್ಲಮ್ ಏನು. ಇನ್ ಕೇಸ್ ಏನಪ್ಪ ಮಿಸ್ ಆಗಿ ಯಾರ್ದೋ ಹೋಗಿ ನಿಮ್ಗೆ ಬಂತ, ಇದು ಯಾಕಾಗತ್ತೆ ಅಂದ್ರೆ ನೆಕ್ಸ್ಟ್ ರೌಂಡ್ ಬಂದಾಗ ನಿಮಗೆ ಆಮೇಲೆ ಇದು ಜಾಯ್ನ್ ಆಗಿಲ್ಲ ಅಂದ್ರೆ ನೋಡಿ, 3 ರೌಂಡ್ ಆಪ್ಷನ್ ಎಂಟ್ರಿ ಬರುತ್ತೆ ನಿಮಗೆ. ರೌಂಡ್ 1, ರೌಂಡ್ 2, ರೌಂಡ್ 3, 3 ರೌಂಡ್ ಆಪ್ಷನ್ ಎಂಟ್ರಿ ಬರುತ್ತೆ. ರೌಂಡ್ 1 ಅಲ್ಲಿ ಮಾತ್ರ ನಿಮಗೆ 2 ಸಲ ಆಪ್ಷನ್ ಕೊಡ್ತಾರೆ ಎಂಟ್ರಿ ಮಾಡೋದಕ್ಕೆ. ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 2 ಸಲ ಕೊಡ್ತಾರೆ. ಯಾವಾಗ ಅಂತಂದ್ರೆ ಫಸ್ಟ್ ನಾರ್ಮಲ್ ಆಗಿ ಯಾವಾಗ ಮಾಡ್ತೀರಾ ನಾಳೆಯಿಂದ, ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಕೊಡ್ತಾರೆ. ನೋಡಿ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅಂದ್ರೆ ಅಲ್ಲಿವರೆಗೂ ಟೈಮ್ ಗ್ಯಾಪ್ ಅಲ್ಲಿ ಎಂಟ್ರಿ ಮಾಡ್ತೀರಾ, ಅದಾದ್ಮೇಲೆ ಚಾಯ್ಸ್ ಎಕ್ಸೈಸ್ ಮಾಡೋದು. ಸೆಕೆಂಡ್ ಥರ್ಡ್ ರೌಂಡ್ಗೆ ಮಾಕ್ ಅಲಾಟ್ಮೆಂಟ್ ಇಲ್ಲ, ಒಂದೇ ಎಂಟ್ರಿ ಒಂದೇ ರಿಸಲ್ಟ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ರೌಂಡ್ಗೂ ಥರ್ಡ್ ರೌಂಡ್ಗೂ ಒಂದೇ ಆಪ್ಷನ್, ಫಸ್ಟ್ ರೌಂಡ್ ಮಾತ್ರ 2 ಆಪ್ಷನ್ ಬರುತ್ತೆ. ಅದಕ್ಕೆ ಏನ್ ಎಕ್ಸೈಸ್ ಮಾಡ್ತೀವಿ ಚಾಯ್ಸಸ್, ನಾವ್ ಇಲ್ಲಿ ಏನ್ ಅನ್ಕೊಂಡಿದೀವಿ ಚಾಯ್ಸಸ್, ಮ್ಯಾಕ್ಸಿಮಮ್ ಆಫ್ ಚಾಯ್ಸ್ ಎಂಟ್ರಿ ಮಾಡಬೇಕು. ಅಂದ್ರೆ
ಇವಾಗ ಇಲ್ಲಿ ಇವಾಗ ನೀವು ಕೇಳ್ಬೋದು ಸರ್ ಎಷ್ಟು ಎಂಟ್ರಿ ಮಾಡ್ಬೇಕು ಅಂತಂದ್ರೆ, ನನ್ನ ಪ್ರಕಾರ 120 to 130 ಎಂಟ್ರಿ ಮಾಡ್ಬೇಕು ನೀವು. ಮಿನಿಮಮ್ ಅರೌಂಡ್ 100+ ಅಂತೂ ಇರಲೇಬೇಕು. ಕೆಲವರು ಏನ್ ಮಾಡ್ತಾರೆ, 10 ಎಂಟ್ರಿ ಮಾಡ್ತಾರೆ, 15 ಎಂಟ್ರಿ ಮಾಡ್ತಾರೆ, 20 ಎಂಟ್ರಿ ಮಾಡ್ತಾರೆ. ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಇವ್ರು ಅದನ್ನೇ ಹೇಳಿರೋದು. ನೆಕ್ಸ್ಟ್ ನಿಮ್ಗೆ ಇಂಡಿಕೇಶನ್ ಕೊಡ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಾ ಅಷ್ಟೇ, ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಹೊಸದಾಗಿ ಆಡ್ ಅಪ್ ಮಾಡಕ್ ಆಗಲ್ಲ. ಇವಾಗ ಹೆಂಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ, ದಿಸ್ ಇಸ್ ಕಾಲ್ಡ್ ಫ್ರೆಶ್ ಆಪ್ಷನ್ ಎಂಟ್ರಿ. ರೌಂಡ್ 1 ಬಂದು ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ಇವೆರಡು ಸಲ ಏನ್ ಎಂಟ್ರಿ ಮಾಡ್ತೀರಾ, ಫ್ರೆಶ್ ಆಪ್ಷನ್ ಎಂಟ್ರಿ. ಎಷ್ಟು ಸಲ ಬೇಕಾದ್ರೂ ಆಡ್ ಮಾಡಬಹುದು, ಎಷ್ಟು ಸಲ ಬೇಕಾದ್ರೂ ಡಿಲೀಟ್ ಮಾಡ್ಕೊಬಹುದು, ಎಷ್ಟು ಕಾಲದ ಬೇಕಾದ್ರೂ ಆಡ್ ಮಾಡಬಹುದು, ಎಷ್ಟು ಕಾಲದ ಬೇಕಾದ್ರೂ ಡಿಲೀಟ್ ಮಾಡ್ಕೊಬಹುದು. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಹೋದಾಗ ಈ ಆಪ್ಷನ್ಸ್ ಇರಲ್ಲ, ನಿಮ್ಗೆಲ್ಲ ಫ್ರೀಸ್ ಆಗಿ ಹೋಗುತ್ತೆ. ಅವ್ರ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ ಕೇಸ್ ಏನಾರ ಹೊಸದ ಕಾಲೇಜ್ ಆಡ್ ಅಪ್ ಮಾಡಿದ್ರೆ ಅವಾಗ ಮಾತ್ರ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾಯ್ಸಸ್ ಎಂಟ್ರಿ ಮಾಡಿ, ನಿಮ್ ಗಂಟು ಕಳ್ಕೊಳೋದು ಏನು ಇಲ್ಲ. ನೀವು ಹೆಂಗ್ ಕ್ಯಾಟಗರಿ ಮಾಡ್ಬೇಕು ಅಂದ್ರೆ 3 ಕ್ಯಾಟಗರಿ ಮಾಡ್ಕೊಬೇಕು. ಒಂದು ಹೈ ಪ್ರಿಯಾರಿಟಿ, ಇನ್ನೊಂದು ಮಿಡ್ ಪ್ರಿಯಾರಿಟಿ, ಇನ್ನೊಂದು ಲೋ ಪ್ರಿಯಾರಿಟಿ. ಹೈ ಪ್ರಿಯಾರಿಟಿ ಬಂದು ನಿಮ್ಗೆ ಸಿಗದೇ ಇರೋ ಕಾಲೇಜಸ್ ನಿಮ್ಮ ರ್ಯಾಂಕಿಂಗ್ಗೆ ಅದು ಫಸ್ಟ್ ಕೊಟ್ಕೊಂಡು ಬರಬೇಕು. ಆ ಫಸ್ಟ್ ಕೊಟ್ಕೊಂಡು ಬಂದಾಗ, ಫಸ್ಟ್ ರೆಡಿ ಮಾಡ್ಕೊಂಡಾಗ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಮಿಡ್ ಪ್ರಿಯಾರಿಟಿ ಬಂದು ಸಿಗುವಂತ ಕಾಲೇಜಸ್ ಕೊಡ್ಬೇಕಿಲ್ಲಿ. ಅದಾದ್ಮೇಲೆ ಇದು ಯಾವ್ದು ಸಿಗ್ಲಿಲ್ವಾ, ಸಿಗ್ಲಿಲ್ಲ ಅಂದ್ರೆ ಲೋ ಪ್ರಿಯಾರಿಟಿ ಹೋಗ್ತೀನಿ ಅಂತ ಅದು ಲಾಸ್ಟ್ ಅಲ್ಲಿ ಇಟ್ಕೊಬೇಕು. ಸೊ ಇದು ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಫಸ್ಟ್ ಪ್ರಿಯಾರಿಟಿ ಮೇಲೆ 1 2 3 4 ಬರ್ತಾ ಇರುತ್ತೆ, ಅಲ್ಲಿ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನನ್ನ ಪ್ರಕಾರ ನೀವು ಓದಿದ್ರೆ 120 to 130 ಮಿನಿಮಮ್ ಕೊಡಬೇಕು. ಅಂದ್ರೆ 100+ ಅಂತೂ ಕಂಪಲ್ಸರಿಯಾಗಿ ಕೊಡಿ. ಅದನ್ನ ರೆಡಿ ಮಾಡ್ಕೊಳ್ಳೋದನ್ನ ಅದ್ರಲ್ಲಿ ಲಿಸ್ಟ್ ಕೊಟ್ಟರು ಅದನ್ನ ನಿಮ್ಗೆ. ಕೆಲವರೆಲ್ಲ ಡಿಸ್ಟ್ರಿಕ್ಟ್ ವೈಸ್ ತುಂಬಾ ಕಡಿಮೆ ಕೇಳಿದಿರ, ನಾನೇನು ಮಾಡಕ್ಕಾಗಲ್ಲ. ಇವಾಗ ಏನ್ ಕೇಳಿದಿರ ಕೊಟ್ಟಿದ್ದೀನಿ, ನಾನು ಮತ್ತೆ ಕಳ್ಸಕ್ಕಾಗಲ್ಲ. ನೀವು ರೆಡಿ ಮಾಡ್ಕೊಳ್ಳಿ. ಇಲ್ಲ ಆಪ್ಷನ್ ಎಂಟ್ರಿ ಬಂದಾಗ ಅಲ್ಲಿ ಇಂಡಿಕೇಟ್ ಆಗೋದು, ಕಾಲೇಜ್ ನೇಮ್ ಇಂಡಿಕೇಟ್ ಆಗುತ್ತೆ, ಕೊಟ್ಕೊಂಡು ಹೋಗಿ ರೆಡಿ ಮಾಡ್ಕೊಳ್ಳಿ ಇದನ್ನ. ಓಕೆ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇಷ್ಟು ನಂಬರ್ ಆಫ್ ಸ್ಟೆಪ್ಸ್ ಬರುತ್ತೆ ನಿಮಗೆ. ಫಸ್ಟ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಿರಬೇಕು, ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಿರಬೇಕು, ಫೀಸ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಅವ್ರು ಇನ್ನ ಬಿಟ್ಟಿಲ್ಲ, ನಾಳೆ ಬೆಳಗ್ಗೆ ಬಿಡ್ತಾರೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಗೊತ್ತಿರಬೇಕು ಮೇನ್ಲಿ. ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಲಿಂಕ್ ಗೊತ್ತಿರಬೇಕು. ಮತ್ತೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಬರುತ್ತೆ. ಅದಾದ್ಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸೆಕೆಂಡ್ ಲಿಂಕ್ ಬರುತ್ತೆ. ಫಸ್ಟ್ ಲಿಂಕ್ ಬಿಡ್ತಾರೆ, ಸೆಕೆಂಡ್ ಲಿಂಕ್ ಬಿಡ್ತಾರೆ. ಇವಾಗ ಹೆಂಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ರೆ ಅದೇ ತರ ಆಪ್ಷನ್ ಎಂಟ್ರಿ ಫಸ್ಟ್ ಲಿಂಕ್, ಆಪ್ಷನ್ ಎಂಟ್ರಿ ಸೆಕೆಂಡ್ ಲಿಂಕ್, ಮಾಕ್ ಅಲಾಟ್ಮೆಂಟ್ ಮುಂಚೆ ಫಸ್ಟ್ ಲಿಂಕ್, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಸೆಕೆಂಡ್ ಲಿಂಕ್. ಆಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ರಿಸಲ್ಟ್ ಲಿಂಕ್. ಇವಾಗ ಹೆಂಗೆ ರಿಸಲ್ಟ್ ಬಿಡ್ತಾರೋ ಪರ್ಮನೆಂಟ್ ರಿಸಲ್ಟ್ ಒಂದು ಬರುತ್ತೆ. ಚಾಯ್ಸ್ ಎಂಟ್ರಿ ಬಿಡ್ತಾರೆ, ಆಮೇಲೆ ಅಡ್ಮಿಷನ್ ಟು ದ ಕಾಲೇಜ್. ಇಷ್ಟು ರೌಂಡ್ 1 ಸ್ಟೆಪ್ಸ್ ರಫ್ಲಿ. ಇದೆಲ್ಲ ಆದ್ಮೇಲೆ ಸೆಕೆಂಡ್ ರೌಂಡ್ ಹೋಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಇಲ್ಲಿ ಏನೇನ್ ಮಾಡ್ಕೊಂಡ್ ಬಂದಿದ್ದೀರಾ ಅದೇ ಬರುತ್ತೆ, ಎಕ್ಸೆಪ್ಟ್ ಮಾಕ್ ಅಲಾಟ್ಮೆಂಟ್. ಒಂದೇ ಎಂಟ್ರಿ, ಒಂದೇ ರಿಸಲ್ಟ್, ಜಾಯ್ನಿಂಗ್ ಟು ಕಾಲೇಜ್ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ರೌಂಡ್. ಇಷ್ಟೇ ಆಪ್ಷನ್ಸ್. ಇಷ್ಟು ಓವರ್ ಆಲ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಶೆಡ್ಯೂಲ್. ಸೊ ನಿಮ್ಗೆ ಹೇಳಿದ್ರೆ ಫಸ್ಟ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬೇಕು. ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ನನಗೆ ಯಾವ ಕಾಲೇಜಲ್ಲಿ ಎಷ್ಟು ಬ್ರಾಂಚಸ್ ಇದೆ, ಆ ಬ್ರಾಂಚಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಜನರಲ್ ಕ್ಯಾಟಗರಿ ಅವರಿಗೆ, ಅಂದ್ರೆ ಎಲ್ಲಾರ್ಗು. ಹೈದರಾಬಾದ್ ಅವ್ರಿಗೆ ಎಷ್ಟಿದೆ, ಇದು ಆರ್ ಕೆ ಅಂದ್ರೆ ರೆಸ್ಟ್ ಕರ್ನಾಟಕ ಅಥವಾ ರಿಮೈನಿಂಗ್ ಕರ್ನಾಟಕ. ಹೆಚ್ ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕ. ಓಕೆ, ಹೆಚ್ ಕೆ ಅವ್ರಿಗೆ ಎಷ್ಟಿದೆ, ಹೆಚ್ ಕೆ ವ್ಯಾಲಿಡಿಟಿ ಇದ್ರೆ ಅವರು ಇದು ನೋಡ್ಕೊಬೇಕು. ಹೆಚ್ ಕೆ ಯಾರು ಇಲ್ಲ, ರಿಮೈನಿಂಗ್ ಎಲ್ಲ ಆರ್ ಕೆ ಬರ್ತೀರಾ. ಸೊ ನಿಮ್ಗೆ ಕ್ಯಾಟಗರಿ ವೈಸ್ ಬರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸ್ಪೆಷಲ್ ಕೋಟಾ ಆದ್ರೆ ಅವರು ಈ ಕಾಲಮ್ ನೋಡ್ಕೊಬೇಕು. ಸೊ ನಿಮ್ಗೆ ಕ್ಯಾಟಗರಿ ವೈಸ್ ಬರುತ್ತೆ. ಕ್ಯಾಟಗರಿ ವೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಫಾರ್ ಎಕ್ಸಾಂಪಲ್ ಇವಾಗ ಇ ಸಿ ಗೆ 5 ಸೀಟ್ ಇದೆ. ಈ 5 ಸೀಟ್ ಹೆಂಗ್ ಡಿವೈಡ್ ಆಗಿದೆ ಅಂತಂದ್ರೆ, ಜಿ ಎಂ ಗೆ 2 ಸೀಟು, ಮತ್ತೆ ಜಿ ಎಂ ಆರ್ 1 ಸೀಟು, ಎಸ್ ಸಿ 1 ಸೀಟು, ಮತ್ತೆ 2 ಎ 1 ಸೀಟು, ಈ ತರ ಡಿವೈಡ್ ಆಗುತ್ತೆ. ಇಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಇದನ್ನೇ ನಾನೊಂದು ವ್ಯೂ ಕೊಟ್ಟಿರೋದನ್ನ ನಿಮ್ಗೆ ಇದ್ರಲ್ಲೇ ನೋಡಿ. ಇದನ್ನೇ ನಾನು ಇಲ್ಲಿ ವ್ಯೂ ಕೊಟ್ಟಿರೋದು ನಿಮ್ಗೆ. ಇಲ್ಲಿ ಏನ್ PDF ಕೊಡ್ತಾ ಇದ್ದೀನಿ, ಇದೇ ವ್ಯೂ ಕೊಟ್ಟಿರೋದು ನಾನು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ತಗೊಳ್ಳಿ. ಇಲ್ಲಿ ಬ್ಯಾಂಗ್ಳೂರು ಆರ್ ವಿ ಕಾಲೇಜಲ್ಲಿ ಸೈಬರ್ ಸೆಕ್ಯೂರಿಟಿಗೆ 360 ರ್ಯಾಂಕ್ ಕಟ್ ಆಫ್ ಆಗಿದೆ. 360ನೇ ರ್ಯಾಂಕ್ ಅಲ್ಲಿ ಎಷ್ಟು ಸೀಟ್ ಇದೆ ಆ ಕ್ಯಾಟಗರಿಗೆ ಅಂದ್ರೆ 2AG ಎಷ್ಟು ಸೀಟ್ ಇದೆ ಅಂದ್ರೆ 1 ಸೀಟ್ ಇದೆ. 1 ಸೀಟ್ಗೆ ಕಟ್ ಆಫ್ ಅದು. ಜನರಲ್ ತಗೊಳ್ಳಿ, ಜನರಲ್ 2 ಸೀಟ್ ಇದೆ. 2 ಸೀಟ್ ಕಟ್ ಆಫ್ ಬಂದು 148. ಇವಾಗ 2 ಸೀಟ್ಗೆ 148 ಕಟ್ ಆಫ್ ಅಂತಂದ್ರೆ 148 ಅಂದ್ರೆ ಏನು ಅಂತಂದ್ರೆ 2ನೇ ಸೀಟು 148 ಹೋಗಿದೆ. ಸೀಟ್ ಉಳಿದಿದ್ರೆ ನೆಕ್ಸ್ಟ್ ರೌಂಡ್ ಬರುತ್ತೆ. ಅದು ಇವಾಗ ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗಲ್ಲ. ಅಲ್ಲಿ 2 ಸೀಟ್ ಇದೆ, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಉಳಿದಿದ್ರೆ ಸೆಕೆಂಡ್ ರೌಂಡ್ ಹೋಗುತ್ತೆ, ಉಳಿದಿಲ್ಲ ಅಂತಂದ್ರೆ ಖಾಲಿ ಆಗೋಗಿರುತ್ತೆ. ಸೊ ಇದ್ರ ಪ್ರಕಾರ ಅಂದ್ರೆ 2 ಸೀಟು 148 ಲಾಸ್ಟ್ ರ್ಯಾಂಕ್ ಹೋಗಿದೆ. ಅಂದ್ರೆ ಇದಕ್ಕೆ ಮುಂಚೆ ಬೇಕಾದ್ರೆ 147 ಹೋಗಿರ್ಬೋದಾಯ್ತು, ಅಥವಾ 100th ರ್ಯಾಂಕ್ ಹೋಗ್ಬೋದು, ಅಥವಾ ಸೆಕೆಂಡ್ ರ್ಯಾಂಕ್ ಹೋಗ್ಬೋದು. ವಾಟ್ ಎವರ್ ಇಟ್ ಮೇ ಬಿ, ಲಾಸ್ಟ್ ಸೀಟ್ ಯಾವ್ದು ಕ್ಲೇಮ್ ಆಗುತ್ತೋ ಅದು ರ್ಯಾಂಕ್ ಇಂಡಿಕೇಟ್ ಆಗುತ್ತೆ. ದಟ್ ಈಸ್ ದ ಕಟ್ ಆಫ್. ಓಕೆ, ಓಕೆ, ಇಷ್ಟು ಕಟ್ ಆಫ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇದಾದ್ಮೇಲೆ ಸೊ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಇವೆಲ್ಲ ತಿಳ್ಕೊಬೇಕಿದು ನೋಡಿ. ಫೀಸ್ ಸ್ಟ್ರಕ್ಚರ್ ಬರ್ತೀನಿ. ಫೀಸ್ ಸ್ಟ್ರಕ್ಚರ್ ಬಂದು ಇದು ಬಂದು
KCET 2023 ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಇದೇ ಬರುತ್ತೆ. ಇನ್ನ ಲಾಸ್ಟ್ ಟೈಮ್ ಫೀಸ್ ಸ್ಟ್ರಕ್ಚರ್ ಬಿಟ್ಟಿರ್ಲಿಲ್ಲ. ಡಿಪ್ಲೊಮೋದ್ರೆ ಅಷ್ಟು ವರ್ಸ್ಟ್ ಆಗ್ಬಿಟ್ಟಿದೆ KE ಅವರಿಗೆ, ಕೇಳೋರಿಲ್ಲ ಮಾಡೋರಿಲ್ಲ. ಫೀಸ್ ಸ್ಟ್ರಕ್ಚರ್ ಬಿಟ್ಟಿರಲಿಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ನೋಡಿದ್ದು ಫೀಸ್ ಸ್ಟ್ರಕ್ಚರ್. ಇವಾಗ ಏನ್ ಹೇಳಿದ್ರು ಲಾಸ್ಟ್ ಟೈಮು, ರಫ್ಲಿ 96 ನಾರ್ಮಲ್ ಅವ್ರಿಗೆ, ಇದಾವುದು ಪ್ರೈವೇಟ್ ಆಟೋನಮಸ್ ಡೀಮ್ಡ್ ಯೂನಿವರ್ಸಿಟಿ ಅವರಿಗೆ 1,04,000 ಇತ್ತು. ಡಿಪ್ಲೊಮೋದವರಿಗೆ ಇದು ಬಂದು 93 ಇತ್ತು, ಇದು ಬಂದು 99 ಇತ್ತು ರಫ್ಲಿ. ಸೊ ಇದು ಬಂದು ಸೇಮ್ ಇದೆ, ಅರೌಂಡ್ 36 ಇದೆ. ಆಮೇಲೆ ಏಡೆಡ್ ಬಂದು 40 ಇಲ್ಲ, ಗೌರ್ಮೆಂಟ್ ಬಂದು 36, ಏಡೆಡ್ ಬಂದು ಅರೌಂಡ್ ಒಂದು 45 ರೇಂಜ್, ರಫ್ಲಿ 45 ರೇಂಜ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಈ ಸಲ ಈ ಅಮೌಂಟ್ಸ್ಗೆ ಒಂದು 10% ಆಡ್ ಮಾಡ್ಕೊಂಬಿಡಿ, ಯಾಕಂದ್ರೆ ಇನ್ನ ಫೀಸ್ ಸ್ಟ್ರಕ್ಚರ್ ಬಿಟ್ಟಿಲ್ಲ, ನಾಳೆ ಬೆಳಗ್ಗೆ ಬಿಡ್ಬೋದು, ಇಲ್ಲ ಬಿಡದಿರನೇ ಇರ್ಬೋದು. ಡೈರೆಕ್ಟ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿ ಇಂಡಿಕೇಟ್ ಆಗುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲೈವ್ ಡೆಮೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಏನ್ ಮಾಡಿದೀನಿ ಎಕ್ಸಾಕ್ಟ್ ಯಾವ ತರ ಬರುತ್ತೆ ಅಂತ. ಸೊ ಇಲ್ಲಿ ಏನ್ ಮಾಡಿದ್ರೆ ಬರುತ್ತೆ, ನಿಮಗೆ SNQ ಕೋಟಾ ಬರಲ್ಲ. ಡಿಪ್ಲೊಮಾದವ್ರಿಗೆ SNQ ಕೋಟಾ ಬರಲ್ಲ, ಅದನ್ನು ಕೇಳ್ತಾ ಇದ್ರಿ, ನಿಮಗಿಲ್ಲ. ಯಾಕಂದ್ರೆ ಫಸ್ಟ್ ಇಯರ್ ಮಾತ್ರ ಜಾಯ್ನಿಂಗ್ SNQ ಕೋಟಾ ಬರೋದು. ಆಮೇಲೆ SC/ST ಅವ್ರಿಗೆ, SC/ST ಅವರು ತುಂಬಾ ಖುಷಿಯಾಗಿ ಹೋಗ್ಬೇಡಿ, ಇಲ್ಲಿ 750 ರೂಪಾಯಿ ಇದೆ. ಓಕೆ, ತುಂಬಾ ಖುಷಿಯಾಗಿ ಹೋಗ್ಬೇಡಿ, ಬೇರೆಯವ್ರು ಬೇಜಾರ್ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಇದು ಬಂದು KE ಕಟ್ಟೋ ಫೀಸ್ ಮಾತ್ರ 750. ಕಾಲೇಜ್ಗೆ ಹೋದ್ಮೇಲೆ ಏನ್ ಫೀಸ್ ಇದೆ ಕಂಪ್ಲೀಟ್ ಕಟ್ಟಲೇಬೇಕು. ಬಟ್ ನಿಮ್ಗೆ ರೀಎಂಬರ್ಸ್ ಆಗುತ್ತೆ ಸ್ಕಾಲರ್ಶಿಪ್ ಅಲ್ಲಿ. 1A 2A 2B 3A 3B ಮತ್ತೆ ಜನರಲ್ ಮೆರಿಟ್ ಬಿಟ್ಟು ರಿಮೈನಿಂಗ್ ಎಲ್ಲಾ ಕ್ಯಾಟಗರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಆ ಸ್ಕಾಲರ್ಶಿಪ್ ಅಮೌಂಟ್ ಕ್ಲೇಮ್ ಮಾಡ್ಕೊಬೇಕು, ಅದಕ್ಕೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದ್ರೆ ಬರುತ್ತೆ. SC/ST ಅವರು ಈ ಫೀಸ್ ಏನ್ ಇಂಡಿಕೇಟ್ ಆಗ್ತಾ ಇದೆ, ಇದು ನೀವು KE ಕಟ್ಟೋ ಫೀಸ್ ಮಾತ್ರ. ರಿಮೈನಿಂಗ್ ಏನ್ ಫೀಸ್ ಇವ್ರು ಇಂಡಿಕೇಟ್ ಆಗ್ತಾ ಇದೆ, ಇವ್ರು ಕಟ್ತಾರೆ. ಇವಾಗ ನೀವು ಕೇಳ್ಬೋದು, ಸರ್ ಇಲ್ಲಿ ನಾನು 99,000 ಅಂತ ಹೇಳಿ 99,000 ಅಂತ ಹೇಳಿದ್ರೆ ಈ ಸರಿ ಒಂದು 1,05,000 ಆಗ್ಬೋದು ಸರ್, 1,05,000 ಆಗುತ್ತೆ. ಆಯ್ತು, ನಾನು ಕಟ್ತೀನಿ KEಗೆ. ಕಾಲೇಜಲ್ಲಿ ಅಡಿಷನಲ್ ಫೀಸ್ ಕಟ್ಟಬೇಕಾ ನಾನು ಅಂದ್ರೆ ಡೆಫಿನೆಟ್ಲಿ ಕಟ್ಟಬೇಕು. ಇಟ್ ವೇರೀಸ್ ಫ್ರಮ್ 15 to 30,000. 30K ವೇರಿ ಆಗುತ್ತೆ, 15ರಿಂದ 30,000 ವೇರಿ ಆಗುತ್ತೆ, ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಕಾಲೇಜಸ್. ಕಟ್ಲೇಬೇಕಿದು. ಹಂಗಾದ್ರೆ ಇವಾಗ ಸರ್ ಫಸ್ಟ್ ಇಯರ್ ನಾನು ಇಷ್ಟು ಕಟ್ತೀನಿ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಏನು? ಇವಾಗ ಫಸ್ಟ್ ಇಯರ್ ಎಷ್ಟು ಕಟ್ಟಿದ್ರೆ KEಗೆ 1,05,000 ಅನ್ಕೊಳ್ಳಿ, ಅಲ್ಲೊಂದು 25,000 ಕಟ್ಟಿದ್ರೆ ಅನ್ಕೊಳ್ಳಿ, ಎಷ್ಟಾಯ್ತು? 5 5 10 2 1 3 1,30,000 ಅರೇಂಜ್ ಮಾಡ್ಕೊಳ್ಳಿ ರಫ್ಲಿ. ಅದಕ್ಕೆ ಹೇಳಿ ನಾನು 1,40,000 ರಫ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಇಯರ್ ಇಷ್ಟು ಕಟ್ತೀರಾ, ಸೆಕೆಂಡ್ ಇಯರ್ ಏನ್ ಮಾಡ್ಬೇಕು? ಈ 1,30,000 ಕಂಪ್ಲೀಟ್ ಕಾಲೇಜ್ಗೆ ಕಟ್ಟಬೇಕು. ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್. ಫಸ್ಟ್ ಇಯರ್ ಮಾತ್ರ ನೀವು KE ಕಟ್ಟೋದು. KE ಕಟ್ಟೋದು ಏನಕ್ಕೆ ಅಂದ್ರೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಟ್ರೆ, ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಟ್ರೆ KE ಕಟ್ಟೋದು. ಕಾಲೇಜ್ ಹೋದಾಗ ಏನಕ್ಕೆ ಕಟ್ಟಬೇಕು ಅಂದ್ರೆ ಅವ್ರು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ಕೊಂತ ಇದ್ದಾರೆ, ಅವ್ರು ಸರ್ವಿಸ್ ಪ್ರೊವೈಡ್ ಮಾಡೋಕೆ ಅವ್ರು ಕಟ್ಸ್ಕೊಂತಾರೆ. ನೆಕ್ಸ್ಟ್ 2 ಇಯರ್ಸ್ ಇಂದ ಕಾಲೇಜಲ್ಲೇ ಕಟ್ಕೊಂಡು ಹೋಗ್ಬೇಕು. ಆಮೇಲೆ ಎಜುಕೇಶನ್ ಲೋನ್ ಬಗ್ಗೆ ಕೇಳ್ತಾ ಇದ್ರಿ. ಎಜುಕೇಶನ್ ಲೋನ್ ಡಿಪ್ಲೊಮಾದವ್ರಿಗೆ ಡೈರೆಕ್ಟ್ ಆಗಿ PU ಅವ್ರು ಕೊಟ್ಟಂಗೆ ಡೈರೆಕ್ಟ್ ಕನ್ಫರ್ಮ್ ಆಪ್ಷನ್ ಎಂಟ್ರಿ ಆಗೋದಕ್ಕೆ ಮುಂಚೆನೆ ಕೊಡಲ್ಲ. ಸೀಟ್ ಅಲಾಟ್ಮೆಂಟ್ ಆದ್ರೆ ಅವ್ರಿಗೆ. ಬಟ್ ನಿಮ್ಗೆ ಆ ತರ ಇಲ್ಲ. ನೀವೇನ್ ಮಾಡ್ಬೇಕು, ಲೋನ್ ಯಾರನ್ನ ಕೇಳ್ತಾ ಇದ್ರೆ ಫಸ್ಟ್ ರೆಡಿ ಮಾಡ್ಕೊಂಬಿಡಿ ಅಮೌಂಟ್. ಗೌರ್ಮೆಂಟ್ ಸಿಕ್ಕರೆ ಗೌರ್ಮೆಂಟ್, ಪ್ರೈವೇಟ್ ಸಿಕ್ಕರೆ ಪ್ರೈವೇಟ್. ಎಷ್ಟಾಗುತ್ತೋ ಅಷ್ಟು ಕಟ್ಟಬೇಕಾಗತ್ತೆ. ಕಟ್ ಆದ್ಮೇಲೆ ಕಾಲೇಜಲ್ಲಿ ಜಾಯಿನ್ ಆದ್ಮೇಲೆ ಒಂದು ಪ್ರಿಫಾರ್ಮ್ ಕೇಳಿ, ನಾನು ಲೋನ್ ಅಪ್ಲೈ ಮಾಡ್ತಾ ಇದ್ದೀನಿ, ಕೊಡಬೇಕು ಅಂತ ಅವ್ರು ಕೊಡ್ತಾರೆ. ಅದನ್ನ ತಗೊಂಡ್ಬಂದು ಬ್ಯಾಂಕ್ ಅಲ್ಲಿ ಕೊಡಿ, ಶ್ಯೂರಿಟಿ ಕೊಟ್ರೆ ಫಸ್ಟ್ ಇಯರ್ ಫೀಸ್ ಏನ್ ಕಟ್ಟಿರ್ತೀರಾ ನಿಮ್ಮ ಅಕೌಂಟ್ ಕೊಡ್ತಾರೆ. ಸೆಕೆಂಡ್ ಥರ್ಡ್ ಇಯರ್ ಡೈರೆಕ್ಟ್ ಆಗಿ ಕಾಲೇಜ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಇಷ್ಟು ಎಜುಕೇಶನ್ ಲೋನ್ ಬಗ್ಗೆ. ಯಾರು ಡೌಟ್ ಇದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಸೊ ಈ ಸಲ ರಫ್ಲಿ ಹೇಳ್ತಾ ಇದ್ದೀನಿ, 1,10,000 ತನಕ ಆಗುತ್ತೆ ಪ್ರೈವೇಟ್ ಅವ್ರಿಗೆ. ಇನ್ನೊಂದು ಇದು ಡೀಮ್ಡ್ ಯೂನಿವರ್ಸಿಟಿ 1,07,000 ಆಗುತ್ತೆ ಎಲ್ಲಾ ಪ್ರೈವೇಟ್ ಅವ್ರಿಗೆ. VTU ಇದು ಅಟಾನಮಸ್, ಇದು VTU. ರಿಮೈನಿಂಗ್ ಗೌರ್ಮೆಂಟ್ ಬಂದು ಇಲ್ಲಿ 40K ಇದೆ, ಅರೌಂಡ್ 42 ಅನ್ಕೊಳ್ಳಿ. ಗೌರ್ಮೆಂಟ್ ಇಸ್ಕೊಲ್ ಟು 42. ಏಡೆಡ್ ಬಂದು ಅರೌಂಡ್ ಏಡೆಡ್ ಎಷ್ಟಿದೆ 45 ಇದೆ, ಅರೌಂಡ್ ಒಂದು 50 ಅನ್ಕೊಳ್ಳಿ. 850 ಆಗುತ್ತೆ. ಎಲ್ಲ ಸೇರಿಸಿ ನಾನು ಹೇಳ್ತಾ ಇರೋದು. ಇಷ್ಟು ಅರೇಂಜ್ ಮಾಡ್ಕೊಂಬಿಡಿ. ಗೌರ್ಮೆಂಟ್ ಹೋಗಿದ್ರೆ ಅರೌಂಡ್ ಒಂದು 40,000. ಆಮೇಲೆ ಇಲ್ಲಿ ಇನ್ನೊಂದು ಕ್ಯಾಟಗರಿ ಇದೆ ನೋಡಿ, ಇಲ್ಲಿ ಕ್ಯಾಟಗರಿ 1 ಇದೆ. ಇವರು ಕ್ಯಾಟಗರಿ 1 ಮತ್ತೆ SC/ST ಹೇಳಿದೆ. ಕ್ಯಾಟಗರಿ 1 ಅವ್ರಿಗೆ ಇದು ಇನ್ಕಮ್ ಪ್ರೊವೈಡ್ ಮಾಡಿದ್ರೆ ಅವ್ರಿಗೆ ಈ ಫೀಸ್ ಆಗುತ್ತೆ. ಅಂದ್ರೆ ಅವ್ರಿಗೆ ಗೌರ್ಮೆಂಟ್ ಸಿಕ್ಕಿದ್ರೆ 21,000 ಆಗುತ್ತೆ, ಏಡೆಡ್ ಸಿಕ್ಕಿದ್ರೆ 21,000 ಆಗುತ್ತೆ, VTU ಸಿಕ್ಕಿದ್ರೆ 21,000 ಆಗುತ್ತೆ, ಮತ್ತೆ ಟೈಪ್ 1 ಸಿಕ್ಕಿದ್ರೆ 77,000, ಟೈಪ್ 2 ಸಿಕ್ಕಿದ್ರೆ 84,000. ಈ ಫೀಸ್ ರೆಡ್ಯೂಸ್ ಆಗುತ್ತೆ ಅವ್ರಿಗೆ. ಬಟ್ ಅವರು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕು, ಅವ್ರ ಎಲಿಜಿಬಿಲಿಟಿ ಇರಬೇಕು, ಇನ್ಕಮ್ ಎಲಿಜಿಬಿಲಿಟಿ ಇರಬೇಕು. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕಾಣಿಸುತ್ತೆ ನಿಮ್ಗಲ್ಲಿ. ಓಕೆ, ಸೊ ಇಷ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅಲ್ಲಿ ಇಂಡಿಕೇಟ್ ಆಗ್ಬಿಡುತ್ತೆ ನಿಮ್ಗೆ, ಎಲ್ಲ ಇಂಡಿಕೇಟ್ ಆಗ್ಬಿಡುತ್ತೆ. ಏನೇ ಆದ್ರೂ ಗೌರ್ಮೆಂಟ್ ನೋಡ್ತಾ ಇರೋ 40,000 ರೆಡಿ ಮಾಡ್ಕೊಂಬಿಡಿ, ಏಡೆಡ್ ನೋಡ್ತಾ ಇರೋ ಒಂದು 50,000 ರೆಡಿ ಮಾಡ್ಕೊಂಬಿಡಿ, ಪ್ರೈವೇಟ್ ನೋಡ್ತಾ ಇದ್ರೆ 1,30,000 to 1,40,000 ರೆಡಿ ಮಾಡ್ಕೊಂಬಿಡಿ. ಅಷ್ಟೇ ಓವರ್ ಆಲ್ ಹೇಳ್ತಾ ಇರೋದು ನಾನು. ಸೊ ಇಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಬಂದು ನೋಡಿ, ಫೀಸ್ ಸ್ಟ್ರಕ್ಚರ್ ಆಯ್ತು. ನೆಕ್ಸ್ಟ್ ಇವಾಗ ಲಾಗಿನ್ ಲಿಂಕ್. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಒಂದು ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಲಿಂಕ್ ಬಂದಾಗ ಕ್ಲಿಕ್ ಮಾಡಿದಾಗ ನೋಡಿ ಈ ತರ ಲಾಗಿನ್ ಕೇಳುತ್ತೆ. ಫಸ್ಟ್ ನಿಮ್ದು DCET ನಂಬರ್, PG ಅಂತ ಇದೆ, ಆಕ್ಚುಲಿ ಇದು DCET ನಂಬರ್, ಮತ್ತೆ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್. ಇದು ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ. ಇದನ್ನೇ ಹೇಳ್ತಾ ಇತ್ತು. ಹುಡುಗರು ಯಾವ ಲೆವೆಲ್ ಇದಾರೆ ಅಂದ್ರೆ ನನ್ನೇ ನಂಬಲ್ಲ ಅಂತಾರೆ. ನನ್ ಕಳಿಸ್ಬೇಕಾದ್ರೆ ಫುಲ್ ಸ್ಕ್ರಾಚ್ ಮಾಡಿ ಕಳಿಸ್ತಾರೆ. ಓಕೆ, ಏನ್ ಕರ್ಬಲ್ಲ ನೋಡಕ್ ಕಳಿಸೋದ್ರೆ ಸ್ಕ್ರಾಚ್ ಮಾಡಿ ಕಳಿಸ್ತಾರೆ. ನಾನು ಲಾಗಿಂಗ್ ಮಾಡಿ ಚೆಕ್ ಮಾಡ್ಬಿಡಂಗೆ.
ಇದು ಫಸ್ಟ್ ಲೆವೆಲ್ ಸೆಕ್ಯೂರಿಟಿ. ಇದು ಸೆಕೆಂಡ್ ಲೆವೆಲ್ ಸೆಕ್ಯೂರಿಟಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಅದಿದ್ರೆ ಯಾರು ಲಾಗಿನ್ ಮಾಡೋಕ್ಕಾಗಲ್ಲ. ಸೊ ಸೀಕ್ರೆಟ್ಗೆ ಯಾರು ಶೇರ್ ಮಾಡ್ಕೊಂಡು ಹೋಗಬೇಡಿ, ಏನೋ ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಏನಿಲ್ಲ. ಸೊ DCT ನಂಬರು, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಹಾಕ್ಬೇಕು. ಇಲ್ಲಿ ಹಾಕಿದ್ರೆ ಲಾಗಿನ್ ಆಗುತ್ತೆ ನೋಡಿ. ಇಲ್ಲಿ ಏನ್ ಹೇಳಿದ್ದು, DCT ನಂಬರು, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ, ಇದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು ಇಲ್ಲಿ. ಓಕೆ, ಸೇಮ್ ಇವಾಗ ಏನ್ ಹೇಳ್ತಾ ಇದೀನಿ ಇದನ್ನೇ ಲೈವ್ ಮಾಡಿ ಲೈವ್ ಡೆಮೋ ತೋರಿಸಿದೀನಿ. ಫಸ್ಟ್ ರೌಂಡ್ ಲೈವ್ ಡೆಮೋ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬರುತ್ತೆ ನಿಮಗೆ, ಅಲ್ಲಿ ನೋಡಿದ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮಗೆ. ಸೊ ಲಾಗಿನ್ ಆದ್ಮೇಲೆ ಈ ತರ ಬರುತ್ತೆ ನಿಮಗೆ. ಲಾಗಿನ್ ಆದ್ಮೇಲೆ ಇಲ್ಲಿ ಆಪ್ಷನ್ಸ್ ಎಕ್ಸೈಸ್ ಮಾಡಬೇಕು. ಇಲ್ಲಿ ಏನ್ ಕೊಡ್ತಾ ಇರ್ತೀರಾ ಇಲ್ಲಿ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಮಾಡಿಫೈಡ್ ಸೆಲೆಕ್ಟ್ ಆಪ್ಷನ್ಸ್, ಇಲ್ಲಿ ವ್ಯೂ ಮಾಡಬೇಕು ಅಂದ್ರೆ ಶಾರ್ಟ್ ಫಾರ್ಮ್, ಲಾಂಗ್ ಫಾರ್ಮ್ ಬರುತ್ತೆ, ಅದೆಲ್ಲ ಇಂಡಿಕೇಟ್ ಮಾಡಿದೀನಿ. ಆ ವಿಡಿಯೋ ನೋಡಿ, ಇಲ್ಲ ಲೈವ್ ಡೆಮೋ ಬಂದಾಗ ಒಂದ್ಸಲಿ ಮಾಡಿ ನೋಡಿಸ್ತೀನಿ. ಓಕೆ, ಸೊ ಇದಕ್ಕೆಲ್ಲ ಬೇಸ್ ರೀಜನ್ ಬಂದ್ರೆ ಏನ್ ಹೇಳಿದ್ನಲ್ಲ, ಈ ಲಿಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ರೆಡಿ ಮಾಡ್ಕೊಳ್ಳಿ. ಓಕೆ ಓಕೆ ಸೊ ಅವರು ಇವಾಗ ಲಾಗಿನ್ ಆಯ್ತು. ಲಾಗಿನ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಡ್ತಾರೆ. ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಕೊಡಿ. ರಿಜಿಸ್ಟರ್ ಆದ್ಮೇಲೆ ನೀವು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿ ಎಂಟ್ರಿ ಮಾಡಬೇಕು. ಅದಕ್ಕೆ ಮುಂಚೆ ಅವರೊಂದು ಹೇಳಿದಾರೆ ಏನು ಅಂತಂದ್ರೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದನ್ನ ಹೇಳಿದ್ದು, ದ ಆಪ್ಷನ್ಸ್ ಎಂಟರ್ ಬೈ ದ ಕ್ಯಾಂಡಿಡೇಟ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ರಿಮೈನ್ ಸೇಮ್ ಫಾರ್ ಆಲ್ ದ ರೌಂಡ್ಸ್ ಆಫ್ ಸೀಟ್ ಅಲಾಟ್ಮೆಂಟ್. ಫಸ್ಟ್ ರೌಂಡ್ ಅಲ್ಲಿ ಏನು ಅಲಾಟ್ಮೆಂಟ್ ಮಾಡ್ತೀರಾ ಎಲ್ಲಾ ರೌಂಡ್ಸ್ಗೂ ಸೇಮ್ ಬರುತ್ತೆ, ಬೇರೆ ಬೇರೆ ಬರಲ್ಲ. ಓಕೆ, ಸೆಕೆಂಡ್ ಥರ್ಡ್ ರೌಂಡ್ಗೆ ಮತ್ತೆ ಹೊಸದಾಗಿ ಎಂಟ್ರಿ ಮಾಡಕ್ಕಾಗಲ್ಲ. ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೋ ಟು ಎಂಟರ್ ಆಪ್ಷನ್ಸ್ ಅಗೇನ್. ಕ್ಯಾಂಡಿಡೇಟ್ಸ್ ಮೇ ಡಿಲೀಟ್ ಆರ್ ಆಲ್ಟರ್ ಆರ್ ಆರ್ಡರ್ ಆಫ್ ಹೈಯರ್ ಆಪ್ಷನ್ಸ್. ಅಂದ್ರೆ ನಿಮ್ಗೆ ಫ್ರೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು 50 ಆಪ್ಷನ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ, 50 ಆಪ್ಷನ್ ಕೊಟ್ಟಿರ್ತೀರಾ, ನಿಮಗೆ ರೌಂಡ್ 1 ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ರೌಂಡ್ ಹೋಗ್ತೀರಾ, ಚಾಯ್ಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀರಾ ಅದನ್ನ. ಸೆಕೆಂಡ್ ರೌಂಡ್ ಚಾಯ್ಸ್ ತಗೊಂಡು ಸೆಕೆಂಡ್ ರೌಂಡ್ ಹೋಗ್ತೀರಾ. 50 ಆಪ್ಷನ್ ಅಲ್ಲಿ 11ನೇ ಆಪ್ಷನ್ ಎಂಟ್ರಿ ಆಗಿರುತ್ತೆ ನಿಮ್ಗೆ, 11ನೇ ಆಪ್ಷನ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ 11 ಆದ್ಮೇಲೆ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ, ಉಳಿಯೋದು ನಿಮಗೆ 1 to 10 ಮಾತ್ರ. 11th ಫ್ರೀಸ್ ಆಗೋಗಿರುತ್ತೆ ಆತರ. ಸೊ ಅಲ್ಲಿ ಏನ್ ಎಂಟ್ರಿ ಮಾಡ್ತೀರಾ ಹೈಯರ್ ಆರ್ಡರ್ ಮಾತ್ರ ಡಿಲೀಟ್ ಇರುತ್ತೆ, ಹೈಯರ್ ಆರ್ಡರ್ ಎಲ್ಲ ಡಿಲೀಟ್ ಆಗಿರುತ್ತೆ. ಇಂಡಿಕೇಟ್ ಮಾಡ್ತೀನಿ ಅದನ್ನ. The candidates will be allowed to add new options for any colleges and course that came into seat matrix after the first round for activities availability of seats during the counseling. ಸೊ ಫಸ್ಟ್ ರೌಂಡ್ ಆದ್ಮೇಲೆ ನಿಮಗೆ ಸೆಕೆಂಡ್ ಥರ್ಡ್ ರೌಂಡ್ಗೆ ಫ್ರೆಶ್ ಎಂಟ್ರಿ ಆಪ್ಷನ್ ಇರಲ್ಲ. ಅದನ್ನೇ ಅವ್ರು ಹೇಳ್ತಾ ಇರೋದು. ಏನಿದೆಯೋ ಅದರಲ್ಲೇ ಮಾಡಿಫೈ ರೀಆರ್ಡರ್ ಡಿಲೀಟ್ ಮಾಡಬೇಕು. ಅದೇನು ಎಲ್ಲ ಡೀಟೇಲ್ ಆಗಿ ಚಾಯ್ಸಸ್ ಅಲ್ಲಿ ಹೇಳ್ತೀನಿ ನಾನು ನಿಮಗೆ. ಸೊ ಇಷ್ಟು ಓವರ್ ಆಲ್ ಇನ್ಸ್ಟ್ರಕ್ಷನ್ಸ್. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ಫಸ್ಟ್ ರೌಂಡ್ಗೆ ಮಿನಿಮಮ್ 100 to 120 ಪ್ಲಾನ್ ಮಾಡ್ಕೊಂಬಿಡಿ, ಅಷ್ಟು ಎಂಟ್ರಿ ಮಾಡಿ. ಸೊ ಅದನ್ನ ಇಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡ್ ಬರ್ಬೇಕು ಇಲ್ಲಿ. ಸೊ ಇದಾದ್ಮೇಲೆ ನೋಡಿ, ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ಬಂದಾಗ ತುಂಬಾ ಜನಕ್ಕೆ ಖುಷಿ ಆಗುತ್ತೆ, ತುಂಬಾ ಜನಕ್ಕೆ ದುಃಖ ಆಗುತ್ತೆ. ಯಾಕೆಂದ್ರೆ ಒಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಅಂತ ಬಂದಿರುತ್ತೆ, ಇನ್ನೊಬ್ಬರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಇದು ಯಾಕೆ ಸರ್ ಬರುತ್ತೆ ಸೀಟ್ ಅಲಾಟ್ಮೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಅವ್ನ ರ್ಯಾಂಕಿಂಗ್ ಬಂದು 5,000 ಇರುತ್ತೆ. ಅವ್ನು ಬರೀ ಏನು ಮಾಡಿರ್ತಾನೆ ಅಂದ್ರೆ ಒಂದು 20 ಕಾಲೇಜ್ ಕೊಟ್ಟಿರ್ತಾನೆ, ಅದು ಟಾಪ್ ಕಾಲೇಜಸ್, RV, PS, BMS, BIT ಮತ್ತೆ RNSIT, ಇದು ಮಾತ್ರ ಕೊಟ್ಟಿರ್ತಾನೆ. ಒಂದು 20 ಆಪ್ಷನ್ ಎಂಟ್ರಿ ಮಾಡಿರ್ತಾನೆ. ಅವ್ನ ರ್ಯಾಂಕಿಂಗ್ ಬರೋಷ್ಟೊತ್ತಿಗೆ ಅಲ್ಲಿ ಸೀಟ್ಸೇ ಇರಲ್ಲ. ಮತ್ತೆ ಸೀಟ್ ಅಲಾಟ್ಮೆಂಟ್ ಹೆಂಗಾಗುತ್ತೆ, ಅದಕ್ಕೆ ಸೀಟ್ಸ್ ನಾಟ್ ಅಲಾಟೆಡ್ ಬರುತ್ತೆ. ಅವಾಗ ಏನ್ ಸರ್ ಮಾಡ್ಬೇಕು, ಮಾರ್ಕ್ ಆಪ್ಷನ್ ಎಂಟ್ರಿಲಿ ನಿಮ್ಗೆ ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ರೌಂಡ್ ಹೋದಾಗ ಒಂದು PDF ಬಿಡ್ತಾರೆ, ಅದನ್ನ ನೋಡ್ಕೊಂಡು ಮಾಡಿಫೈ ಮಾಡ್ಬೋದು. ಆದರೆ ಸೆಕೆಂಡ್ ರೌಂಡ್ ಹೋದಾಗ ಎಂಟ್ರಿ ಮಾಡಕ್ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಓಕೆ, ಅದಕ್ಕೆ ಹೇಳ್ತಾ ಇರೋದು, ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ರಿಸಲ್ಟ್ ಬಂದಾಗ ಸೀಟ್ ಅಲಾಟ್ಮೆಂಟ್ ಗೊತ್ತಾಗುತ್ತೆ. ನೋಡಿ ಎಲ್ಲಿ ಅಲಾಟ್ ಆಗಿದೆ, DCT ನಂಬರ್ ಏನು, ನೇಮ್ ಏನು, ಮತ್ತೆ ಇದು ಕ್ಯಾಟಗರಿ, ಯಾವ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿದೆ, ಮತ್ತೆ ಇಂಜಿನಿಯರ್ ರ್ಯಾಂಕಿಂಗ್ ಏನು, ಮತ್ತೆ ಎಲ್ಲಿ ಅಲ್ಲಿ ಯಾವ ಕಾಲೇಜ್ಗೆ ಎಲ್ಲ ಬಂದ್ಬಿಡುತ್ತೆ ಇಲ್ಲಿ. ಓಕೆ, ಫೀಸು ಬಂದ್ಬಿಡುತ್ತೆ ಇಲ್ಲಿ, ಆಕ್ಚುಲಿ ಫೀಸು ಬಂದ್ಬಿಡುತ್ತೆ ಇವಾಗ. ಓಕೆ, ಎಷ್ಟು ಕಟ್ಟಬೇಕು ಅಂತ. ಸೊ ಇದು ಬಂದು ನೋಡಿ, ಹೇಳಿದ್ನಲ್ಲ ಟೆಂಪ್ರವರಿ ಅಲಾಟ್ಮೆಂಟ್ ಅಷ್ಟೇ. ಫುಲ್ ಖುಷಿ ಆಗ್ಬಿಡ್ಬೇಡಿ, ಹೇಳಕ್ಕಾಗಲ್ಲ. 80 to 90% ಅದೇ ಬರ್ಬೋದು. ನೀವು ಬೇಕಾಗಿರೋ ಕಾಲೇಜ್ ಏನ್ ಕೇಳಿರ್ತೀರ, ಓ ನಂಗೆ ಕಾಲೇಜ್ ಸೀಟ್ ಬೇಕು ಅನ್ಕೊಂಡಿದ್ರೆ ಅದೇ ಬರ್ಬೋದು. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದಾಗ ಚೇಂಜಸ್ ಆಗ್ಬೋದು. ಇವಾಗ ಯಾರಿಗೆ ಸೀಟ್ ಬಂದಿರಲ್ಲ, ನೆಕ್ಸ್ಟ್ ರೌಂಡ್ ಹೋದಾಗ ಸೀಟ್ ಬರ್ಬೋದು, ಇಲ್ಲ ಬರ್ದಿರೋನು ಇರ್ಬೋದು. ಓಕೆ, ಸೊ ಇದು ಬಂದು ಮಾಕ್ ಅಲಾಟ್ಮೆಂಟ್. ನೋಡಿ, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನ್ ಹೇಳಿದೆ ನಿಮ್ಗೆ ಇಲ್ಲಿ, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಆಪ್ಷನ್ ಕೊಡ್ತಾನೆ. ಸಾಯಂಕಾಲ ರಿಸಲ್ಟ್ ಕೊಟ್ಟಾದ್ಮೇಲೆ ಮತ್ತೆ ಬೆಳಗ್ಗೆಯಿಂದ ಆಪ್ಷನ್ ಕೊಡ್ತಾನೆ. ಮತ್ತೆ ಎಂಟ್ರಿ ಮಾಡ್ಬೋದು, ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತೆ ಲಾಗಿನ್ ಮಾಡಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ. ಅದಾದ್ಮೇಲೆ ಮತ್ತೆ 2 days ಟೈಮ್ ಕೊಡ್ತಾನೆ. ಸೊ 2 days ಟೈಮ್ ಆದ್ಮೇಲೆ ಮತ್ತೆ ರಿಸಲ್ಟ್ ಬಿಡ್ತಾನೆ. ರಿಸಲ್ಟ್ ಬಿಟ್ಟಾಗ ನೋಡಿ, ಇಲ್ಲಿ ಇಂಡಿಕೇಟ್ ಆಗುತ್ತೆ, ಫೀಸ್ ಇಂಡಿಕೇಟ್ ಆಗಿದೆ ನಿಮ್ಗೆ, ಯಾವ ಕ್ಯಾಟಗರಿಗೆ ಎಷ್ಟು ಅಲಾಟ್ಮೆಂಟ್ ಆಗಿದೆ ಅಂತ ಫೀಸ್ ಡೈರೆಕ್ಟ್ಲಿ ಇಂಡಿಕೇಟ್ ಆಗಿದೆ. ಸೊ ಇದು ಓವರ್ ಆಲ್ ಕ್ರೈಟೀರಿಯಾ. ಇಲ್ಲೂ 2 ಪಾಸಿಬಿಲಿಟಿ ಇದೆ, ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಇಲ್ಲ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ. ಆಗಿರೋರು ಖುಷಿ ಪಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ತೀನಿ, ಆಗಿಲ್ದಿರೋರು ಏನು ಮಾಡಕ್ಕಾಗಲ್ಲ. ಯು ಆರ್ ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. ಯಾರ್ಯಾರಿಗೆ ಈ ತರ ಬಂದಿರುತ್ತೆ, ಯು ಆರ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ, ವೆಯ್ಟ್ ಮಾಡಿ.
ಅಲ್ಲ ಹೋಗಿದ ತಕ್ಷಣ ರೆಡ್ ಕಲರ್ ಬಂದ್ಬಿಡುತ್ತೆ, ಯು ಆರ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ. ನಾವೇನ್ ಸರ್ ಮಾಡೋದು ಇವಾಗ ಅಂದ್ರೆ, ಏನೂ ತಲೆ ಕೆಡಿಸ್ಕೊಂಬೇಡಿ, ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಏನೂ ಪೇ ಮಾಡೋದ್ ಬೇಕಾಗಿಲ್ಲ, ನೆಕ್ಸ್ಟ್ ರೌಂಡ್ಗೆ ಡೈರೆಕ್ಟ್ ಎಲಿಜಿಬಿಲಿಟಿ ತಗೊಂಡ್ಬಿಡ್ತೀರಾ. ಸೀಟ್ ಅಲಾಟ್ಮೆಂಟ್ ಆಗಿರೋರು ಏನ್ ಸರ್ ಮಾಡ್ಬೇಕು ಇವಾಗ ಅಂತಂದ್ರೆ, ನೀವು ಚಾಯ್ಸಸ್ ನ ಎಕ್ಸೈಸ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ದ ಚಾಯ್ಸಸ್. ಎಷ್ಟು ಚಾಯ್ಸ್ ಬರುತ್ತೆ ಅಂದ್ರೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, 4 ಚಾಯ್ಸ್ ಬರುತ್ತೆ. ಈ 4 ಚಾಯ್ಸ್ ಎಷ್ಟು ರೌಂಡ್ಸ್ ಅಲ್ಲಿ ಬರುತ್ತೆ ಸರ್ ಅಂದ್ರೆ, ನಿಮ್ಗೆ 3 ರೌಂಡ್ ಬರುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3 ಬರುತ್ತೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ನ ರೌಂಡ್ 3 ಅಂತೀನಿ. 3 ರೌಂಡ್ ಬರುತ್ತೆ. 3 ರೌಂಡ್ ಅಲ್ಲಿ ಫಸ್ಟ್ 2 ರೌಂಡ್ಸ್ ಗೆ ನಿಮಗೆ ಚಾಯ್ಸಸ್ ಎಕ್ಸೈಸ್ ಮಾಡಬಹುದು. ಥರ್ಡ್ ರೌಂಡ್ ಗೆ ಅಂದ್ರೆ ಎಕ್ಸ್ಟೆಂಡ್ ರೌಂಡ್ ಗೆ ನೋ ಚಾಯ್ಸ್, ಬಂದಿರೋ ಸೀಟ್ ತಗೊಬೇಕು. ಅಂದ್ರೆ ಇವಾಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ನೀನ್ ಬೇಕಾದ್ರೆ ಸೆಕೆಂಡ್ ರೌಂಡ್ ಹೋಗ್ಬೋದು, ಓಕೆ, ಹೋಲ್ಡ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಬೇಡ ಅನ್ಕೊಂಡು ಹೋಗ್ಬೋದು, ಇಲ್ಲ ಹೋಗಿ ಕಾಲೇಜ್ ಜಾಯ್ನ್ ಆಗ್ಬೇಕು. 3 ಆಪ್ಷನ್ ಬರುತ್ತೆ. ಒಂದು, ಹೋಗಿ ಕಾಲೇಜ್ ಜಾಯ್ನ್ ಆಗಿ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಏನ್ ಬರುತ್ತೆ, ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಏನ್ ಬರೋದಾಗ, ಓಕೆ ಒಂದ್ ನಿಮಿಷ ಬರ್ತೀನಿ ಆಮೇಲೆ ಬರ್ತೀನಿ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಎರಡೇ ರೌಂಡ್ ಅಲ್ಲಿ ಚಾಯ್ಸಸ್ ಬರುತ್ತೆ ನಿಮಗೆ, ಥರ್ಡ್ ರೌಂಡ್ ಬರಲ್ಲ ಓವರ್ ಆಲ್ ಇದು. ಸೊ ಇವಾಗ ಚಾಯ್ಸಸ್ ಎಕ್ಸೈಸ್ ಮಾಡೋದಕ್ಕೆ ನೋಡಿ ಇಲ್ಲಿ ತರ ಬರುತ್ತೆ. ಲಾಗಿನ್ ಮಾಡೋದಕ್ಕೆ ನೋಡಿ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ ನಿಮ್ಗೆ ಇಲ್ಲಿ, ಅದೇ ಅಲಾಟ್ಮೆಂಟ್ ಆಗಿರುತ್ತೆ. ಲಾಗಿನ್ ಮಾಡಿದಾಗ ಮತ್ತೆ ನೋಡಿ ಇಲ್ಲಿ ಈ ತರ ಬಂದಿರುತ್ತೆ, ನಿಮ್ಮ ರ್ಯಾಂಕಿಂಗ್ ಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದೆ ಈ ಕಾಲೇಜು ಇಂಡಿಕೇಟ್ ಆಗಿರುತ್ತೆ. ಇವಾಗ ನೀವು ಚಾಯ್ಸಸ್ ಎಕ್ಸೈಸ್ ಮಾಡಬೇಕು. ಚಾಯ್ಸಸ್ ಎಕ್ಸೈಸ್ ಮಾಡೋದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಓಪನ್ ಆಗುತ್ತೆ ನೋಡಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಅಲ್ಲಿರೋದು ಓದ್ಕೊಳ್ಳಿ ನೀವು, ಗ್ರೂಪ್ ಅಲ್ಲಿ ಹಾಕ್ತೀನಿ ಬೇಕಾದ್ರೆ. ಚಾಯ್ಸ್ 1 ಅಂತಂದ್ರೆ, ನೀವು ಏನ್ ಅಲಾಟ್ಮೆಂಟ್ ಮಾಡಿದೀರಾ ಕಾಲೇಜು ಅಂದ್ರೆ, ನನ್ಗೆ ಇಲ್ಲಿ ಏನ್ ಅಲಾಟ್ಮೆಂಟ್ ಆಗಿದೆ ಕಾಲೇಜು ನನಗೆ ಇಷ್ಟ, ಸೊ ನಂಗೆ ತಲೆನೋವು ಬೇಡ, ಹೋಗಿ ಜಾಯ್ನ್ ಆಗ್ಬಿಡ್ತೀನಿ ಅಂತ. ಸೊ ಡೈರೆಕ್ಟ್ ಆಗಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ, ನಿಮ್ಮ ಸೀಟು ಕನ್ಫರ್ಮ್ ಆಗಿರುತ್ತೆ. ಇವಾಗ ಯಾರಿಗೆ ಸೀಟ್ ಬಂದಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ತರ ರೆಡ್ ಕಲರ್ ಸೀಟ್ ಬಂದಿರುತ್ತೆ, ಈ ತರ ಗ್ರೀನ್ ಕಲರ್ ಬಂದಿರುತ್ತೆ. ಈ ಸೀಟ್ ಇಷ್ಟ ಆಯ್ತಾ, ಹೋಗಿ ಜಾಯ್ನ್ ಆಗೋದು ಚಾಯ್ಸ್ 1. ಅರ್ಥ ಮಾಡ್ಕೊಳ್ಳಿ, ಹೋಗಿ ಜಾಯ್ನ್ ಆಗೋದು, ಬಂದಿರೋ ಸೀಟು ಓಕೆ ಅನ್ಕೊಂಡು ಜಾಯ್ನ್ ಆಗೋದು ಚಾಯ್ಸ್ 1. ಚಾಯ್ಸ್ 2 ಏನಂತಂದ್ರೆ, ಬಂದಿರೋ ಸೀಟ್ ಓಕೆ ಆದ್ರೂ ನಾನು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ಇನ್ನ ಬೆಟರ್ ಆಪ್ಷನ್ಸ್. ಸೊ ಇಲ್ಲೇ ನಿಮಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಬರೋದು ನಿಮ್ಗೆ ಇಲ್ಲಿ, ಓಕೆ, ಇಲ್ಲೇ ನಿಮಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಬರೋದು. ಏನು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 30 ಇಲ್ಲ ಒಂದು 100 ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರ ಅನ್ಕೊಳ್ಳಿ. 100 ಆಪ್ಷನ್ಸ್ ನಿಮಗೆ 51ನೇ ಆಪ್ಷನ್ಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅಂದ್ರೆ 51st ಆಪ್ಷನ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. 51 ಆದ್ಮೇಲೆ ಏನ್ ಮಾಡ್ತೀವಿ, ರಿಮೈನಿಂಗ್ ಎಲ್ಲ ಸೆಕೆಂಡ್ ರೌಂಡ್ ಹೋದಾಗ ಕೆಳಗಡೆ ಇರೋದು ಯಾವುದು ಕಾಣಿಸಲ್ಲ. ನಿಮ್ಮ ಪ್ರಕಾರ ಬೆಟರ್ ಒನ್ ಯಾವುದು, ನಿಮ್ಮ ಪ್ರಕಾರ ಬೆಟರ್ ಒನ್ ಯಾವುದು, ಟಾಪ್ ಪ್ರಿಯಾರಿಟಿ ಇರೋದು ಅಂದ್ರೆ 51 ಗಿಂತ ಮೇಲ್ಗಡೆ ಇರೋದು ನಿಮ್ಮ ಪ್ರಕಾರ ಬೆಟರ್ ಪ್ರಿಯಾರಿಟಿ. ಅದನ್ನೇ ಅವ್ನು ಹೇಳ್ತಾ ಇರೋದು, 51 ಅಲಾಟ್ಮೆಂಟ್ ಆಗಿದೆ, ಬಟ್ ಆದ್ರೂ ನನಗೆ ಅದಕ್ಕಿಂತ ಬೆಟರ್ ಕಾಲೇಜ್ ನೋಡ್ತೀನಿ, ನನ್ಗೆ ಇನ್ನ ಟಾಪ್ ಅಲ್ಲಿರೋ ಕಾಲೇಜ್ ಬೇಕು ಅಂತಂದ್ರೆ ಅವಾಗ ಚಾಯ್ಸ್ 2 ತಗೊಬೇಕು. ಬಟ್ ಚಾಯ್ಸ್ 2 ತಗೊಂಡವರು ಇಲ್ಲಿ ಫೀಸ್ ಕಟ್ಟಬೇಕು. ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿದೆ, ಈ ಫೀಸ್ ನ ಕಟ್ಟಬೇಕು. ಇದು ಲಾಸ್ಟ್ ಇಯರ್ 22, ಈ ಸಲ ಜಾಸ್ತಿ ಆಗುತ್ತೆ, ಅದು 1,05,000 ಬರುತ್ತೆ, ಅದು ಕಟ್ಟಬೇಕು, ಫೀಸ್ ಕಟ್ಟಬೇಕು. ಚಾಯ್ಸ್ 3 ಬರ್ತೀನಿ. ಚಾಯ್ಸ್ 3 ಅಂದ್ರೆ ಏನು ಅಂತಂದ್ರೆ, ನನಗೆ ಅಲಾಟ್ಮೆಂಟ್ ಆಗಿರೋ ಸೀಟ್ ಇಷ್ಟನೇ ಇಲ್ಲ, ಏನೋ ಹಾಕಿದ್ದೆ ಬೈ ಮಿಸ್ ಆಗಿ ಬಂದ್ಬಿಟ್ಟಿದೆ, ನಂಗೆ ಅಲ್ಲಿ ಹೋಗಕ್ ಇಷ್ಟ ಇಲ್ಲ. ಅದು ಯೋಚನೆ ಮಾಡಕ್ಕೆ 2 ಡೇಸ್ ಟೈಮ್ ಕೊಡ್ತಾರೆ ನಿಮ್ಗೆ. ನೋಡಿ ಇಲ್ಲಿ ಏನ್ ಹೇಳಿದೆ ಇಲ್ಲಿ, ಸೀಟು ಹಂಚಿಕೆಯ ಅಭ್ಯರ್ಥಿಗಳು ಚಾಯ್ಸ್ ಅನ್ನು ಆಯ್ಕೆ ಮಾಡಲು 4 ಚಾಯ್ಸ್ ಸೂಕ್ತವಾದ ಚಾಯ್ಸ್ ಅನ್ನು ಆಯ್ಕೆ ಮಾಡಲು ಚಾಯ್ಸ್ ಸೆಲೆಕ್ಷನ್ ಎಲ್ಲಿಂದ ಅಂತಂದ್ರೆ ನೋಡಿ 15/11 ಇಂದ 17/11 2 ಡೇಸ್ ಟೈಮ್ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ಕೊಟ್ಟ ತಕ್ಷಣ ಹೋಗ್ಬಿಟ್ಟು ಲಾಗಿನ್ ಮಾಡಿ ಎಂಟ್ರಿ ಮಾಡ್ಬಿಡೋದಲ್ಲ, ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ ಏನಾನ ಒಂದ್ಸಲಿ ಕೊಟ್ಟಿದ್ದೀರಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಚಾಯ್ಸಸ್ ಚೇಂಜ್ ಮಾಡಕ್ಕಾಗಲ್ಲ. ಆಮೇಲೆ ಹೋದ್ರು ಆಗಲ್ಲ, ಅವ್ರ ಮನೆಗೆ ಹೋದ್ರು ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಹುಡುಗರದ್ದು ಮೇಜರ್ ಇದೇನೆ, ಕೊಟ್ಬಿಟ್ಟೆ ಸರ್ ನಾನೇನ್ ಮಾಡ್ಲಿ ಗೊತ್ತಾಗ್ಲಿಲ್ಲ, ಕೊಟ್ಬಿಟ್ಟೆ ಸರ್ ನಾನೇನ್ ಮಾಡ್ಲಿ ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡಿಲ್ಲ, ಕುತ್ಕೊಂಡ್ ಬಾಯ್ ಬಡ್ಕೊಳ್ಳಿ, ಅಷ್ಟೇ ಹೇಳೋದು ನಾನು. ಸೊ ಚಾಯ್ಸ್ ಎಂಟ್ರಿ ಮಾಡೋದಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಚಾಯ್ಸ್ 1 ಕೊಡ್ತೀರಾ, ಚಾಯ್ಸ್ 2 ಕೊಡ್ತೀರಾ, ಚಾಯ್ಸ್ 3 ತಗೊಂತೀರಾ, ಚಾಯ್ಸ್ 4 ತಗೊಂತೀರಾ, ಇದು ನೀವು ಡಿಸೈಡ್ ಮಾಡ್ಬೇಕಾಗಿರೋದು. ಇವಾಗ ಚಾಯ್ಸ್ ಅಂದ್ರೆ ಏನು ಅಂದ್ರೆ, ಅಲಾಟ್ಮೆಂಟ್ ಕಾಲ ಇವಾಗ ಫಾರ್ ಎಕ್ಸಾಂಪಲ್ ಇದೇ ಕಾಲದ ಅಲಾಟ್ಮೆಂಟ್ ಆಗಿರುತ್ತೆ, ನಂಗೆ ಇದು ಇಷ್ಟ ಇಲ್ಲಪ್ಪ, ನಂಗೆ ಹೋಗಕ್ ಇಷ್ಟ ಇಲ್ಲ, ನಂಗೆ ಬೇಕಾಗಿಲ್ಲ, ಏನಪ್ಪ ಮಿಸ್ ಆಗಿ ಕೊಟ್ಟಿದ್ದೆ, ಸಿಗುತ್ತೋ ಇಲ್ಲ ಕೊಟ್ಟಿದ್ದೆ ಬಂದ್ಬಿಡ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಚಾಯ್ಸ್ 3 ಕೊಡಬೇಕು. ಚಾಯ್ಸ್ 3 ಕೊಟ್ಟಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಅದೇ ಅನ್ಕೊಳ್ಳಿ 100 ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರಾ, 51ನೇ ಆಪ್ಷನ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ 1 to 100 ಅಂದ್ರೆ 100 ಆಪ್ಷನ್ಸ್ ಇರುತ್ತೆ, ಈ 51 ಮಾತ್ರ ಔಟ್ ಹೋಗುತ್ತೆ. ರಿಮೈನಿಂಗ್ 1 to 50 ಅಂಡ್ 52 to 100 ಟೋಟಲ್ 99 ಆಪ್ಷನ್ಸ್ ನಿಮ್ಗೆ ಉಳ್ಕೊಳುತ್ತೆ. ಅಂದ್ರೆ ಸೆಕೆಂಡ್ ರೌಂಡ್ ಹೋದಾಗ ಆ 99 ಆಪ್ಷನ್ಸ್ ಅಲ್ಲಿ ನೀವು ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆಡ್ ಮಾಡ್ಬೋದು. ಇದು ಚಾಯ್ಸ್ 3 ತಗೊಂಡವ್ರಿಗೆ, ಅರ್ಥ ಮಾಡ್ಕೊಳ್ಳಿ. ಚಾಯ್ಸ್ 1 ಅಂದ್ರೆ ನಂಗೆ ಬಂದಿರೋ ಕಾಲೇಜ್ ಇಷ್ಟ ಇದೆ, ಹೋಗಿ ಜಾಯ್ನ್ ಆಗ್ತಾ ಇದ್ದೀನಿ. ಚಾಯ್ಸ್ 2 ಅಂತಂದ್ರೆ ನಂಗೆ ಬಂದಿರೋ ಕಾಲೇಜ್ ಓಕೆ ಆದ್ರೂ ನಾನು ಇನ್ನ ಟಾಪ್ ಪ್ರಿಯಾರಿಟಿ ಕಾಲೇಜ್ ನೋಡ್ತೀನಿ, ನಾನು ಕೊಟ್ಟಿರೋದ್ರಲ್ಲಿ ಎಂದು ಚಾಯ್ಸ್ 2 ಹೋಗೋದು. ಅವ್ರಿಗೆ 51 ಕೆಳಗಡೆ ಇರೋದು ಯಾವ್ದು ಕಾಣಿಸಲ್ಲ. ಚಾಯ್ಸ್ 3 ತಗೊಂಡ್ರೆ 51 ಮಾತ್ರ ಔಟ್ ಹೋಗುತ್ತೆ, ರಿಮೈನಿಂಗ್ ಎಲ್ಲ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಸೀಟ್ ಅಲಾಟ್ಮೆಂಟ್ ಮಾಡೋದು. ಬಟ್ ಚಾಯ್ಸ್ 3 ತಗೊಂಡ್ರೆ ಇಲ್ಲಿ ಫೀಸ್ ಕಟ್ಟೋದೇನು ಬೇಕಾಗಿಲ್ಲ. ಬಟ್ ಇದು ಲಾಸ್ಟ್ ಟೈಮ್ ಕಟ್ಟಿದ್ರು ಕೆಲವರು, ಮಾಡಿದ್ರು, ಈ ಸಲ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ದಟ್ ಈಸ್ KA ಅನ್ಭವಿಸ್ಬೇಕು. ಸೊ ಚಾಯ್ಸ್ 3 ತಗೊಂಡ್ರೆ ಅರ್ಥ ಆಯ್ತಲ್ಲ.
ನನ್ ಕಾಲೇಜ್ ಇಷ್ಟ ಇಲ್ಲ ಅಂತ ನೆಕ್ಸ್ಟ್ ರೌಂಡ್ ಹೋಗೋದು. ಚಾಯ್ಸ್ 4 ಅಂದ್ರೆ ನಿಮ್ KS ಅವಸರೇ ಬೇಡಪ್ಪ, ನಂಗೆ ಬೇಕಾಗಿಲ್ಲ, ನಾನು ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಸೇರ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಸೇರ್ಕೊಂಡ್ಬಿಡೋದು. ಸೊ ಯಾರನ್ನ ತಲೆ ಕೆಡ್ಸ್ಕೊಂತ ಇದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ ಚಾಯ್ಸ್ 4. ಇದು ಎಕ್ಸರ್ಸೈಸ್ ಮಾಡಕ್ಕೆ 2 days ಟೈಮ್ ಕೊಡ್ತಾರೆ. ಇಷ್ಟು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆ, ಸೊ ಇವಾಗ ಚಾಯ್ಸ್ 1 ತಗೊಂತೀರಾ. ಓಕೆ, 4 ಚಾಯ್ಸ್ ಹೇಳಿದೀನಿ. ಚಾಯ್ಸ್ 1 ತಗೊಂತೀರಾ. ಚಾಯ್ಸ್ 1 ತಗೊಂಡಾಗ ಏನ್ ಮಾಡ್ಬೇಕು, ನೀವು ಕಾಲೇಜ್ ಹೋಗಿ ಜಾಯ್ನ್ ಆಗ್ಬೇಕು. ಜಾಯ್ನ್ ಆಗೋದಕ್ಕೆ ಏನ್ ಆಪ್ಷನ್, ನಿಮ್ಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ನೋಡಿ. ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಪೇಮೆಂಟ್ ಹಿಸ್ಟ್ರಿ ಬರುತ್ತೆ. ಇಲ್ಲಿ ಚಲನ್ ಡೌನ್ಲೋಡ್ ಆಗುತ್ತೆ. ಆ ಚಲನ್ ಡೌನ್ಲೋಡ್ ಆದಾಗ ನಿಮ್ಗೆ ಒಂದು ಬ್ಯಾಂಕ್ಸ್ ಕೊಡ್ತಾರೆ, ಅದೆಲ್ಲ ಇಂಡಿಕೇಟ್ ಮಾಡ್ತೀನಿ, ಟೈಮ್ ಬಂದಾಗ ಇಂಡಿಕೇಟ್ ಮಾಡ್ತೀನಿ. ಒಂದು ಬ್ಯಾಂಕ್ಸ್ ಕೊಡ್ತಾರೆ, ಬ್ಯಾಂಕ್ ನೇಮ್ಸ್ ಕೊಡ್ತಾರೆ. ಆ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ ನೇಮು ಸೀಟು ಎಲ್ಲ ಇಂಡಿಕೇಟ್ ಆಗಿರುತ್ತೆ. ಆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಫೀಸ್ ಕಟ್ಟಬೇಕು. ಅದು ಇಂಡಿಕೇಟ್ ಆಗಿರುತ್ತೆ ನಿಮ್ಗೆ, ನೀವೇನ್ ಕಟ್ಟಬೇಕಾದ್ರೆ ಇಂಡಿಕೇಟ್ ಆಗಿರುತ್ತೆ. ಈ ಚಲನ್ ತಗೊಂಡೋಗಿ ಕೊಟ್ರೆ ನೋಡಿ 3 ಕಾಪಿ ಬರುತ್ತೆ, ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ. ಅವರು ಬ್ಯಾಂಕ್ ಕಾಪಿ ಅವ್ರು ಇಟ್ಕೊಂಡು ಕಾಲೇಜ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ ನಿಮ್ಗೆ ಕೊಡ್ತಾರೆ. ಕ್ಯಾಂಡಿಡೇಟ್ ಕಾಪಿ ನೀವು ಇಟ್ಕೊಂಡು ಕಾಲೇಜ್ ಕಾಪಿ ತಗೊಂಡು ಕಾಲೇಜಲ್ಲಿ ಕೊಟ್ಟು ಜಾಯ್ನ್ ಆಗ್ಬೇಕು. ಓಕೆ, ಸೊ ಇದು ಬಂದು ಇದು ಫೀಸ್ ಕಟ್ಟಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಯ್ಸ್ ಕೊಟ್ಟು ಫೀಸ್ ಕಟ್ಟಿದ ತಕ್ಷಣ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದು. ಈ ತರ ಅಂದ್ರೆ ನಿಮ್ಮ ಸೀಟು ಕನ್ಫರ್ಮ್ ಆಗಿದೆ, ನಿಮ್ಮ ಕಟ್ಟಿರೋ ಫೀಸ್ ನಂಗೆ ರಿಸೀವ್ ಆಗಿದೆ. ಸೊ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾ ಇದೀವಿ, KE ಕಡೆ ಅಂದ್ಬಿಟ್ಟು ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಇದನ್ನ ತಗೊಂಡೋಗಿ ಕಾಲೇಜಲ್ಲಿ ಜಾಯ್ನ್ ಆಗ್ಬೇಕು. ಸೊ ಇದಕ್ಕೆ ಎಷ್ಟು ಟೈಮು ಅಂತಂದ್ರೆ ನೋಡಿ, ಇಲ್ಲಿ ಫಸ್ಟ್ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 2 days ಟೈಮ್ ಕೊಡ್ತಾನೆ. ಚಾಯ್ಸ್ 1, ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡುವುದು. ಡೌನ್ಲೋಡಿಂಗ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2. ಚಾಯ್ಸ್ 1 ಹೋಗಿ ಜಾಯ್ನ್ ಆಗ್ಬಿಡ್ತೀರಾ, ಮ್ಯಾಕ್ಸಿಮಮ್ ಜಾಯ್ನ್ ಆಗ್ಬಿಡ್ತೀರಾ ಚಾಯ್ಸ್ 1. ಚಾಯ್ಸ್ 2 ಏನು ಒಂದು ಆಪ್ಷನ್ ತಗೊಂತಾ ಇದ್ದೀರಾ. ಸೊ ಚಾಯ್ಸ್ 1, ಚಾಯ್ಸ್ 2 ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂದ್ರೆ ಚಾಯ್ಸ್ 2 ಅವ್ರು ಪೇಮೆಂಟ್ ಮಾಡಬೇಕು. ಚಾಯ್ಸ್ 3 ಮಾಡೋದ್ ಬೇಕಾಗಿಲ್ಲ. ಚಾಯ್ಸ್ 4 ಎಕ್ಸಿಟ್. ಓಕೆ, ಇವ್ರ ಟೈಮ್ ಎಷ್ಟು ಅಂತಂದ್ರೆ ನೋಡಿ, ಇಲ್ಲಿ 15/2 18/7 ಅಂದ್ರೆ ರಫ್ಲಿ 2 days ಸಿಗುತ್ತೆ ನಿಮಗೆ. 2 days ಟೈಮ್ ಕೊಡುತ್ತೆ. ಒನ್ ಡೇ ಪ್ರಾಬಲಿ ಎಕ್ಸ್ಟೆನ್ಷನ್ ಸಿಗ್ಬೋದು, ಬಟ್ ಹೇಳಕ್ಕಾಗಲ್ಲ ನಾನು. ಚಾಯ್ಸ್ 1, ಚಾಯ್ಸ್ 2 ತಗೊಂಡಿರೋದು ಚಲನ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಗಳು ಮಾತ್ರ ಪೇಮೆಂಟ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2. ಚಾಯ್ಸ್ 1, ಚಾಯ್ಸ್ 2 ಎಕ್ಸೈಸ್ ಮಾಡ್ತೀರಾ. ಫೀಸ್ ಪೇಮೆಂಟ್ ಮಾಡೋದಕ್ಕೆ ಯಾವಾಗ ಅಂತಂದ್ರೆ 16/7 to 19/7 4 PM ವರೆಗೂ ನೀವು ಪೇಮೆಂಟ್ ಮಾಡಬಹುದು ಬ್ಯಾಂಕ್ ಹೋಗಿ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಸರ್ವರ್ ಇಶ್ಯೂಸ್ ಆಗುತ್ತೆ, 1 or 2 days ಕೊಡ್ತಾರೆ. ಸೊ 19 ಕೊಟ್ಟಿದ್ದಾರೆ, ಮೇ ಬಿ 1 day ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ತಾರೆ ನಿಮ್ಗೆ, ಡಿಪೆಂಡ್ಸ್. ಓಕೆ, ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಫೀಸ್ ಪೇಮೆಂಟ್ ಮಾಡಿದ್ರೆ ಏನು ಕನ್ಫರ್ಮ್ ಆಗಿದೆ ಅಂತ ನಿಮ್ಗೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಚಾಯ್ಸ್ 2 ತಗೊಂಡಿರೋರ್ಗು ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಚಾಯ್ಸ್ 1 ತಗೊಂಡಿರೋರ್ಗು ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಷ್ಟೇ, ಏನೇನು ಇಲ್ಲ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಅವ್ರು ಹೇಳ್ತಾರೆ, ಬಟ್ ಚಾಯ್ಸ್ 2 ವರ್ಗೂ ಆಗುತ್ತೆ. ಯಾವಾಗ ಅಂತಂದ್ರೆ 16 to 19 3 days ಟೈಮ್ ಕೊಡ್ತಾರೆ. 16, 17, 18, 19 4 ದಿವಸ ಟೈಮ್ ಕೊಡ್ತಾರೆ. ರಫ್ಲಿ 4 ದಿವಸ ಡೌನ್ಲೋಡ್ ಮಾಡ್ಕೊಬೇಕು. ಏನಕ್ಕೆ ಅಂತಂದ್ರೆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಕ್ಕೆ. ಇಷ್ಟು ಓವರ್ ಆಲ್ ಪ್ರೊಸೆಸ್. ಓಕೆ, ಆಮೇಲೆ ಇಷ್ಟೆಲ್ಲ ಆಯ್ತಾ, ಅದು ಅಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಿಗೆ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಇದೇ ನನಗೆ ತಲೆನೋವಾಗ್ತಾ ಇರೋದು. ಇನ್ನ ನಿಮ್ಗೆ ಕಾಲೇಜೇ ಸ್ಟಾರ್ಟ್ ಆಗಿಲ್ಲ, ಅವ್ರಿಗೋಗಿ ಫೀಸ್ ಕಟ್ಟಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ, 1-2 ತಿಂಗಳು ಕರೀತಾರ. ಆಮೇಲೆ ಇದಂತೂ ಆಗುತ್ತೆ ಈ ಸಲ ಗ್ಯಾರಂಟಿ. ಫಸ್ಟ್ ಮನೇಲಿ ಕೂಡಿಸ್ತಾ ಇದ್ರು, ಇವಾಗ ಫೀಸ್ ಕಟ್ಟಿ ಕೂಡಿಸ್ಬೇಕು. ಯಾರು ಇಂಟ್ರೆಸ್ಟ್ ತಗೊಂಡ್ಬಂದಿರ್ತೀರಾ, ಏನು ಮಾಡಕ್ಕಾಗಲ್ಲ, ಇಂಟ್ರೆಸ್ಟ್ ಕಟ್ಕೊಳ್ಳಿ ಲೋನ್ ಆಗೋವರೆಗೂ. ಸೊ ಲಾಸ್ಟ್ ಡೇಟ್ ಟು ರಿಪೋರ್ಟ್ ದ ಕಾಲೇಜ್ 20ನೇ ತಾರೀಕು. ಸೊ ಇದೇನು ಅಂತಂದ್ರೆ ಇವಾಗ ಚಲನ್ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ನೋಡಿ. ಇಲ್ಲಿ ಇವಾಗ ನೀವು ಫೀಸ್ ಕಟ್ಟಿದ ತಕ್ಷಣ, ಬ್ಯಾಂಕ್ ಹೋಗಿ ಫೀಸ್ ಕಟ್ಟಿದ ತಕ್ಷಣ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಚಾಯ್ಸ್ ಕೊಟ್ಟ ತಕ್ಷಣ ಚಲನ್ ಡೌನ್ಲೋಡ್ ಆಗುತ್ತೆ. ಚಲನ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಫೀಸ್ ಕಟ್ಟಿದ ತಕ್ಷಣ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ತಗೊಂಡು ಕಾಲೇಜಲ್ಲಿ ಕೊಟ್ಟ ತಕ್ಷಣ ರಿಪೋರ್ಟ್ ಮಾಡ್ಬೇಕು ಕಾಲೇಜ್ಗೆ. KEಗೆ ರಿಪೋರ್ಟ್ ಮಾಡಬೇಕು. ಏನು ಅಂತಂದ್ರೆ ಮತ್ತೆ ಲಾಗಿನ್ ಮಾಡ್ಬಿಟ್ಟು ನೋಡಿ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇದೆ, ಇಲ್ಲಿ ರಿಪೋರ್ಟ್ ಮಾಡಬೇಕು. ನಾನು ಹೋಗಿ ಫೀಸ್ ಕಟ್ಟಿ ಕಾಲೇಜಲ್ಲಿ ಫೀಸ್ ಕಟ್ಟಿ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀನಿ. ಇದು ನೀವೊಬ್ಬರೇ ಮಾಡೋದಲ್ಲ, ಕಾಲೇಜ್ ಕಡೆಯಿಂದನೂ ಮಾಡಬೇಕು. ಕಾಲೇಜ್ ಕಡೆಯಿಂದನೂ ಮಾಡ್ತಾರೆ. ಲಾಸ್ಟ್ ಟೈಮ್ ಅದು ಕೆಲವ್ರಿಗೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಸೊ ಇಷ್ಟು ಪ್ರೊಸೆಸ್ ಏನ್ ಹೇಳಿದೆ, ಎಲ್ಲಾ ರೌಂಡ್ಸ್ಗೂ ಸೇಮ್ ಪ್ರೊಸೆಸ್, ಟೈಮ್ ಫ್ರೇಮ್ ಸೇಮ್ ಇರುತ್ತೆ. ಫಸ್ಟ್ ರೌಂಡ್ ಮಾತ್ರ ಮಾಕ್ ಅಲಾಟ್ಮೆಂಟ್ ಇರುತ್ತೆ, ಸೆಕೆಂಡ್ ಥರ್ಡ್ ರೌಂಡ್ಗೆ ಇರಲ್ಲ. ಅದನ್ನೇ ಹೇಳ್ತಾ ಇರೋದಿಲ್ಲ. ಫಸ್ಟ್ ರೌಂಡ್ ಮಾತ್ರ ಮಾಕ್ ಅಲಾಟ್ಮೆಂಟ್ ಅಡಿಷನಲ್ ಆಗಿರುತ್ತೆ, ಸೆಕೆಂಡ್ ಥರ್ಡ್ ರೌಂಡ್ಗೆ ನಿಮಗೆ ಇರಲ್ಲ. ಓಕೆ, ಸೊ ಇಷ್ಟು ಓವರ್ ಆಲ್ ಪ್ರೊಸೆಸ್. ಸೊ ಇವಾಗ ಎಲ್ಲ ಕಂಪ್ಲೀಟ್ ಹೇಳಿದೀನಿ. ಏನಾನ ಕ್ವಶನ್ಸ್ ಬರ್ಕೊಂಡಿದ್ರೆ ಅನ್ಮ್ಯೂಟ್ ಮಾಡ್ತೀನಿ, 1 by 1 ಕೇಳ್ಬೇಕು ನನಗೆ. ಸಂತೆ ಮಾಡಿದೀರಾ ಅಂತಂದ್ರೆ ಐ ವಿಲ್ ಎಂಡ್ ದ ಸೆಷನ್, ಅಷ್ಟೇ, ಏನು ಮಾಡಲ್ಲ. ಓಕೆ, ಎಲ್ಲಿಗೆ ಬರೋಣ? ಚಾಯ್ಸಸ್ ಎಲ್ಲ ಮೇಜರ್ ಪ್ರಾಬ್ಲಮ್ ಇರೋದು ನಿಮ್ಗೆ. ಇಲ್ಲೇ ಇರೋಣ. ಕೇಳಪ್ಪ ಡೌಟ್ಸ್ ಇವಾಗ ಎಲ್ಲ ಅರ್ಥ ಆಯ್ತಾ? ಸರ್. 1 by 1 ಡೌಟ್ಸ್ ಕೇಳ್ಬೇಕು. ಏನಿದೆ ಇವಾಗ ಎಲ್ಲ ಬರ್ಕೊಂಡು ಎಲ್ಲ ಹೇಳಿದೀನಿ ಕಂಪ್ಲೀಟ್. ಇನ್ನೇನೋ ಡೌಟ್ ಇದ್ರೆ ಕೇಳ್ಬೇಕು, ಹೇಳಪ್ಪ. ಸರ್ ಈ ವಿಡಿಯೋನ ಆಪ್ ಅಲ್ಲಿ ಹಾಕ್ಬಿಡಿ ಸರ್. ಆಪ್ ಅಲ್ಲೂ ಹಾಕ್ತೀನಿ, ಯೂಟ್ಯೂಬ್ ಅಲ್ಲೂ ಹಾಕ್ತೀನಿ.
ಸರ್ ಸರ್, ಅದು ಈಗ ಫೀಸ್ ಪೂರ್ತಿ ಟೈಮ್ ಕಟ್ಟಬೇಕು ಟೇಬಲ್ ಸರ್ ತೆಗೀರಿ KA ಗೆ. ಸರ್. ಒನ್ ಬೈ ಒನ್ ಮಾತಾಡ್ಬೇಕು ಅಂತ ಹೇಳಿದ್ ನಾನು. ಸರ್ ಸ್ವಲ್ಪ ಸರ್, ಅದು fees ಟೈಮ್ ಟೇಬಲ್ ತೋರಿಸ್ರಿ ಸರ್. ಸರ್ ಅದು ಫೀಸ್ ಎಷ್ಟು ಬರುತ್ತೋ ಅಷ್ಟು ಪೂರ್ತಿ ಕಟ್ಟಬೇಕು ಸರ್ ಅದು KA ಗೆ. ಕೆ ನೋಡಿ Time ಇಂಡಿಕೇಟ್ table. ಆಗತ್ತೆ ನಿಮ್ಗೆ ಇಲ್ಲಿ. ಓಕೆ ಒಂದ್ ನಿಮಿಷ. ಸರ್ ಗೆ ಇಂಡಿಕೇಟ್ ಆಗತ್ತಲ್ಲ ಫೀಸ್ ರಫ್ಲಿ 1,05,000 ಕಂಪ್ಲೀಟ್ ಕಟ್ಟಬೇಕು ಗೆ. ಅದು ಜನರಲ್ ಕ್ಯಾಟಗರಿ ಅವರಿಗೆ. ಕ್ಯಾಟಗರಿ ಇರೋರಿಗೆ ಬರುತ್ತೆ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇವ್ರದ್ದು ಇದಕ್ಕೆ PUC ತಗೊಳ್ಳಿ ನೋಡಿ. PUC ತಗೊಂಡ್ರೆ ನಿಮ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ ಇಲ್ಲಿ 40 ಅಂತ ಹೇಳಿದ್ರೆ 40 36 37 ಆಗ್ಬೋದು ನಿಮ್ಗೆ. ಡಿಪ್ಲೊಮಾದವ್ರಿಗೆ ಒಂದು 3-4 ಸಾವಿರ ಕಡಿಮೆ ಆಗುತ್ತೆ. ಇದು ಜನರಲ್ ಕ್ಯಾಟಗರಿ ಅವರಿಗೆ. SNQ ಬರಲ್ಲ. SC ST ಅವ್ರು 750 ರೂಪಾಯಿ ಕಟ್ಟೋದಷ್ಟೇ. ಅವ್ರು ಪ್ರೈವೇಟ್ ಆಗಿ ಸೇರ್ಕೊಳ್ಳಿ ಗೌರ್ಮೆಂಟ್ ಆಗಿ ಸೇರ್ಕೊಳ್ಳಿ 750. ಬಟ್ ಕಾಲೇಜ್ ಕಡೆ ಗೆ ಕಾಲೇಜ್ಗೆ ಹೋದಾಗ ಅಲ್ಲಿ ಕಟ್ಟಲೇಬೇಕು. ಅರ್ಥ ಮಾಡ್ಕೊಳ್ಳಿ. SC ತುಂಬಾ ಕನ್ಫ್ಯೂಷನ್ ಮಾಡ್ಕೊಂತೀರಾ. ನಾನು ನಂಬಲ್ಲ ಇದನ್ನ, ಆಮೇಲೆ ಅನುಭವಿಸ್ತೀರಾ. KA ಕಟ್ಟೋ ಫೀಸ್ ಮಾತ್ರ 750 ರೂಪಾಯಿ ನಿಮಗೆ. ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಫೀಸ್ ಕಟ್ಟಲೇಬೇಕು. ರೆಡಿ ಮಾಡ್ಕೊಳ್ಳಿ. ನೀವು ಅಲ್ಲಿ ಏನು ಮಾಡಕ್ಕಾಗಲ್ಲ, ಯಾರೇನು ಮಾಡಕ್ಕಾಗಲ್ಲ. ಕ್ಯಾಟಗರಿ 1 ಅವ್ರಿಗೆ ಈ ಫೀಸ್ ಬರುತ್ತೆ. ಎನಿ ಸರ್, ಡೌಟ್ಸ್ ಆನ್ ದ ಫೀಸ್? ಎನಿ ಡೌಟ್ಸ್ ಅದು ಮಾತ್ರ ಕೇಳಿ. ಸರ್ ಕ್ಯಾಟಗರಿ ಅಂದ್ರೆ 1 ನಾವು ಮತ್ತೆ SC ಎರಡು ಇದೆ. ಎರಡು ಬರೋ ಚಾನ್ಸ್ ಹೆಂಗೋ ಇದೆ. ಅಂದ್ರೆ ಇದು ಇನ್ಕಮ್ 40,000 ಇದೆ ಸರ್. ಕ್ಯಾಟಗರಿ 1 ಅಂದ್ರೆ ಅದೊಂದು ಕ್ಯಾಟಗರಿ. ಇಲ್ಲ ಕ್ಯಾಟಗರಿ 1 ಬರಬೇಕು, ಇಲ್ಲ SC ST ಬರಬೇಕು. ಇದು ಕ್ಯಾಟಗರಿ 1 ಅವ್ರಿಗೆ ಇನ್ಕಮ್. ಇದು ಕ್ಯಾಟಗರಿ 1 ಇದ್ದು ಇನ್ಕಮ್ ಇದ್ರೆ ಇದು ಬರುತ್ತೆ. ಎರಡೂ ಬರಲ್ಲ. ಓಕೆ ಸರ್, ಓಕೆ. ಅರ್ಥ ಆಯ್ತಾ? ನೀವು SC ST ಅಂದ್ರೆ ನಿಮ್ಗೆ ಇನ್ಕಮ್ ಬಂದೇ ಬರುತ್ತೆ. ನೀವು ಈ ಕ್ಯಾಟಗರಿಗೆ ಬರ್ತೀರಾ, ಈ ಸ್ಲಾಟ್ಗೆ ಬರ್ತೀರಾ. ಕ್ಯಾಟಗರಿ 1 ಅವ್ರಿಗೆ ಇನ್ಕಮ್ ಇದೆ. ಕ್ಯಾಟಗರಿ 1 ಅವ್ರಿಗೆ ಇನ್ಕಮ್ ಇರಲ್ಲ. ಕ್ಯಾಟಗರಿ 1 ಅವ್ರಿಗೆ ಇನ್ಕಮ್ ಇರುತ್ತೆ. ಇಲ್ದವ್ರಿಗೆ ನಾರ್ಮಲ್ ಸ್ಲ್ಯಾಬ್, ಇದ್ದವ್ರಿಗೆ ಈ ಸ್ಲ್ಯಾಬ್ ಅಷ್ಟೇ. ಸರ್ ಪ್ರೈವೇಟ್ ಹಾ. ಕಾಲೇಜಿಗೆ KE ಫೀಸ್ ಕಾಲೇಜ್ ಫೀಸ್ ಟೋಟಲ್ ಎಷ್ಟಾಗುತ್ತೆ ಸರ್? ಹೇಳದ್ನಲ್ಲಪ್ಪ. ಯಾವ್ದಕ್ಕೆ? ಪ್ರೈವೇಟ್ನವ್ರಗ? ಎಸ್ ಸರ್, ಎರಡು ಸೇರಿಸಿ. ಇಲ್ಲಿ ನೋಡ, ಇಲ್ಲಿ ಇವಾಗ ಇದೇ ತಗೊಂಡ್ರೆ ಇದು ಲಾಸ್ಟ್ ಇಯರ್ KCT ಫೀಸ್ ಸ್ಟ್ರಕ್ಚರ್. ಇಲ್ಲಿ ಎಷ್ಟಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳ್ತೀನಿ ನೋಡಿ. ಇದಕ್ಕೆ ಹೇಳ್ತೀನಿ, ಅದ್ ಏನ್ ಬರುತ್ತೋ ಅರ್ಥ ಮಾಡ್ಕೊಂಬಿಡಿ ನೀನು. ಇವಾಗ ಇದಕ್ಕೆ ನಾರ್ಮಲ್ ಆಗಿ VTU 96,000 ಇರೋದು VTU ಕಾಲೇಜಸ್, 1,04,000 ಇರೋದು ಅಟಾನಮಸ್ ಕಾಲೇಜಸ್, ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಆಕ್ಸ್ಫರ್ಡ್ ಆಗಿರ್ಬೋದು, ರೇವಾ ಆಗಿರ್ಬೋದು, ಅಥವಾ ಪ್ರೆಸಿಡೆನ್ಸಿ ಆಗಿರ್ಬೋದು, ಅವ್ರಿಗೆ ಫೀಸ್ ಬಂದು 1,04,000 ಆಗುತ್ತೆ. ಇದು KA ಕಟ್ಟೋ ಫೀಸ್. KA ಕಟ್ಟಬೇಕು. ಪ್ಲಸ್ ನೀವು ಕಾಲೇಜ್ಗೆ ಹೋದಾಗ ಯೂನಿವರ್ಸಿಟಿಗಳು ಒಂದು 25,000 ಚಾರ್ಜ್ ಮಾಡ್ತಾರೆ. ರಿಮೈನಿಂಗ್ ಎಲ್ಲಾ VTU ಕಾಲೇಜ್ ಅವರು 15ರಿಂದ 18ರಿಂದ 20,000 ರಫ್ಲಿ 15 to 20K ರೇಂಜ್ ಅಲ್ಲಿ ಇದು ಮಾಡ್ತಾರೆ. ಕೆಲವರು 10,000 ತಗೊಂತಾರೆ. ಸೊ ರಫ್ಲಿ ನೀವು ಎಷ್ಟು ಅನ್ಕೊಬಹುದು? VTU ಕಾಲೇಜ್ 96 ಇದೆ, ಪ್ಲಸ್ 15,000 ಅಂದ್ರೆ 1,10,000 ರಫ್ಲಿ ಅರೇಂಜ್ ಮಾಡ್ಕೊಬೇಕು. ಸೊ ಈ ಸಲ 10,000 ಜಾಸ್ತಿ ಹಾಕೊಳ್ಳಿ. ಅದನ್ನೇ ಹೇಳ್ತಾ ಇರೋದು. 120 to 140 ರೇಂಜ್ ಅಲ್ಲಿ ವೇರಿ ಆಗುತ್ತೆ ನಿಮಗೆ. ಸೊ 130 ಅರೇಂಜ್ ಮಾಡ್ಕೊಂಬಿಡಿ. ಇನ್ ಕೇಸ್ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ಟೈಮಲ್ಲಿ 10,000 ಹೆಚ್ಚು ಕಮ್ಮಿ ಅರೇಂಜ್ ಮಾಡ್ಕೊಳಕ್ ಪ್ರಾಬ್ಲಮ್ ಆಗಲ್ಲ. ಕ್ಲಿಯರ್? ಸರ್ ಅಂದ್ರೆ ಇದು ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ಇಷ್ಟು ಕಟ್ಬೇಕೇನ್ Okay, ಸರ್ sir. ನಾವು? ಹೌದಪ್ಪ. ಸರ್ ಈಗ ಫಸ್ಟ್ ರೌಂಡ್ ಅಲ್ಲಿ ಅದು ಸೀಟ್ ಸಿಗ್ಲಿಲ್ಲ ಅಂತ ಬರ್ತದಲ್ಲ ಸರ್, ಮತ್ತೆ ಆಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್? ಅಂದ್ರೆ ನಮಗೆ ಫಸ್ಟ್ ರೌಂಡ್ ಅಲ್ಲಿ ಹೇಳದ್ ಕೇಳಿ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಏನು ಆಪ್ಷನ್ಸ್ ಕೊಟ್ಟಿದ್ದೀರಾ ಕಂಪ್ಲೀಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ರೌಂಡ್ಗೆ. ಸರ್ 100 ಈಗ ಕೊಟ್ಟಿದ್ರೆ 100 ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ರೌಂಡ್ಗೆ. ಅಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲಿ ಏನನ್ನ ಹೊಸ ಕಾಲೇಜ್ KE ಕಡೆಯಿಂದ ಆಡ್ ಮಾಡಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಬರುತ್ತೆ. ಇಲ್ಲ ಅಂದ್ರೆ ಇರೋ ಆಪ್ಷನ್ಸ್ ಅಲ್ಲಿ ರೀಶಫಲ್ ಮಾಡಬೇಕು. ರೀಶಫಲ್ ಅಂದ್ರೆ ಪ್ರಿಯಾರಿಟಿ ಚೇಂಜಸ್ ಮಾಡಬೇಕು. ಇಲ್ಲ ಹಂಗೆ ಇರ್ಲಿ ಅಂದ್ರೆ ಹಂಗೆ ಬಿಟ್ಬಿಡಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಸರ್ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ 2 ತಗೊಂತೀವಿ ನೋಡ್ರಿ ಸರ್. ಹಾ. ಸರ್ ಇವಾಗ KA ಫೀಸ್ ಕಟ್ಟಿ ಮತ್ತೆ ಚಾಯ್ಸ್ 2 ನಲ್ಲಿ ಬೇರೆ ಕಾಲೇಜ್ ಸಿಕ್ಕರೆ ಮತ್ತೆ ಅದಕ್ಕೆ ಬೇರೆ ಫೀಸ್ ಕಟ್ತೀವಲ್ಲ ಸರ್? ಕಟ್ಟಲ್ಲಪ್ಪ. ಇವಾಗ ಫಾರ್ ಎಕ್ಸಾಂಪಲ್ ಅನ್ಕೋ, ಇವಾಗ ಚಾಯ್ಸ್ ನಿಂಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯ್ತು. ಎಸ್ ಏನ್ ಮಾಡಿದೆ? ಚಾಯ್ಸ್ 2 ತಗೊಂಡೆ. ಚಾಯ್ಸ್ 2 ತಗೊಂಡಾಗ Yes, ಫಸ್ಟ್ sir. ಏನ್ ಮಾಡ್ಬೇಕು ನಿನಗೆ? VTU ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅಂದ್ರೆ VTU ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಇದ್ರ ಪ್ರಕಾರ ಹೋಗೋಣ. ನೀವ್ ಎಷ್ಟು ಕಟ್ಟಿರ್ತೀಯ? ಏನ್ ಮಾತಾಡಬೇಡ. 96,000 ಕಟ್ಟಿರ್ತೀಯ. 96,000 ಕಟ್ಟಾದ್ಮೇಲೆ ಸೆಕೆಂಡ್ ರೌಂಡ್ ಹೋಗ್ತೀಯಾ. ಸೆಕೆಂಡ್ ರೌಂಡ್ ಏನ್ ಮಾಡ್ತೀನಿ ನೀನು? ನಿನ್ಗೆ ನನಗೆ VTU ಫೀಸ್ ಜಾಸ್ತಿ ಆಗುತ್ತೆ, ಬರೀ ಗೌರ್ಮೆಂಟ್ ಕಾಲೇಜ್ ಹಾಕ್ತೀಯ. ಅಲ್ಲಿ ಆ ಇರೋ ಆಪ್ಷನ್ಸ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಇಟ್ಕೊಂತೀಯ. ನಿನ್ಗೇನಾರು ಸೆಕೆಂಡ್ ರೌಂಡ್ ಅಲ್ಲಿ ಇರೋ ಮೇಲೆ ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ ಇವಾಗ ಏನ್ ಅಲಾಟ್ಮೆಂಟ್ ಆಗಿರೋದು ಅದೇ ಕಾಲೇಜ್ ಇರುತ್ತೆ. ಇನ್ ಕೇಸ್ ಬೇರೆ ಕಾಲೇಜ್ ಏನೋ ಸಿಕ್ತು ಅಂತಂದ್ರೆ ಅವಾಗ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಬೇರೆಯವ್ರಿಗೆ ಹೊಟ್ಟೋಗ್ಬಿಡುತ್ತೆ, ಹೊಸ ಕಾಲೇಜ್ ಸಿಗುತ್ತೆ ನಿಮ್ಗೆ. ಸೊ ಹೊಸ ಕಾಲೇಜ್ ಸಿಕ್ಕಿದಾಗ ಸೇಮ್ ಕ್ರೈಟೀರಿಯಾ ಕೋಟಾದಲ್ಲಿ ಇದ್ರೆ ಅಷ್ಟೇ ಫೀಸ್ ಇರುತ್ತೆ, ನೀನ್ ಏನು ಕಟ್ಟಂಗಿಲ್ಲ. ಡೌನ್ಲೋಡ್ ಆಗುತ್ತೆ ಅಡ್ಮಿಷನ್ ಆರ್ಡರ್. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಾಲೇಜ್ ಕಟ್ಟಿರ್ತೀಯ, ನಿಮಗೆ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಅಲ್ಲಿ ಫೀಸ್ ಎಷ್ಟೈತೆ? ಕಡಿಮೆ ಇದೆ. ಸೊ ಇಲ್ಲಿ ಜಾಸ್ತಿ ಕಟ್ಟಿರ್ತೀಯ, ಅವಾಗ ಏನಾಗುತ್ತೆ? ಆ ಬ್ಯಾಲೆನ್ಸ್ ಫೀಸ್ ನಿಮ್ಗೆ ರೀಫಂಡ್ ಆಗುತ್ತೆ. ಆ ರೀಫಂಡ್ ಆಗೋದಕ್ಕೆ ಒಂದು 6ರಿಂದ 8 ತಿಂಗಳು ಟೈಮ್ ತಗೊಳುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಇದು ಒಂದ್ ಇನ್ಸ್ಟೆನ್ಸ್. ಸೆಕೆಂಡ್ ಇನ್ಸ್ಟೆನ್ಸ್ ಏನು? ಫಸ್ಟ್ ರೌಂಡ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ನನಗೆ ಇಲ್ಲಿ. ಅಂದ್ರೆ ಗೌರ್ಮೆಂಟ್ ಕಾಲೇಜ್ 40,000 ಕಟ್ಟಿರ್ತೀನಿ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋದಾಗ ನಂಗೆ ಪ್ರೈವೇಟ್ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಸೇಮ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಸೆಕೆಂಡ್ ರೌಂಡ್ ಅಲ್ಲೂ ಏನು ಕಟ್ಟಂಗಿಲ್ಲ.
ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಅವಾಗ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಕಟ್ಟಬೇಕಾಗತ್ತೆ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಳೋದಕ್ಕೆ. ಜಾಸ್ತಿ ಕಟ್ಟಿದ್ರೆ ರೀಫಂಡ್ ಆಗುತ್ತೆ, ಕಡಿಮೆ ಕಟ್ಟಿದ್ರೆ ಕಟ್ಟಬೇಕಾಗತ್ತೆ. ಕ್ಲಿಯರ್? ಎಸ್ ಸರ್, ಅಂದ್ರೆ 2 ಟೈಮ್ಸ್ ಕಟ್ಟೋದಿಲ್ಲ ಸರ್. ಇಲ್ಲ 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 ಇಲ್ಲ, 2 ಟೈಮ್ಸ್ ಕಟ್ಟೋದಿಲ್ಲ. ಅದೇ ಸರ್ ಓಕೆ. 2 ಟೈಮ್ಸ್ ಕಟ್ಟೋದಿಲ್ಲ. ಏನಕ್ಕೆ 2 ಟೈಮ್ಸ್ ಕಟ್ತೀರಾ? ಫಸ್ಟ್ ಕಟ್ಟಿರ್ತಿರಲ್ಲ ಇಲ್ಲಿ, ಆ ಡಿಫ್ರೆನ್ಸ್ ಅಮೌಂಟ್ ಮಾತ್ರ ಕಟ್ಟಬೇಕು. ಈಗ ಫಸ್ಟ್ ಟೈಮ್ ಪ್ರೈವೇಟ್ ತಗೊಂಡಾಗ ಆಮೇಲೆ ಗೌರ್ಮೆಂಟ್ ಸಿಕ್ಕರೆ 45,000 ವಾಪಸ್ ಬರ್ತದಲ್ಲ ಸರ್? ಹೌದು, ವಾಪಸ್ ಬರುತ್ತೆ, ಬಟ್ ವೆಯ್ಟ್ ಮಾಡ್ಬೇಕು. ಎಸ್ ಸರ್ ಅದು ಇನ್ನೊಂದು Sir. PDF ಅಲ್ಲಿ ಡೌಟ್ ಉಂಟು ಸರ್. ಹೇಳಪ್ಪ ಏನು? ಅಂದ್ರೆ ಸರ್ ಈಗ ಅದು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 26 ಸೀಟ್ ಇದ್ರೆ ಇಲ್ಲಿ ಅದು ಕಟ್ ಆಫ್ ರ್ಯಾಂಕ್ 6 ಉಂಟು ಸರ್. ಅದು ಹೇಗೆ ಅಂತ ಗೊತ್ತಾಗ್ತದೆ. ಎಲ್ಲಿ 26 ಸೀಟ್ಸ್ ಇದೆ? RV ಕಂಪ್ಯೂಟರ್ ಸೈನ್ಸ್. ಓಕೆ, ನೋಡಪ್ಪ ಇಲ್ಲೇ ಕೊಡ್ತೀನಿ. ಇಲ್ಲೆಲ್ಲಿ BMS RV ಎಲ್ಲಿದೆ? ಇಲ್ಲಿ RV ಇಲ್ಲ. ಇಲ್ಲಿ ಅದೇ ಅದು 26 ಸೀಟ್ ಇರುವಾಗ ಅದು ಕಟ್ ಆಫ್ 6 ರ್ಯಾಂಕಿಗೆ ಹೇಗೆ ಆಗ್ತದೆ ಅಂತ ಗೊತ್ತು. 26 ಸೀಟ್ಸ್ ಟೋಟಲ್ ಸೀಟ್ಸ್ ಕಾಣಲ್ಲ. ಈ ಜನರಲ್ ಮೆರಿಟ್ಗಲ್ಲ, ಯಾರವನು ಟೋಟಲ್ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ಇಲ್ಲಿ ಸೈಡ್ ಇದು ನೋಡಿ. ಇಲ್ಲಿ ಟೋಟಲ್ ಸೀಟ್ಸ್ ಇರೋದು ಟೋಟಲ್ ಆ ಬ್ರಾಂಚ್ ಗೆ ಆ ಕಾಲೇಜಲ್ಲಿ ಎಷ್ಟಿದೆ ಅಂತ. ಇದು ಕ್ಯಾಟಗರಿ ವೈಸ್ ಡಿವೈಡ್ ಆಗುತ್ತೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದೆ ತಗೊಳ್ಳಿ. ಇಲ್ಲಿ ಎಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ಇನ್ಫಾರ್ಮೇಶನ್ ಸೈನ್ಸ್ ಟೋಟಲ್ ಸೀಟ್ಸ್ ಎಷ್ಟಿದೆ? 10 ಸೀಟ್ ಇದೆ. ಬಟ್ ಇಲ್ಲಿ ಜನರಲ್ ಮೆರಿಟ್ ಎಷ್ಟಿದೆ? 3 ಸೀಟು. ಆ 3 ಸೀಟ್ ಕಟ್ ಆಫ್ ರ್ಯಾಂಕಿಂಗ್ ಬಂದು 632. ಸೊ 632ಗೆ 3ನೇ ಸೀಟ್ ಹೋಗಿದೆ ಅಂತ ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ? ಇದು ಯಾಕೆ ಟೋಟಲ್ ಸೀಟ್ಸ್ ಕೊಟ್ಟಿದ್ದೀನಿ ಅಂದ್ರೆ ಆ ಬ್ರಾಂಚ್ ಗೆ ನಿಮ್ಮ ಡಿಪ್ಲೊಮಾಗೆ ಎಷ್ಟು ಸೀಟ್ಸ್ ಇಂದ ಇಂಡಿಕೇಟ್ ಆಗುತ್ತೆ, ಅದೊಂದು ವ್ಯೂ ಕೊಟ್ಟಿದ್ದೀನಿ ಅಷ್ಟೇ. ಕ್ಲಿಯರ್? ಸರ್ ಜನರಲ್ ಮೆರಿಟ್ ಗೆ ಸ್ಕಾಲರ್ಶಿಪ್ ಬರ್ತಿದೆ ಸರ್? ಅದ್ ನನಗೆ ಡೌಟ್ ಇದೆಯಪ್ಪ. ಜನರಲ್ ಮೆರಿಟ್ ಗೆ ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ನಿಮ್ಗೆ ಎಲಿಜಿಬಲ್ ಜನರಲ್ ಮೆರಿಟ್ ಸ್ಕಾಲರ್ಶಿಪ್ ಎಲ್ರಿ ಬರುತ್ತೆ. ಕ್ಯಾಟಗರಿ ಇದೆಯಾ ನಿಮ್ದು? ಕ್ಯಾಸ್ಟ್ ಇದೆಯಾ? ಕ್ಯಾಶ್ ಇದೀನಿ ಸರ್, 2B ಕ್ಯಾಶ್ ಇದ್ರೆ ಬರುತ್ತೆ. ನೀವು ಕ್ಯಾಸ್ಟ್ ಜನರಲ್ ಮೆರಿಟ್ ಹೆಂಗ್ ಬರ್ತೀರಾ? ಅಪ್ಲಿಕೇಶನ್ ಜನರಲ್ ಮೆರಿಟ್ ಆಗ್ಬಿಟ್ಟಿದೆ ಸರ್. ಏನು ಮಾಡಕ್ಕಾಗಲ್ಲ, ಕ್ಲೇಮ್ ಮಾಡಕ್ಕಾಗಲ್ಲ. ಕೋಟಾ ಬರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಿದೆ DVS ಅಲ್ಲಿ ಜನರಲ್ ಮೆರಿಟ್ ಇದೆ ಸರ್. ಮತ್ತೆ ನಿಮ್ ಕ್ಲೇಮ್ ಆಗಲ್ಲ. ಇಲ್ಲಿ ಕೋಟಾ ಕ್ಲೇಮ್ ಆಗಲ್ಲ, ಬಟ್ ಆಮೇಲೆ ಕಾಲೇಜ್ಗೆ ಹೋದಾಗ ಅಲ್ಲಿ ಸರ್ಟಿಫಿಕೇಟ್ ಕೊಡಿ, ಕ್ಲೇಮ್ ಆಗುತ್ತೆ, ಸ್ಕಾಲರ್ಶಿಪ್ ಬರುತ್ತೆ. ಸರ್ ಡಾಕ್ಯುಮೆಂಟ್ ಅಲ್ಲಿ 3B ಇದ್ರೆ ಕ್ಲೇಮ್ ಆಗಿದೆ. ಆಗತ್ತಪ್ಪ. ಫೀಸ್ ಕೂಡ ಫೀಸು ರೆಡ್ಯೂಸ್ ಆಗುತ್ತಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಇಲ್ಲೇನು ರೆಡ್ಯೂಸ್ ಆಗಲ್ಲ. ಇಲ್ಲಿ ರೆಡ್ಯೂಸ್ ಆಗೋದು ಇವ್ರಿಗೆ ಮಾತ್ರ. ಯಾರಿಗೆ ಹೇಳಿ? 2.5 ಕಡಿಮೆ ಇದ್ರೆ ಸರ್. ಇಲ್ಲಿ ನೋಡಿ, ರೆಡ್ಯೂಸ್ ಆಗೋದು ಯಾರಿಗೆ? SC ST ಅವರಿಗೆ ಮತ್ತೆ ಕ್ಯಾಟಗರಿ 1 ಅವ್ರಿಗೆ ಮಾತ್ರ ಫೀಸ್ ರೆಡ್ಯೂಸ್ ಆಗೋದು, ಬೇರೆ ಯಾರಿಗೂ ರೆಡ್ಯೂಸ್ ಆಗಲ್ಲ. ಸರ್ ಈಗ ಚಾಯ್ಸ್ ಟು ಆಪ್ಷನ್ ತಗೊಂಡಾಗ ಹೈ ಪ್ರಯಾರಿಟಿ ಅಷ್ಟೇ ಉಳ್ಕೊಂಡು ಎಲ್ಲ ಕೆಳಗಳಿಗೆಲ್ಲ ಡಿಲೀಟ್ ಆತು ಅಂದ್ರಲ್ಲ ಸರ್? ಹೌದಪ್ಪ. ಮೇಲೆ ಅಲ್ಲಿನ ಸೀಟ್ ಖಾಲಿ ಇಲ್ಲಾರ್ದಾಗ ಸಿಗ್ಲಾರ್ದಾದ್ರೆ ಸರ್ ಅದನ್ನೇ ಕಣ ಹೇಳ್ತಾ ಇರೋದು. ಇವಾಗ ಮೇಲ್ಗಡೆ ಪ್ರಿಯಾರಿಟಿ ಏನೋ ನಿನ್ ಪ್ರಕಾರ ಬೆಸ್ಟ್ ಕಾಲೇಜ್ ಅಂತ ಅನ್ಕೊಂತೀಯ. ಹೌದು ನೆಕ್ಸ್ಟ್ ಸರ್. ರೌಂಡ್ ಈಗ ಹೋದಾಗ ಅಲ್ಲಿ ಸೀಟ್ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಕೈಯಲ್ಲಿ ಇದೆಯಲ್ಲ. ಚಾಯ್ಸ್ ಓ, 2 ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸೀಟ್ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗೋದು. ನಿಮ್ ಕೈಲಿ ಆಲ್ರೆಡಿ ಸೀಟ್ ಇದೆ, ಅದು ಆ ಸೀಟ್ ನಿಮ್ ಕೈಲಿ ಇರುತ್ತೆ. ಯಾವ್ದೂ ಸಿಗ್ಲಿಲ್ವಾ, ಆ ಸೀಟ್ ಕನ್ಫರ್ಮ್ ಇರುತ್ತೆ. ಮತ್ತೆ ಇಲ್ಲೊಂದು ಡೇಂಜರ್ ಇದೆ, ಅರ್ಥ ಮಾಡ್ಕೊಳ್ಳಿ. ನೀವ್ ಏನ್ ಸೀಟ್ ಹೋಲ್ಡ್ ಮಾಡಿರ್ತೀರಾ, ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹೋದಾಗ ಸೀಟ್ ಬೇರೆ ಕಾಲ ಅಲಾಟ್ಮೆಂಟ್ ಆಯ್ತು ಅಂದ್ರೆ ನಂಗೆ ಅದು ಬೇಡ ಇದು ಬೇಕು ಅಂದ್ರೆ ಸಿಗಲ್ಲ ನಿಮ್ಗೆ. ಅದಾಗಲ್ಲ, ಆಪ್ಷನ್ ಇಲ್ಲ. ಅದಕ್ಕೂ ರೆಡಿ ಇರ್ಬೇಕು ನೀವು. ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಸಿಕ್ಕರೆ ಹೋಗ್ಬೇಕೇನ್ ಸರ್? ಹೋಗ್ಲೇಬೇಕು. ನಂಗೆ ಅದು ಬೇಡ, Yes, ನಂಗೆ ಅಲರ್ಟ್ ಆಗಿರೋದೇ ಕೊಟ್ಬಿಡಿ ಅಂತಂದ್ರೆ ಆಗಲ್ಲ ಅದು. ಯಾಕಂದ್ರೆ ಈ ಸೀಟ್ ಬೇರೆ ಹೊರಟೋಗಿರುತ್ತೆ. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಮಾಡೋ ಚಾಯ್ಸ್ 2 ಒಳ್ಳೆ ಕ್ವಶನ್ ಕೇಳ್ತಾ ಇದಾರೆ. ಚಾಯ್ಸ್ 1 ಪ್ರಾಬ್ಲಮ್ ಇಲ್ಲ, ಚಾಯ್ಸ್ 3 ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಸೆಕೆಂಡ್ ರೌಂಡ್ ಹೋಗ್ತೀರಾ. ಚಾಯ್ಸ್ 1 ತಗೊಂಡ್ರೆ ಕಾಲೇಜ್ ಜಾಯ್ನ್ ಆಗ್ಬಿಡ್ತೀರಾ. ಚಾಯ್ಸ್ 4 ಎಕ್ಸಿಟ್ ಆಗ್ಬಿಡ್ತೀರಾ. ಮೇಜರ್ ಪ್ರಾಬ್ಲಮ್ ಆಗೋದೇ ಇಲ್ಲಿ ಚಾಯ್ಸ್ 2 ಅವರಿಗೆ. ಚಾಯ್ಸ್ 4 ಅನ್ಕೊಂತೀರಾ, ಸೊ ಕಾಲೇಜ್ ಹೆಂಗು ಕೈಯಲ್ಲಿ ಇದೆ ನನಗೆ, ನೆಕ್ಸ್ಟ್ ರೌಂಡ್ ಹೋಗೋಣ. ಆ ನೆಕ್ಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆದ್ರೆ ಆ ಕಾಲೇಜ್ಗೆ ಹೋಗ್ಬಿಡೋಣ, ಇಲ್ಲ ಅಂದ್ರೆ ಹೆಂಗು ಕಾಲೇಜ್ ಎಲ್ಲ ಇದಕ್ಕೆ ಬಂದ್ಬಿಡೋಣ ಅನ್ಕೊಂತೀರಾ. ಆಗಲ್ಲ, ಇದಾಗಲ್ಲ. ಇದು ತುಂಬಾ ಜನ ತಪ್ಪು ಮಾಡ್ಕೊಳೋದು ಇಲ್ಲೇನೆ. ಹೋಲ್ಡ್ ಮಾಡ್ಕೊಂಡು ಹೋಗಿರ್ತೀರಾ, ನಿಮ್ಗಿಂತ ಬೆಟರ್ ಕಾಲೇಜ್ ಮೇಲ್ಗಡೆ ಬೆಟರ್ ಕಾಲೇಜು, ಅದು ಅಲಾಟ್ಮೆಂಟ್ ಆಯ್ತಾ, ಅದಕ್ಕೆ ಹೋಗ್ಲೇಬೇಕು. ಈ ಕಾಲೇಜ್ ಹೊಟ್ಟೋಗ್ಬಿಡುತ್ತೆ, ಇರಲ್ಲ ನಿಮ್ಗಿಲ್ಲಿ. ಇಲ್ಲಿ ಯಾವ್ದು ಅಲಾಟ್ಮೆಂಟ್ ಆಗಿಲ್ಲ, ಅವಾಗ ಈ ಕಾಲೇಜ್ ಉಳ್ಕೊಂಡಿರುತ್ತೆ. ಅದೇ ಫ್ರೀಸ್ ಆಗೋದು. ನಿಮ್ಗೆ ಯಾವ್ದು ಅಲಾಟ್ಮೆಂಟ್ ಆಗಿದೆ 51 ಆಪ್ಷನ್ ಫ್ರೀಸ್ ಆಗ್ಬಿಟ್ಟಿರುತ್ತೆ. ಅದು ಬೈ ಡಿಫಾಲ್ಟ್ ನಿಮ್ಗೆ ಅದು ಇದ್ದೇ ಇರುತ್ತೆ. ನಿಮ್ ಲೆಕ್ಕದಲ್ಲಿ ಏನ್ ಹೋಗ್ತಾ ಇರೋದು, ನನ್ಗೆ ಈ ಕಾಲೇಜ್ಗೆ ಓಕೆ ಆದ್ರೂ ಒಂದ್ ಚಾನ್ಸ್ ತಗೊಂತೀನಿ ಅಂತ ಹೋಗ್ತಾ ಇರೋದು. ತಗೊಂಡ ಮೇಲೆ ಅದು ಸಿಕ್ಕದ ಮೇಲೆ ಹೋಗ್ಲೇಬೇಕು. ಇಲ್ವಾ, ಬೇಕಾಗಿಲ್ಲ. ಹಂಗಾರೆ ಬೇಡ ಸರ್. ಇವಾಗ ಏನ್ ಮಾಡ್ತೀರಾ, ಆಯ್ತು ಸರ್ ನಾನು ಹೋಗಿರ್ತೀರಾ, ಸೆಕೆಂಡ್ ಚಾಯ್ಸ್ ತಗೊಂಡು ಹೋಗಿರ್ತೀರಾ. ಅಲ್ಲಿ ಹೋದಾಗ ಅನ್ಸುತ್ತೆ ಯಾಕೆ ಬೇಕಪ್ಪ ತಲೆನೋವು, ಒಂದು ಬೇರೆ ಕಾಲೇಜ್ಗೆ ಹೋಗ್ಬೇಕು, ಇವಾಗ ಏನ್ ಸರ್ ಮಾಡ್ಬೇಕು ನಾನು ಅಂತಂದ್ರೆ ನಥಿಂಗ್, ಸಿಂಪಲ್. ಎಲ್ಲಾ ಆಪ್ಷನ್ಸ್ ಡಿಲೀಟ್ ಮಾಡ್ಬಿಡಿ. ಎಲ್ಲಾ ಆಪ್ಷನ್ಸ್ ಡಿಲೀಟ್ ಮಾಡಿ ಉಳಿಯೋದು ಯಾವ್ದು?
ಅದದ್ದು ಸೆಲೆಕ್ಟ್ ಅಲರ್ಟ್ ಆಗಿರೋದು. ಯಾವ್ದು ಅಲರ್ಟ್ ಆಗಿರೋ ಅದೇ ಇರುತ್ತೆ. ಸೊ ಅವ್ನ್ ಏನಾರ ಮಾಡ್ಕೊಳ್ಳಿ ನಿಮ್ ಸೀಟ್ ನಿಮ್ಗೆ ಕನ್ಫರ್ಮ್ ಇರುತ್ತೆ. ಅರ್ಥ ಆಯ್ತಾ? ಇದು ಇರುತ್ತೆ. ಅದಕ್ಕೆ Sir, ಟೈಮ್ ಅದಕ್ಕಿಂತ- ಬಂದಾಗ ಮಾಡ್ತೀನಿ. ಅದಕ್ಕಿಂತ ಅಂದ್ರೆ ಕಡಿಮೆ ಈಗ- ಹೋಗುದಿಲ್ಲ ಅಲ್ಲ ಸರ್? ಸರ್ ಹೈ ಪ್ರಯಾರಿಟಿ ಸಿಗ್ಲಿಕ್ಕೆ ಅಲೋಟ್ ಆಗಿದ್ದ ಸೀಟ್ ಅಂತ ಇರುತ್ತಲ್ಲ ಸರ್? ನಿಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಹೈ ಪ್ರಿಯಾರಿಟಿ ಏನಕ್ಕೆ ಹೋಗ್ತಾ ಇದೀರಾ ನೀವು? ಇನ್ನ ಒಳ್ಳೆ ಕಾಲೇಜ್ ಬೇಕು ಅಂತ ಹೋಗ್ತಾ ಇದ್ದೀರಾ, ಕರೆಕ್ಟಾ? ಎಸ್ ಸರ್. ಇವಾಗ ಹೈ ಪ್ರಿಯಾರಿಟಿ ಸಿಕ್ತಪ್ಪ, ಅಲ್ಲಿ ಹೋಗಲ್ವಾ ನೀನು? ಓದ್ತೀನಿ ಸರ್. ಹೋಗ್ತೀಯಾ? ನಂಗೆ ಅದು ಆಯ್ತು, ನಿಂಗ ಹೋಗ್ತೀನಿ ಅಂತ ಅನ್ಕೊಂಡು ಹೋಗಿರ್ತೀಯ, ಅಲಾಟ್ಮೆಂಟ್ ಆಗ್ಬಿಡುತ್ತೆ ಹೈ ಪ್ರಿಯಾರಿಟಿದು. ಆಮೇಲೆ ಯಾಕೋ ಬೇಡ ಅನ್ಸುತ್ತೆ, ಬೇಡ ಸರ್ ನಂಗೆ ಹಳೇದೇ ಕೊಟ್ಬಿಡಿ ಅಂದ್ರೆ ಇಲ್ಲ ಸರ್, ಹೈ ಪ್ರಯಾರಿಟಿ ಸಿಗ್ಲಿಕ್ರೆ ಇದು ಅಲೋಟ್ ಆಗಿದ್ದಂತ ಸೀಟ್ ಅಲ್ಲಪ್ಪ, ಇರುತ್ತಲ್ಲ ಸರ್ ಅಂತ. ಅದನ್ನೇ ಹೇಳ್ತಾ ಇರೋದು. ಇದು ಕೆಲವ್ರಿಗಿದೆ ಚಾಯ್ಸ್ ಒಂದು ಏನ್ ಅನ್ಕೊಂತಾರೆ ಅಂತಂದ್ರೆ, ಹೈ ಪ್ರಿಯಾರಿಟಿ ಸಿಕ್ಕಿದ್ರೆ ಅಲಾಟ್ಮೆಂಟ್ ಆದ್ರೆ ಅದಕ್ಕೆ ಹೋಗೋಣ, ಆಗ್ಲಿಲ್ವಾ ಇದಕ್ ಬಂದ್ಬಿಡೋಣ ಅನ್ಕೊಂತೀರಾ. ಅದಾಗಲ್ಲ ಅದು. ಅಲ್ಲಿ ಸಿಕ್ತು ಅಂತಾರೆ ಹೈ ಪ್ರಿಯಾರಿಟಿ, ಅದಕ್ಕೆ ಹೋಗ್ಲೇಬೇಕು. ಬ್ಯಾಕ್ ಬರಕ್ಕಾಗಲ್ಲ, ಹಳೆ ಕಾಲೇಜಿಗೆ ಬರಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಮೇನ್ ಕನ್ಫ್ಯೂಷನ್ ಮಾಡ್ಕೊಳೋದು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ, ನಾನು ನೋಡಿದೀನಿ. ಕ್ಲಿಯರ್? ಹೈ ಪ್ರಿಯಾರಿಟಿ ಸಿಗ್ಲಿಕ್ರೆ ಸರ್? ಅವಾಗ ನಿಮ್ಗೆ ಇರುತ್ತಲ್ಲ, ಆಲ್ರೆಡಿ ಇರುತ್ತಲ್ಲ, ಹೋಲ್ಡ್ ಆಗಿರುತ್ತಲ್ಲ ಸೀಟು. ಓಕೆ ಓಕೆ ಓಕೆ. ನಾನು ಅದನ್ನೇ ಹೇಳ್ತಾ ಇರೋದು, ನಿಮ್ ಸೀಟ್ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಿಯಾರಿಟಿಗೆ ಹೋಗಿ ನೆಕ್ಸ್ಟ್ ರೌಂಡ್ ಹೋಗ್ತೀರಾ. ಹೈ ಪ್ರಿಯಾರಿಟಿ ಸಿಕ್ತಾ ಅಲ್ಲಿ ಹೋಗ್ಲೇಬೇಕು. ಅವಾಗ ಇದು ಹೊಟ್ಟೋಗ್ಬಿಡುತ್ತೆ ಬೇರೆಯವ್ರಿಗೆ. ಇವಾಗ ಸಿಂಪಲ್ ಅದೇನ್ರಿ, ಒಂದ್ ಸೀಟ್ ಇದೆ, ಒಂದ್ ಸೀಟು ಇಬ್ಬರಿಗೆ, ಎರಡ್ ಸೀಟು ಒಬ್ಬರಿಗೆ ಹೆಂಗ್ ಅಲಾಟ್ ಆಗತ್ತೆ? ಕರೆಕ್ಟ್ ಅಲ್ವಾ? ಹೌದು ಸರ್, ಹೌದು. ಅಷ್ಟೇ. ಸರ್ ಫಸ್ಟ್ ರೌಂಡ್ ನಲ್ಲಿ ಎಸ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ ಸರ್, ಮತ್ತೆ ಅದೇನು ಹೇಳಕ್ಕಾಗಲ್ಲಪ್ಪ, ಅದೇನು ಹೇಳಕ್ಕಾಗಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ. ಇವಾಗ ಇಲ್ಲಿ ತಗೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ RV ಕಾಲೇಜು ನೋಡ, ಕೇಳ್ದಲ್ಲ, ಇಲ್ಲಿ 19 ಸೀಟ್ ಇದೆ. 19 ಸೀಟ್ ಜನರಲ್ ಮೆರಿಟ್ 6 ಸೀಟ್ ಇದೆ. ಈ 6 ಸೀಟ್ ಅಲ್ಲಿ 12ನೇ ರ್ಯಾಂಕ್ ಎಷ್ಟು ಸೀಟ್ ಹೋಗಿದೆ ಅಂತ ನನಗೆ ಗೊತ್ತಾಗಲ್ಲ. ಅದು ಸೆಕೆಂಡ್ ರೌಂಡ್ ಬಂದಾಗ RV ಕಾಲೇಜ್ ಕಾಣಿಸ್ತಾ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಫಸ್ಟ್ ರೌಂಡ್ ಬದುಕೊಂಡಿದೆ ಸೀಟ್ಸ್ ಇನ್ನ ಅಂತ ಅನ್ಕೊಬೇಕು. ನಿಮ್ಮ ದುರಾದೃಷ್ಟಕ್ಕೆ KE ಅವರು 2 ವರ್ಷದಿಂದ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ರೆ ಬೇರೆ ಯಾವ್ದು ಬಿಡ್ತಾನೆ ಇಲ್ಲ, ಕಟ್ ಆಫ್ ಬಿಡ್ತಾ ಇಲ್ಲ, ಬರೀ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾವ್ರೆ. ಇವ್ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ. ಅಲ್ಲಿ ಏನ ಸೀಟ್ಸ್ ಇತ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಜನರಲ್ ಮೆರಿಟ್ 6 ಸೀಟ್ ಇದೆ. ಸೆಕೆಂಡ್ ರೌಂಡ್ ಬಂದಾಗ 0 ಸೀಟ್ ಇತ್ತು ಅಂದ್ರೆ ಕಂಪ್ಲೀಟ್ ಫಸ್ಟ್ ರೌಂಡ್ ಅಲ್ಲಿ ಸೇಲ್ ಆಗ್ಬಿಟ್ಟಿದೆ ಸೀಟ್ಸ್ ಅಂತ. ಸೆಕೆಂಡ್ ರೌಂಡ್ ಬಂದಾಗ ಏನೋ 2 ಸೀಟ್ ಇತ್ತಾ? ಫಸ್ಟ್ ರೌಂಡ್ 4 ಸೀಟ್ ಹೋಗಿದೆ, ಉಳಿದಿರೋದು 2 ಉಳಿದಿದೆ ಅನ್ಕೋಬಹುದು. ಅವಾಗ ಅರ್ಥ ಆಯ್ತಾ ಏನ್ ಹೇಳ್ತಾ ಇದೀನಿ ಅಂತ? 13 ಸೀಟ್ ಎಲ್ಲಿಗೆ ಹೋಯ್ತು ಸರ್ ಅದ್ರಲ್ಲಿ? ಯಾವ್ದು 19ರಲ್ಲಿ ಯಾರು ಹೋದ್ರೆ 13 ಎಲ್ಲಿಗೆ ಹೋಯ್ತು? ಲೇ, ಟೋಟಲ್ RV ಕಾಲೇಜಲ್ಲಿ 19 ಸೀಟ್ ಬರುತ್ತೆ. ಇಲ್ಲಿ ನೋಡ, ಇಲ್ಲಿ ಟೋಟಲ್ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ 19 ಸೀಟ್ ಬರ್ತಾ ಇದೆ, ಕರೆಕ್ಟಾ? ಓಕೆ ಸರ್. 19ರಲ್ಲಿ ಜನರಲ್ ಮೆರಿಟ್ ಗೆ 6 ಸೀಟ್ ಇದೆ. ಓಕೆ. 2AG ಅವ್ರ 2 ಸೀಟ್ ಇದೆ. ಈ ತರ ನಿಂಗೆ 2 ಕೊಟ್ಟಿರೋದು. ಇಲ್ಲಿ ಎಲ್ಲಾ ಕ್ಯಾಟಗರಿ 19 ಸೀಟು ಎಲ್ಲಾ ಕ್ಯಾಟಗರಿ ಡಿವೈಡ್ ಆಗುತ್ತೆ. 8 ಕ್ಯಾಟಗರಿ ಇದೆ, 8 ಕ್ಯಾಟಗರಿ ಡಿವೈಡ್ ಆಗುತ್ತೆ. ಸೊ GM ಯಾರನ್ನ ಇದ್ರೆ ಅವರು 6 ಸೀಟ್ ಮಾತ್ರ ಆಕ್ಸಿಬಿಲಿಟಿ ಸಿಗೋದು. 6 ಸೀಟ್ಗೆ ಕಟ್ ಆಫ್ ಬಂದು 12 ಇದೆ. ಅವ್ರು ಕೇಳ್ತಾ ಇರೋದೇನು ಅಂದ್ರೆ, ಸರ್ ಇವಾಗ ಫಸ್ಟ್ ರೌಂಡ್ ಅಲ್ಲಿ 12 ಕಟ್ ಆಫ್ ಬಂದಿದೆ, 6 ಸೀಟು ಖಾಲಿ ಆಗಿದ್ಯಾ ಅಂತ ಕೇಳ್ತಾ ಇರೋದು, ಕರೆಕ್ಟಾ? ಅದು ಗೊತ್ತಾಗಲ್ಲ, ಅದು ಎಷ್ಟು ಸೀಟ್ ಕರೆಕ್ಟ್ ಖಾಲಿ ಆಗಿದೆ ಅಂತ. ಅದಕ್ಕೆ ಗೊತ್ತಾಗ್ಬೇಕು ಹೆಂಗೆ ಅಂತಂದ್ರೆ, ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗುತ್ತೆ, ನಿಮಗೆ ಒಂದು ಕಟ್ ಆಫ್ PDF ಬಿಡ್ತಾರೆ, ಕರೆಕ್ಟಾ? ಸೆಕೆಂಡ್ ರೌಂಡ್ ಹೋಗ್ತೀರಾ, ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಗೊತ್ತಾ? ಕರೆಕ್ಟಾ? ಇದೇ ತರ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ನಿಮ್ಗೆ. ಅಲ್ಲಿ RV ಕಾಲೇಜಲ್ಲಿ ಹೋಗಿ CS ಅಲ್ಲಿ ಹುಡುಕಿ, ಅಲ್ಲಿ ಏನ ಸೀಟ್ಸ್ ಉಳ್ಕೊಂಡಿತ್ತಾ? ಸೊ ಫಸ್ಟ್ ರೌಂಡ್ ಅಲ್ಲಿ 6 ಸೀಟ್ಸ್ ಖಾಲಿ ಆಗಿಲ್ಲ, ಇನ್ನ ಉಳ್ಕೊಂಡಿದೆ. ಯಾಕೆ ಅಂತಂದ್ರೆ ಅದಕ್ಕೊಂದು ಇದೆ, ಹೇಳ್ತೀನಿ ಕೇಳಿ. ಇಲ್ಲಿ ಇವಾಗ 6 ಸೀಟ್ ಇದೆ, 6 ಸೀಟ್ ಅಲ್ಲಿ 6 ಜನನು ಅಕ್ವೈರ್ ಮಾಡ್ಬಿಡ್ತಾರೆ ಫಸ್ಟ್ ರೌಂಡ್ ಅಲ್ಲಿ, ಬಟ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಲ್ಲ. ಇದೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ, ಕಾಲೇಜ್ ಹೋಗಿ ಜಾಯ್ನ್ ಆಗಲ್ಲ. ಫೀಸ್ ಕಟ್ಟಿರ್ತಾರೆ, ಕಾಲೇಜ್ ಹೋಗಿ ಜಾಯ್ನ್ ಆಗಲ್ಲ. ಇದು ಟೈಮ್ ಫ್ರೇಮ್ ಇದೆ, ಇಲ್ಲಿ ಇಷ್ಟು ಟೈಮಲ್ಲಿ ಮಾಡ್ಕೊಂಡ್ಲೇಬೇಕು ಅಂತ. ಮಾಡ್ಕೊಂಡ್ಲಿಲ್ಲ ಅಂದ್ರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಸೀಟು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮ್ಗೂ ಅಷ್ಟೇನೆ, ಯಾರ್ಯಾರು ಚಾಯ್ಸ್ 1 ತಗೊಂತೀರಾ ಅವಾಗ ಜಾಯ್ನ್ ಆಗ್ಬೇಕು. ಜಾಯ್ನ್ ಆಗ್ಲಿಲ್ವಾ, ನಿಮ್ ಸೀಟ್ ಹೋಯ್ತು, ನೀವೇನು ಮಾಡಕ್ಕಾಗಲ್ಲ, ಇವ್ರು ಎಕ್ಸಿಟೆಡ್. ನೀವೇನ್ ಮಾಡ್ಬೇಕು ಅವಾಗ? ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ಥರ್ಡ್ ರೌಂಡ್ಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಎಕ್ಸ್ಟೆಂಡ್ ರೌಂಡ್ ಉಳ್ಕೆ ಪಳ್ಕೆ ಸೀಟ್ ಅಂತ ಕೊಡ್ತಾರೆ. ಅವಾಗ ಒಂದು ಆಪ್ಷನ್ ಕೊಡ್ತಾರೆ ಎಂಟ್ರಿ ಆಗೋದಕ್ಕೆ. ಬಾರಿ ಹುಷಾರಾಗಿ ಪ್ಲೇ ಆಗ್ಬೇಕಿದು. ಇದನ್ನೇ ನಾನು ಹೇಳ್ತಾ ಇರೋದು, ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ಪರ್ಸನಲ್ ಗೈಡೆನ್ಸ್. ಇದು ಯಾರು ಕೊಡಲ್ಲ ನಿಮ್ಗೆ. ಸರ್ ಬೆಂಗಳೂರಿನಲ್ಲಿ ಒಂದು ವೇಳೆ ಅದು ಕ್ಯಾಟಗರಿಗೆ ಬೆಂಗಳೂರಲ್ಲಿ ಆಪ್ಷನ್ ಎಂಟ್ರಿ ಇದೆಯಾ? ಇಲ್ಲ ಸರ್, ಎಂಟ್ರಿ ಆನ್ಲೈನ್ ಅಲ್ಲಿ ಇದೆಯಪ್ಪ, ಬೆಂಗಳೂರಲ್ಲಿ ಇಲ್ಲ. ಸರ್ ಅದು ಕ್ಯಾಟಗರಿಗೆ ಸೀಟ್ ಅಲಾಟ್ಮೆಂಟ್ ಆಗದಿದ್ರೆ ಜನರಲ್ಗೆ ಬರುತ್ತೆ ಅಲ್ಲ ಸರ್? ಯಾವ್ದು? ಅದು ಈಗ RV ಕಾಲೇಜ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅದು ಬೇರೆ ಬೇರೆ ಡಿವೈಡ್ ಇದ್ದದ್ದು ಸೀಟ್ ಅಲಾಟ್ಮೆಂಟ್ ಯಾರು ಗೆಸ್ ಆಗ್ಲಿಲ್ಲ ಫಸ್ಟ್ ರೌಂಡ್ ಅಲ್ಲಿ, ಅದು ಜನರಲ್ ಬರುತ್ತೆ. ಜನರಲ್ಗೆ ಬರುತ್ತೆ.
ಆ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 6 ಸೀಟ್ ಇದೆ. 6 ಸೀಟಲ್ಲಿ ಫಸ್ಟ್ ರೌಂಡ್ ಅಲ್ಲಿ 4 ಸೀಟ್ ಹೋಯ್ತು, ಉಳಿದಿರೋದು 2 ಸೀಟ್ ಇರುತ್ತೆ, ಜನರಲ್ಗೆ ಬರುತ್ತೆ, ಅದು ಬೇರೆ ಕ್ಯಾಟಗರಿಗೆ ಹೋಗಲ್ಲ. ಅಲ್ಲ ಸರ್, ಕ್ಯಾಟಗರಿಯಲ್ಲಿ ಉಳಿದದ್ದು. ಕ್ಯಾಟಗರಿ ಉಳಿದ ಕೊನೆಗೆ ಮಾಡ್ತಾರೆ, ಎಕ್ಸ್ಟೆಂಡ್ ರೌಂಡ್ ಮಾಪಪ್ ರೌಂಡ್ ಅಂತ ಮಾಡ್ತಾರಲ್ಲ, ಉಳ್ಕೆ ಪಳ್ಕೆ ಸೀಟ್ಸ್ ಅವಾಗ ತೆಗೆದು ಯಾರು ಬೇಕೋ ಅವ್ರು ಕೊಡ್ತಾರಲ್ಲ ಡೈರೆಕ್ಟ್ ಆಗಿ. ಅಲ್ಲಿ ತನಕ ಆರ್ವಿ ಕಾಲದ ಕನ್ಸ್ ಕಾಣ್ಬಿಡ ರಾಜ. ಸರ್ ಎಚ್ ಕೆ ಅವರಿಗೆ 6 ಸೀಟ್ಸ್ ಸಿಗ್ಬೋದಾ ಸರ್? ಎಲ್ಲ ಸಿಗುತ್ತಪ್ಪ, 2 ಡಬಲ್ Sir. ಹೇಳಪ್ಪ. ಸರ್ ಈಗ ಏನಂದ್ರೆ ಇದು ರ್ಯಾಂಕಿಂಗ್ ತುಂಬಾ ಜಾಸ್ತಿ ಬಂದಿದೆ ಸರ್. ಸೊ ನಾವ್ ಅನ್ಕೊಂಡಿರೋ ಕಾಲೇಜ್ ನಮ್ಮೂರಲ್ಲೇ ಸಿಗೋಕೆ ಚಾನ್ಸಸ್ ಇದೆ. ಹಂಗೆ ಯಾರು ಹೇಳಕ್, ನೀನಲ್ಲ ನಾನು ಅಲ್ಲ, ಕೆ ಎಲ್ಲೂ ಹೇಳಕ್ ಆಗಲ್ಲ ಇಂಥ ರ್ಯಾಂಕಿಂಗ್ಗೆ ಇಲ್ಲ ಅಲಾಟ್ಮೆಂಟ್ ಆಗತ್ತೆ ಅಂತ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ತೀನಿ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೋಡಿ, ಲಾಸ್ಟ್ ಟೈಮ್ ಇವಾಗ ಎಲ್ಲಿ ಅಲ್ಲ ಸರ್, ನನಗ್ ಬಂದಿರೋ ರ್ಯಾಂಕಿಂಗ್ 14,704 ಬಂದಿದೆ ಸರ್. ಸೊ ನಂದು ಸೊ ನನಗೆ ನಾನ್ ಇರೋದು ಬಳ್ಳಾರಿಯಲ್ಲಿ ಸರ್. RVMSC ಕಾಲೇಜೇ ಬೇಕಂದ್ರೆ ಸಿಗುತ್ತೆ ಸರ್. ವಿತ್ HK ಹೇಳಕ್ ಆಗಲ್ಲಪ್ಪ. ಅದ್ ಏನಾಗುತ್ತೆ ಅಂದ್ರೆ ಆ ಲಾಸ್ಟ್ ಟೈಮ್ ಕಟ್ ಆಫ್ ನೋಡಿ ಗೊತ್ತಾಗುತ್ತೆ, ಕಟ್ ಆಫ್ ನೋಡೋ ಒಂದು ಐಡಿಯಾ ಬರುತ್ತೆ. ಅಲ್ಲಿ ಸಿಕ್ಕಿದ್ರೆ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಿನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಕೊಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಫೈನಲ್ ಆಗಿ ಒಂದೇ ಆಪ್ಷನ್ ಬರುತ್ತೆ, ಸೀಟ್ ನಾಟ್ ಅಲಾಟೆಡ್ ಅಂತ ಬರ್ತಾ ಇರುತ್ತೆ ನಿಮ್ಗೆ. ಅವ್ ನಿಮ್ಗೆ ಉಳಿಯೋದು ಲಾಸ್ಟ್ ರೌಂಡ್ ಅಲ್ಲಿ ಉಳಿಯುತ್ತೆ. ಇಲ್ಲ ನಿಮ್ಗೆ ಅಲ್ಲೇ ನಾಳೆ ಬೆಳಗ್ಗೆ ಬರೋ ಆಪ್ಷನ್ ಎಂಟ್ರಿನಲ್ಲಿ ಬರೇ ಒಂದೇ ಕಾಲೇಜ್ ಕೊಟ್ರೆ ಏನಾದ್ರೂ ಸಿಗೋ ಚಾನ್ಸಸ್ ಇದೆನಾ ಸರ್? ಅದನ್ನೇ ಹೇಳ್ತಾ ಇರೋದು, ನೀವು ಒಂದೇ ಆ ಕಾಲೇಜ್ ಕೊಟ್ರೆ ಅಲ್ಲಿ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಸೀಟ್ ಅಲಾಟ್ಮೆಂಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ ನಿಮ್ಗೆ. ನಿಮ್ಗೆ ಅಲ್ಲೇ ಬೇಕು, ನಾನು ಅಲ್ಲೇ ಹೋಗ್ತೀನಿ ಬೇರೆ ಕಡೆ ಹೋಗಲ್ಲ ಅನ್ನಂಗಿದ್ರೆ ಅದನ್ನೇ ಕೊಡಿ, ಬೇರೆ ಕೊಡ್ಬೇಡಿ. ಬಟ್ ತುಂಬಾ ಕಡಿಮೆ ಪ್ರಾಬ್ಲಮ್ ಬರಲ್ವಾ? ಬರುತ್ತೆ. ಅದನ್ನೇ ಅವ್ರು ಹೇಳ್ತಾರೆ, ಅವ್ರು ಫಿಕ್ಸ್ ಆಗಿರೋದಕ್ಕೆ ಅಲ್ವಾ, ನಾನು ಸಿಕ್ಕಿದ್ರಲ್ಲಿ ಹೋಗ್ತೀನಿ ಇಲ್ಲ ಹೋಗಲ್ಲ ಅಂತ. ಇವಾಗ ನೀವು ಆಪ್ಷನ್ಸ್ ಕೊಡ್ತಾ ಇರೋದೇನು ಅಂದ್ರೆ, ಎಂತ ಕಾಲೇಜ್ ಸಿಕ್ಕಿದ್ರು ಹೋಗ್ತೀನಿ ಅಂದ್ರೆ ಎಲ್ಲಾ ಕಾಲೇಜ್ ಆಪ್ಷನ್ಸ್ ಕೊಡ್ಬೇಕು. ಇಲ್ಲ ಸರ್ ನಂಗೆ ಬಳ್ಳಾರಿಲೇ ಬೇಕು, ನಂಗೆ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಾತ್ರ ಹೋಗ್ತೀನಿ ಅಂದ್ರೆ ಅದು ಮಾತ್ರ ಕೊಡಿ, ಅದು ಮಾತ್ರ ಅಲಾಟ್ಮೆಂಟ್ ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಇಲ್ಲ ಮ್ಯಾನೇಜ್ಮೆಂಟ್ ಹೋಗ್ಬೇಕು, ಲಾಸ್ಟ್ ಅಲ್ಲಿ ಉಳ್ಕೆ ಪಳ್ಕೆ ಸೀಟ್ಸ್ ಇರುತ್ತಲ್ಲ ಅವಾಗ ಕರೀತಾರೆ, ಡೈರೆಕ್ಟ್ ಹೋಗಿ ಯಾವ್ದು ಜಾಯ್ನ್ ಆಗ್ಬೋದು. ಸರ್ ಇನ್ಫಾರ್ಮೇಶನ್ ಸೈನ್ಸ್ ಈಕ್ವಲ್ ಟು ಕಂಪ್ಯೂಟರ್ ಸೈನ್ಸ್ ಸರ್. ಏನೇನ ಇನ್ಫಾರ್ಮೇಶನ್ ಸೈನ್ಸ್ ಈಕ್ವಲೆಂಟ್ ಟು ಕಂಪ್ಯೂಟರ್ ಸೈನ್ಸ್ ಸರ್. ಇದು ಯಾಕೆ ಡೌಟ್ಸ್ ಸುಮಾರು ಜನಕ್ಕೆ ನಾನು ಅರ್ಥ ಆಗಲ್ಲ. ಕಂಪ್ಯೂಟರ್ ಸೈನ್ಸ್ ಇಸ್ ದ ಕೋರ್ ಬ್ರಾಂಚ್. IS, IE, ಆರ್ಟಿಫಿಷಿಯಲ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ರಿಲೇಟೆಡ್ ಎನಿ ಬ್ರಾಂಚ್ ಅಂದ್ರು ಕಮ್ಸ್ ಅಂಡರ್ CS ಅಷ್ಟೇ, ಏನೂ ಇಲ್ಲ. ಏನ್ ಡಿಫ್ರೆನ್ಸ್ ಎರಡಕ್ಕೂ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸೈಬರ್ ಸೆಕ್ಯೂರಿಟಿ ತಗೊಳ್ಳಿ, CS ತಗೊಳ್ಳಿ. ನಾನ್ ಪ್ರಿಫರ್ ಮಾಡೋದು ಒಳ್ಳೆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾವ ಬ್ರಾಂಚ್ ಸಿಕ್ಕಿದ್ರು ನುಗ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಏನ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಸೇಮ್ ಬರುತ್ತೆ. CS ತಗೊಂಡ್ರೆ ನಿಮ್ಗೆ ಆಪ್ಷನ್ಸ್ ಬರುತ್ತೆ, ಎಲೆಕ್ಟಿವ್ ಆಪ್ಷನ್ಸ್ ಬರುತ್ತೆ. ಆ ಎಲೆಕ್ಟಿವ್ಸ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ, ಸೈಬರ್ ಸೆಕ್ಯೂರಿಟಿ ಆಗಿರುತ್ತೆ, ಅದು ಇದು ಇರುತ್ತೆ ಅಷ್ಟೇ ನಿಮಗೆ. ಇಲ್ಲಿ ಸೈಬರ್ ಸೆಕ್ಯೂರಿಟಿ ತಗೊಂಡ್ರೆ ಅದ್ರ ಮೇಲೆ ಓದ್ಬೇಕು ಅಷ್ಟೇ, ಏನೂ ಇಲ್ಲ. ನೀವು ಯಾವ್ದಾನ ಓದಿ ಅವ್ನು ಕೊಡೋದು ಕೊನೆಗೆ ಡಿಗ್ರಿನೇ. ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. IS, CS ಅವೆಲ್ಲ ನೋಡಕ್ ಹೋಗ್ಬೇಡಿ, ಅದು ಮೇನ್ ಬ್ರಾಂಚ್ ಮೇಲೆ ಸಬ್ ಬ್ರಾಂಚ್ ನೋಡಕ್ ಹೋಗ್ಬೇಡಿ. ಎನಿ ಬ್ರಾಂಚ್ ಕಂಪ್ನಿಯವ್ರು ನೋಡೋದು ಒಂದು ವ್ಯಾಲಿಡ್ ಡಿಗ್ರಿ, ಒಂದು ವ್ಯಾಲಿಡ್ ಕಾಲೇಜ್ ನೋಡ್ತಾರೆ. ಇವಾಗ RB ಆಗಿರ್ಬೋದು, PMS ಆಗಿರ್ಬೋದು, PS ಆಗಿರ್ಬೋದು, ಅಲ್ಲಿ ಎಲೆಕ್ಟ್ರಿಕಲ್ ಅವರು ಪ್ಲೇಸ್ಮೆಂಟ್ಸ್ ಹೋಗ್ತಾರೆ, ಮೆಕ್ಯಾನಿಕಲ್ ಅವರು ಪ್ಲೇಸ್ಮೆಂಟ್ಸ್ ಬರ್ತಾರೆ. ಅವ್ರ ಸ್ಕಿಲ್ ಇತ್ತಾ ದೇ ವಿಲ್ ಎಂಟರ್, ಸ್ಕಿಲ್ ಇಲ್ವಾ ಏನು ಮಾಡಕ್ಕಾಗಲ್ಲ. ಸ್ಕಿಲ್ ಇಲ್ಲ ಅಂದ್ರೆ CS ಅವ್ರು ಪ್ಲೇಸ್ಮೆಂಟ್ ಹಾಕಾಗಲ್ಲ. CS ಅವ್ರಿಗೆ CS ಅವರೇ ಪ್ಲೇಸ್ಮೆಂಟ್ ಮಾಡ್ತಾರೆ, ಆತರ ಅಲ್ಲ. ಅವ್ರ ಕ್ಯಾಂಪಸ್ ಬಂದಾಗ ಎಂಟೈರ್ ಎಲಿಜಿಬಿಲಿಟಿ ಅವ್ರು ಕರೀತಾರೆ. ಕ್ಯಾನ್ ಬಿ ಎನಿ ಬ್ರಾಂಚ್. ಇವಾಗ ಮೆಕ್ಯಾನಿಕಲ್ ಇರುತ್ತಾನೆ, ಅವ್ನು ಕೋಡಿಂಗ್ ಸ್ಕಿಲ್ಸ್ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಡೆವಲಪ್ ಮಾಡ್ಕೊಂತಾನೆ, ಸ್ಕಿಲ್ಸ್ ಚೆನ್ನಾಗಿರುತ್ತೆ, ಯು ವಿಲ್ ಕ್ಲಿಯರ್ ದ ಟೆಸ್ಟ್, ದೇ ವಿಲ್ ಟೇಕ್ ಹಿಮ್. ಇಟ್ ಡಸಂಟ್ ಮ್ಯಾಟರ್, ಸ್ಕಿಲ್ಸ್ ಇರ್ಬೇಕಷ್ಟೇ. ಸೊ ನಾನ್ ಪ್ರಿಫರ್ ಮಾಡೋದು, ಒಳ್ಳೆ ಕಾಲೇಜ್ ಸಿಕ್ತಾ ನುಗ್ಬಿಡಿ, ಒಳ್ಳೆ ಪ್ಲೇಸ್ಮೆಂಟ್ ಇದೆಯಾ ಯಾವ ಸಿಕ್ಕಿದ್ರು ನುಗ್ಬಿಡಿ. ಫಾರ್ ಎಕ್ಸಾಂಪಲ್ ಇವಾಗ RV ನಾನು ಯಾವ ಸಿಕ್ಕಿದ್ರು ಹಾಕಿ, ಎಲ್ಲದಕ್ಕೂ ಸಿಕ್ಕಿದ್ರು ಸಿಗ್ಲಿ, ಹೋಗ್ಬಿಡಿ ಆರಾಮಾಗಿ ನೆಮ್ಮದಿಯಾಗಿ, ಲೈಫ್ ಸೆಟ್ಲ್ ಆಗುತ್ತೆ. ಹೇಳಪ್ಪ. ಸರ್ ಒಂದ್ಸರಿ ಲಾಗಿನ್ ಆದ್ರೆ ಆಪ್ಷನ್ ಎಂಟ್ರಿಗೆ ಏನಪ್ಪ ಸರ್ ಒಂದ್ಸಲಿ ಲಾಗಿನ್ ಆದ್ರೆ ಆಪ್ಷನ್ ಎಂಟ್ರಿಗೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಲಾಗಿನ್ ಆಗಲ್ವಾ ಸರ್? ಯಾರು ಹೇಳಿದ್ದು? ಸರ್ ಗೊತ್ತಿರ್ಲಿಲ್ಲ ಸರ್. ಲಾಗಿನ್ ಆದ್ರೆ 10 ನಿಮಿಷ ಇರುತ್ತೆ, ಆತರ ಏನಿಲ್ಲ. ಅದು ಅವ್ರು ಚೋಕ್ ಕೊಡ್ತಾ ಇರ್ತಾರೆ, ಅರ್ಥ ಆಯ್ತಾ? ಸ್ಟಾರ್ಟಿಂಗ್ 11 ಗಂಟೆ ಅಂದ್ರೆ 11 ಗಂಟೆ ಚೆಕ್ ಮಾಡಕ್ ಹೋಗ್ಬೇಡಿ, ಆರಾಮಾಗಿ 11:30 ಮುಕ್ಕಲ್ ಚೆಕ್ ಮಾಡಿ ಲಾಗಿನ್ ಆಗತ್ತೆ. ಸರ್ ನಾವು 9th ಸ್ವಲ್ಪ ಕಾಲೇಜ್ ಕೊಟ್ಟು ಮತ್ತೆ 10th ಸ್ವಲ್ಪ ಕಾಲೇಜ್ ಕೊಡ್ಬೋದಾ ಸರ್? ಕೊಡ್ಬೋದಪ್ಪ, ಅದನ್ನೇ ಹೇಳ್ತಾ ಇರೋದು. ಇವಾಗ 1 ನಿಮಿಷ ಇರ, ಅದೊಂದು ಡೌಟ್ ಕ್ಲಿಯರ್ ಮಾಡ್ತೀನಿ, 1 ನಿಮಿಷ. ಎಲ್ಲೋಯ್ತು ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಇಚ್ಛೆಗಳನ್ನು ದಾಖಲಿಸುವುದು, ಆಪ್ಷನ್ ಎಂಟ್ರಿ ಇಂದ ಆರ್ಡರ್ ಆಫ್ ಪ್ರಿಯಾರಿಟಿ. ಎಲ್ಲಿಗೆ ಅಂದ್ರೆ 9th 11 o'clock ಇಂದ
11th 11 AM ವರೆಗೂ 11ನೇ ತಾರೀಕು 11 ಗಂಟೆ 10:55 ವರೆಗೂ ಕೊಡ್ಬೋದು ನೀವು. 10:55 ಆದ್ಮೇಲೆ ಆಗಲ್ಲ. ಬಟ್ ಅಷ್ಟು 8 ಇಟ್ಕೊಳಕ್ ಹೋಗ್ಬೇಡಿ. ಯೂಶಲಿ 7 ಗಂಟೆಗೆ ಮುಗಿಸ್ಕೊಂಬಿಡಿ. ಯಾಕಂದ್ರೆ 7 ಗಂಟೆ ಆದ್ಮೇಲೆ ಸರ್ವರ್ ಬಿಸಿ ಆಗುತ್ತೆ, ಲಾಗಿನ್ ಆಗಲ್ಲ. ಸರ್ ಇದು ಮ್ಯಾಕ್ಸಿಮಮ್ 11th ಬೆಳಗ್ಗೆ 5:30 6 ಗಂಟೆ ಒಳಗೆ ಮುಗಿಸ್ಕೊಂಬಿಡಿ. ಅಷ್ಟ್ ಮಾಡಕ್ಕೆ ಹೋಗ್ಬೇಡಿ. ಹಿಂದಿನ ದಿವಸನೇ ಮುಗಿಸ್ಕೊಂಬಿಡಿ ಆದಷ್ಟು. ಒಂದ್ ದಿವಸ ಸರ್, ಟೈಮ್ ಕೊಡ್ಬೋದಲ್ವಾ ತಗೊಂಡು ಸರ್? ಎಂಟ್ರಿ ಮಾಡಿ. ಸೇವ್ ಅಂಡ್ ಸಬ್ಮಿಟ್ ಅಂದ್ರೆ ಕೊಟ್ಟು ಆಯ್ತಲ್ಲ ಸರ್? ಮತ್ತೆ 10th ಕೊಡ್ಬೋದಲ್ವಾ ಸರ್? ಏನಪ್ಪ ಸರ್ 9th ಕೊಟ್ಟು ಮತ್ತೆ 10th ಮತ್ತೆ ಕೊಡ್ಬೋದಲ್ವಾ ಸರ್? next ಕೊಡಬಹುದು ದಿನ ಬಂದ್ಮೇಲೆ ಕೊಡಬಹುದು. ನೀವು ಏನೇನ್ ಕೊಡ್ತೀರಾ ಇಮಿಡಿಯೇಟ್ PDF ಡೌನ್ಲೋಡ್ ಆಗ್ತಾ ಇರತ್ತೆ. ನೋಡಿ ಇದೇ PDF ಡೌನ್ಲೋಡ್ ಆಗೋದು ನಿಮ್ಗಲ್ಲಿ. ಇಲ್ಲಿ ತೋರ್ಸೋದ್ನಲ್ಲ. ಸರಿ ಇದು ಓಕೆ. ಸೇವ್ ಅಂಡ್ ಸಬ್ಮಿಟ್ ಅಂತ ಓದಿದ್ರೆ ಸೇವ್ ಆದಂಗೆಲ್ಲ ಸರ್ ನಾವು ಆಪ್ಷನ್ ಹೌದಪ್ಪ. ಮಾಡಿದ್ವಲ್ಲ? ಹೌದಪ್ಪ. Yes, sir. ಮತ್ತೆ Sir, ಬೇರೆ ಸಬ್ಮಿಷನ್ ಏನಿಲ್ಲ ಅಲ್ಲ ಸರ್? ಇಲ್ಲ ಇಲ್ಲ ಇಲ್ಲ. ನೆಕ್ಸ್ಟ್ ಒರಿಜಿನಲ್ Okay, ರೌಂಡಿಗೆ ನಾವು okay. ಕಾಲೇಜ್ ಆಡಪ್ ಮಾಡ್ಬೋದಾ ಸರ್? ಹ್ಮ್? ಒರಿಜಿನಲ್ ರೌಂಡಿಗೆ ಅಂದ್ರೆ ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಮುಂಚೆನಾ ಮಾಕ್ ಅಲಾಟ್ಮೆಂಟ್ ಆದ್ಮೇಲ? ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಸರ್. ಮಾಕ್ ಅಲಾಟ್ಮೆಂಟ್ ಮುಂಚೆನೂ ಆಗಲ್ಲ. ಮಾಡ್ಬೋದು, ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ಮಾಡ್ಬೋದು. ಸೆಕೆಂಡ್ ರೌಂಡ್ ಅಲ್ಲಿ ಮಾಡಕ್ ಆಗಲ್ಲ. ಹಾ ಸರ್ ಆಯ್ತು. ನೋಡಿ ಇಲ್ಲಿ ಇದನ್ನ ಹೇಳಿದ್ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದೇ ಪ್ರಿಯಾರಿಟಿ. ನೀವು ಕೊಟ್ಟ ತಕ್ಷಣ ಪ್ರಿಯಾರಿಟಿ ತರ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಅಂದ್ರೆ ನೋಡಿ ಇವರು E05 E01 E09 E41 ಅಲ್ಲಿ ಕಾಲೇಜಸ್ ಕೇಳಿದ್ದಾರೆ. ಇವ್ರ ಪ್ರಿಯಾರಿಟಿ ಬಂದು ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಸೋ ಆನ್ ಟು ಕಂಪ್ಯೂಟರ್ 10th ಪ್ರಿಯಾರಿಟಿ. ಈ ತರ ಕೊಟ್ಕೊಂಡು ಹೋಗಿದ್ದಾರೆ. ಈ ತರ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಅಂದ್ರೆ ನೀವು ಏನ್ Sir, ಕೊಟ್ಟರು ಅಲ್ಲಿ ಡೌನ್ಲೋಡ್ ಆಗ್ತಾ ಇರುತ್ತೆ. ಚೆಕ್ ಮಾಡ್ಕೊಂತಾ ಇರಬೇಕು ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದೀರಾ ಏನು ಎಲ್ಲ ಬರ್ತಾ ಇರುತ್ತೆ ನಿಮಗೆ. ಸರ್ ನೆಕ್ಸ್ಟ್ ದಿನ Sir, ಚೇಂಜ್ ಮಾಡಿದ್ರೆ ಮತ್ತೆ ಇನ್ನೊಂದು PDF ಬರುತ್ತಲ್ವಾ ಸರ್? ಹೌದಾ ಬರುತ್ತಾ PDF ಡೌನ್ಲೋಡ್ ಆಗುತ್ತಪ್ಪ. ಒಂದೊಂದು ಆಪ್ಷನ್ ಚೇಂಜ್ ಮಾಡಿದಾಗ ಒಂದು PDF ಬರ್ತಾ ಇರುತ್ತೆ ನಿಮಗೆ. ಡೌನ್ಲೋಡ್ ಮಾಡ್ಕೊಂಡು ನೋಡಿ ಚೆಕ್ ಮಾಡ್ಬೋದು. ಸರ್ Okay. ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡಿದ್ರೆ ಸರ್, ಹಾ? ಮತ್ತೆ ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡಿದ್ರೆ ಮತ್ತೆ ಫುಲ್ ಸ್ಟ್ಯಾಕಿಗೆ ಪ್ಲೇಸ್ಮೆಂಟ್ ಆಗಂಗಿಲ್ಲ ಅಲ್ಲ ಸರ್? ಫುಲ್ ಸ್ಟ್ಯಾಕ್ ಅವು ಆ stream ಅಲ್ಲಿ ಹೋಗ್ಬೇಕು ಅವಾಗ. ಇನ್ ಜನರಲ್ ಬರ್ತದಲ್ಲ ಸರ್ CS ಆ ತರನೇ. ಹೌದು ಅದನ್ನೇ IS ಹೇಳ್ತಾ ಇರೋದು. CS ಬಂದು ಮೇನ್ ಬ್ರಾಂಚ್, ಸೈಬರ್ ಸೆಕ್ಯೂರಿಟಿ ಹಾ, ಸಬ್ ಬ್ರಾಂಚ್. ಸೈಬರ್ ಸೆಕ್ಯೂರಿಟಿ ತಗೊಂಡ್ರೆ ಸೈಬರ್ ಸೆಕ್ಯೂರಿಟಿಲೇ ಹೋಗ್ಬೇಕು ನೀವು. ಅದ್ರ ಮೇಲೆ ಕೋರ್ಸ್ ಹಾ, ಮಾಡ್ಬೇಕು. ಸೈಬರ್ ಸೆಕ್ಯೂರಿಟಿ ಮೇಲೆ ಕೋರ್ಸ್ ಮಾಡಿ. ಅವಾಗ ವೈ ಡು ನೀಡ್ ಫುಲ್ Sir. ಸ್ಟ್ಯಾಕ್? ಇಲ್ಲ Sir, ಫುಲ್ ಆಗ ಸ್ಟ್ಯಾಕ್ ಬೇಕಾ? ನಾನ್ ಹೇಳ್ತಾ ಇರೋದೇನು ಅಂದ್ರೆ ಕಾಲೇಜ್ ಚೆನ್ನಾಗಿರೋ ಹಾ. ಸಿಕ್ತಾ, ಇವಾಗ BMS ಸಿಕ್ತು, ಪ್ಲೇಸ್ಮೆಂಟ್ಸ್ ಆಗುತ್ತೆ. ಹಾ, ನುಗ್ಗಿ ಸೈಬರ್ ಹಾ, ಸೆಕ್ಯೂರಿಟಿಗೆ ಸಿಕ್ತಾ, ನುಗ್ಗಿ ಸೈಬರ್ ಸೆಕ್ಯೂರಿಟಿಗೆ ಅಲ್ಲಿ ಡೆವಲಪ್ ಮಾಡ್ಕೊಳ್ಳಿ ಸ್ಕಿಲ್ಸ್. ಹಾ ಸರ್. CS ಏನ್ ಮೇನ್ ಬ್ರಾಂಚ್ ಇದ್ದದಲ್ಲ ಸರ್, ಹಂಗೆ ಇನ್ಫಾರ್ಮೇಶನ್ ಸೈನ್ಸ್ ಮತ್ತೆ ಮೇನ್ ಬ್ರಾಂಚ್ ಐತೆ ಏನ್ ಸರ್? ಇಲ್ಲಪ್ಪ, ಯಾವ CS ಮತ್ತೆ ಮೇನ್ ಬ್ರಾಂಚ್. ಹೋಗ್ಬೋದು? CS ಅಲ್ಲಿ ಬರೋದು ಮಿಕ್ಕಿದೆಲ್ಲ ಸಬ್ ಬ್ರಾಂಚಸ್. CS ಇಸ್ ದ Sir, ಮೇನ್ ಬ್ರಾಂಚ್. ನನಗೆ ಒಂದು Sir, ಸಬ್ ಬ್ರಾಂಚಿಗೆ ಅಷ್ಟು ಪ್ಲೇಸ್ಮೆಂಟ್ ಅವರು ಕೊಡುದಿಲ್ಲ ಅಂತೆ ಸರ್ ಕಾಲೇಜ್. ಆತರ ಏನಿಲ್ಲ, ಹಂಗೆ ಹೇಳ್ತಾರೆ. ಅವೆಲ್ಲ ಏನಿಲ್ಲ. ನೀವು ಪರ್ಫಾರ್ಮೆನ್ಸ್ ಇರ್ಬೇಕಲ್ಲ ಕರೆಕ್ಟ್ ಆಗಿ ಫಸ್ಟ್. ಅಪ್ಲೈ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತೆ. ಸರ್ Apply ಡಿಪ್ಲೊಮಾದಲ್ಲಿ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತೆ ಸರ್ ಎಲ್ಲ ಕಂಪನಿಗೆ. ಆತರ ಏನಿಲ್ಲಪ್ಪ. ಅಲ್ಲಿ ಕಂಪ್ನಿಯವ್ರು ಬಂದವ್ರು ಸ್ಕಿಲ್ ನೋಡ್ತಾರೆ ಅಷ್ಟೇ. ಮೀನ್ಸ್ ಸ್ಟೂಡೆಂಟ್ ಕ್ರೈಟೀರಿಯಾ ನೋಡ್ತಾರೆ. ನೋಡ್ರೆ ಕಂಪ್ನಿಯವ್ರು ಬಂದವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾರೆ. ಮಿನಿಮಮ್ CGP ಇಷ್ಟವ್ರು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ CS IS ಅವೆಲ್ಲ ಕೇಳಲ್ಲ. ದೆನ್ ಕ್ಲಿಯರ್ ಆದ್ಮೇಲೆ, ಇಂಟರ್ವ್ಯೂ ಕ್ಲಿಯರ್ ಆದ್ಮೇಲೆ ದೆನ್ ದೇ ವಿಲ್ ಲುಕ್ ಇನ್ ಟು ದ ಬ್ರಾಂಚಸ್. ಫಸ್ಟ್ ಎಲಿಜಿಬಿಲಿಟಿ ತಗೊಳ್ಳಿ, ಆಟೋಮೆಟಿಕ್ ಪ್ಲೇಸ್ಮೆಂಟ್ ಆಗ್ತೀರಾ. ಅಲ್ಲ ಕಣೋ, ನಿನ್ ಲೆಕ್ಕದಲ್ಲಿ ಹೋಗ್ಬಿಟ್ರೆ ಯಾರು ಸಬ್ ಬ್ರಾಂಚ್ ಹೋಗಂಗೇ ಇಲ್ಲ. ಎಲ್ಲ CS ಹೋಗ್ಬೇಕು. ಹಂಗ ಆರ್ಟಿಫಿಷಿಯಲ್ ಏನ್ ಮಾಡ್ಬೇಕು, ಸೈಬರ್ ಸೆಕ್ಯೂರಿಟಿ ಏನ್ ಮಾಡ್ಬೇಕು, ಬಿಗ್ ಡೇಟಾ ಏನ್ ಮಾಡ್ಬೇಕು, ಡೇಟಾ ಸೈನ್ಸ್ ಏನ್ ಮಾಡ್ಬೇಕು? ಅಲ್ಲ ಸರ್, ಅವರು ಹೇಳಿದ್ರು ಸರ್ RV ಸ್ಟೂಡೆಂಟ್ ಅಂದ್ರೆ ಅದು ನನ್ ಕಾಲೇಜಲ್ಲಿ ಆಗತ್ತೆ. ಅದು apply ಕಾಲೇಜ್ ಮೇಲೆ ಮಾಡ್ಲಿಕ್ಕೆ ಡಿಪೆಂಡ್ ಆಗತ್ತೆ. ನಾನು ಹೇಳ್ತಾ ಕಾಲೇಜ್ ಮೇಲೆ ಡಿಪೆಂಡ್ ಆಗತ್ತೆ. ಕೆಲವು ಕಾಲೇಜಸ್ ಅವರು CS ಅಲ್ಲ, ಯಾವ ಸಿಕ್ಕಿದ್ರು ಹುಡುಗರು ಸಿಕ್ಕರು ಸಾಕು ಅಂತ ಒಳ್ಳೆ ಕಾಲೇಜಿಗೆ ಬರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ದೇ ತಗೋ, PS ಡಿಪ್ಲೊಮಾದೇ ತಗೋ. ನಮ್ ಕಾಲೇಜ್ಗೆ ಎಲೆಕ್ಟ್ರಾನಿಕ್ಸ್ಗೆ 25-30 ಸಾವಿರ ಪ್ಲೇಸ್ಮೆಂಟ್ ಬರ್ತಾರೆ. ಬೇರೆ ಕಾಲೇಜ್ ಎಲ್ಲೂ ಹೋಗಲ್ಲ. ಯಾಕಂದ್ರೆ ದೇ ಲುಕ್ ಔಟ್ ದ ಕಾಲೇಜ್. ಸೊ ಈ ಕಾಲೇಜ್ ಬಂದ್ರೆ ಹುಡುಗರು ಒಳ್ಳೆಯವ್ರು ಸಿಗ್ತಾರೆ ಅಂತ ಇದಿರುತ್ತೆ ಅವ್ರಿಗೆ. ಅದೇ ತರ ಒಳ್ಳೆ ಕಾಲೇಜ್ ಬಂದಾಗ ಯಾವ ಬ್ರಾಂಚ್ ಅವ್ರು ಬೇಕಾದ್ರೆ ತಗೊಂತಾರೆ. ಬೇರೆ ಬೇರೆ ಕಾಲೇಜ್ ಹೋದಾಗ ಮೇನ್ ಬ್ರಾಂಚ್ ನೋಡ್ತಾರೆ. ಯಾಕಂದ್ರೆ ಅವ್ರ ಇಂಟ್ರೆಸ್ಟ್ ಇರ್ತಾರೆ ಅಂತ ಮೇನ್ ಬ್ರಾಂಚ್ ನೋಡ್ತಾರೆ. ಸಬ್ ಬ್ರಾಂಚ್ ಅಲ್ಲಿ ಚೆನ್ನಾಗಿ ತಗೊಂಡಿರಲ್ಲ, ಓದಿರಲ್ಲ. ಡಿಪ್ಲೊಮಾದಲ್ಲಿ ತ್ರಿಬಲ್ ಮಾಡಿದ್ವಿ ಸರ್. ಹಾ, EC ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗಲ್ವಾ ಸರ್? ಅದೆಲ್ಲ ಒಂದ್ ಹೇಳ್ತೀನಿ ಕೇಳಿ. ಇಲ್ಲಿ ನಿನ್ ಕ್ವಶನ್ಗೆ ಎಲ್ಲಾರ್ಗು ಕ್ವಶನ್ ಕೇಳ್ತಾ ಇರೋದು. ನಾನ್ ಪ್ರಿಫರ್ ಮಾಡೋದು ಆದಷ್ಟು ನಿಮ್ ಬ್ರಾಂಚ್ ಅಲ್ಲೇ ಹೋಗಿ. ಯಾಕಂದ್ರೆ ನಾನು ಸುಮಾರು ಇನ್ಸ್ಟೆನ್ಸ್ ನೋಡಿದೀನಿ. ಇಫ್ ಯು ಆರ್ ವಿಲ್ಲಿಂಗ್ ಟು ಸ್ಟಡಿ ಕರೆಕ್ಟ್ ಆಗಿ ನಾನು ಮಾಡ್ತೀನಿ, ಎಫರ್ಟ್ ಆಗಿ ಓದ್ತೀನಿ ಅಂತಂದ್ರೆ ಬ್ರಾಂಚ್ ಚೇಂಜ್ ತಗೊಳ್ಳಿ. ಇಲ್ಲ ತುಂಬಾ ಕಷ್ಟ ಆಗುತ್ತೆ, ಬಿಟ್ ಬಂದ್ಬಿಡ್ತೀರಾ ಆಮೇಲೆ. ಸರ್ ಟಾಪ್ ಕಾಲೇಜ್ ಸಿಕ್ಕರೆ E3 ನಲ್ಲಿ ನೀನ್ ಓದಕ್ ರೆಡಿ ಇರ್ಬೇಕು. ಯಾವ ಕಾಲೇಜ್ ಸಿಕ್ಕೋರು ಹೇಳದ್ನಲ್ಲ ಲಾಸ್ಟ್ ಟೈಮ್ ನನ್ನ ಕೋಚಿಂಗ್ ಸ್ಟೂಡೆಂಟೇ 91% in the final year. She got 545th rank. She got seat in PESIT. College bitlo. Problem is the thing is ಕೋಪ್ ಅಪ್ ಮಾಡಕ್ ಆಗಲ್ಲ ಅವ್ರಿಗೆ. ಸೊ ನಾರ್ಮಲ್ ಆಗಿ ಸೇಮ್ ಬ್ರಾಂಚ್ ಅಲ್ಲಿ ಇದ್ದು ಬಿಟ್ರು ಅಂತಂದ್ರೆ ನೀವು ಬ್ರಾಂಚ್ ಚೇಂಜ್ ಮಾಡಿದಾಗ
ತುಂಬಾ ಕಷ್ಟ ಆಗತ್ತೆ ನಿಮ್ಗೆ, ತುಂಬಾ ಕಷ್ಟ ಆಗತ್ತೆ. ನಾನು ಏನೇ ಕಷ್ಟ ಆದ್ರೂ ಓದ್ತೀನಿ, ಸರ್ವೈವ್ ಆಗ್ತೀನಿ ಅಂದ್ರೆ ಮಾತ್ರ ಬ್ರಾಂಚ್ ಆಪ್ಷನ್ ತಗೊಳ್ಳಿ, ಇಲ್ಲ ಫ್ಯೂಚರ್ ಅಲ್ಲಿ ನೀವು ಸಫರ್ ಆಗ್ತೀರಾ. ಸರ್ ಇಟಿ ಸೇಮ್ ಇಟಿ ಅಂಡ್ ಇಟಿ ಸೇಮ್ ಸರ್ ಇಸಿ ಇಟಿನ ಇಟಿ ಎಸ್ ಇಲ್ಲ ಸರ್ ಇಲ್ಲ ಬೇರೆ ಬೇರೆ. ಸರ್ ಆಟೋಮೊಬೈಲ್ ಇರೋದು ಒಂದೇ ಆಪ್ಷನ್ ಸರ್. ನಿಮಗೆ ಒಂದು ಬ್ರಾಂಚ್ ಕೋಡ್ ಫೈಲ್ ಹಾಕಿದ್ದೀನಿ, ಆ ಸರ್ ಫೈಲ್ಸ್ ನೋಡ್ಕೊಳ್ಳಿ. ಸರ್ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಫ್ರೆನ್ಸ್ ಮೆಕ್ಯಾನಿಕಲ್ ಸಬ್ ಬ್ರಾಂಚಸ್ ಇರುತ್ತೆ ನೋಡಪ್ಪ ಅಲ್ಲಿ, ಯಾವ್ದು ನನಗೂ ಎಕ್ಸಾಕ್ಟ್ ಐಡಿಯಾ ಇಲ್ಲ. ರೊಬೋಟಿಕ್ಸ್ ಸರ್ ಬರುತ್ತೆ. ಬಿಟೆಕ್ ಗೆ ಇಂಜಿನಿಯರಿಂಗ್ ಏನ್ ಡಿಫ್ರೆನ್ಸ್ ಸರ್? ಯಾವ್ದು ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಫ್ರೆನ್ಸ್ ಏನು ಸರ್? ಬಿಟೆಕ್ ನಾರ್ಮಲ್ CS ಇವೆಲ್ಲ ಏನು ಇಲ್ಲ. ಬಿಟೆಕ್ ಅಂತ ಬರೋದೇನು ಅಂದ್ರೆ ಯೂನಿವರ್ಸಿಟೀಸ್. ಫಾರ್ ಎಕ್ಸಾಂಪಲ್ BMS ಅಲ್ಲಿ ಆಟೋನಮಸ್ VTU ಎರಡು ಇದೆ. VTU ಮಾಡೋದನ್ನ CS ಅಂತ ಕರಿತೀವಿ, ಆಟೋನಮಸ್ ಅಲ್ಲಿ ಮಾಡೋದನ್ನ ಬಿಟೆಕ್ ಅಂತ ಕರಿತೀವಿ. ಇವಾಗ ಬಿಟೆಕ್ ಪರ್ಟಿಕ್ಯುಲರ್ಲಿ ಬರೋದು ಯೂನಿವರ್ಸಿಟೀಸ್ಗೆ. ಪರ್ಟಿಕ್ಯುಲರ್ ಇವಾಗ ದಯಾನಂದ ಸಾಗರ್ ಯೂನಿವರ್ಸಿಟಿ ಆಗಿರ್ಬೋದು, ರೇವಾ ಯೂನಿವರ್ಸಿಟಿ ಆಗಿರ್ಬೋದು, PS ಆಗಿರ್ಬೋದು, ಅಥವಾ RV ಆಗಿರ್ಬೋದು, ಇಲ್ಲಿ ಬಿಟೆಕ್ ಅಂತ ಕರಿತೀವಿ. MS ರಾಮಯ್ಯ MS ರಾಮಯ್ಯನು ಅಷ್ಟೇ ಬಿಟೆಕ್ ಅಂತ. ಸೇಮ್ ಅದೇ ಬ್ರಾಂಚ್ ನ VTU ಕಾಲೇಜ್ CS ಅಂತ ಕರಿತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಎರಡೂ ಒಂದೇನೆ, ಪ್ರಿಫರ್ ಮಾಡಿದ್ದಾರೆ ಅಷ್ಟೇ. ಫಸ್ಟ್ ಇದ್ದಿದ್ದು ಆಕ್ಚುಲಿ ಬಿಟೆಕ್ ಅಂತ, ಆಮೇಲೆ BE ಅಂತ ಬಂದಿದ್ದು. ಸರ್ ಇಸಿಗೂ ಮತ್ತೆ ಟೆಲಿಕಮ್ಯುನಿಕೇಶನ್ ಏನ್ ಸರ್ ಡಿಫರೆನ್ಸ್? ಏನು ಇಲ್ಲ, CS IS ಇದ್ದಂಗೆ. ಸರ್ ನಾನು ಆಟೋಮೊಬೈಲ್ ಡಿಪ್ಲೊಮಾ ಮಾಡಿರೋದು. ಹಾ, ಇಂಜಿನಿಯರಿಂಗ್ ಇರೋದೇ ಒಂದ್ ಕಾಲೇಜು ಸರ್, ದಯಾನಂದ ಸಾಗರ್. ಕಡಿಮೆ ಇರೋದು, ಹೌದು ಕಡಿಮೆ ಇರೋದು. ಬೇಕು ಅಂದ್ರೆ ಅಲ್ಲೇ ಹೋಗ್ಬೇಕಪ್ಪ, ಇಲ್ಲ ಬೇರೆ ಶಿಫ್ಟ್ ಆಗ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ಸರ್ ಅಂಡರ್ 50 ರ್ಯಾಂಕಿಂಗ್ ಹೌದು ಸರ್. ಬಂದಿರೋರು ಆಪ್ಷನ್ ಎಂಟ್ರಿಲಿ ಒಂದು 15 ಕೊಟ್ರೆ ಸಾಕಲ್ವಾ ಸರ್? ನೋಡ್ರ ಫಸ್ಟ್ ಟಾಪ್ ಕಾಲೇಜಸ್ ಕೊಡ್ರ ನೋಡ್ಕೊಂಡು. ನಾನ್ ಯಾಕೆ ಕಡಿಮೆ ಕೊಡ್ತೀರಾ ಆಪ್ಷನ್ಸ್ ತಗೊಳ್ಳಿ, ನಾನು ಹೇಳ್ತೀನಿ, ಅದ್ರ ಮೇಲೂ ಕೊಡ್ತೀನಿ, ನಾನು ಏನು ಮಾಡಕ್ಕಾಗಲ್ಲಪ್ಪ. ಸರ್ ಇದು ಇವಾಗ ಟಾಪ್ 50 ಎಂದಾಗ ಟಾಪ್ 50 ನೀನ್ ಯಾವ್ದಕ್ಕೆ ಏನ್ ಮಾಡ್ತಾ ಇರ್ತೀಯಾ? ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಏನ್ ಮಾಡ್ತಾ ಇರ್ತೀಯಾ? ಒಳ್ಳೆ ಕಾಲೇಜ್ ಕೊಟ್ಕೊಂಡ್ ಬಂದ್ರೆ 20 ಆಪ್ಷನ್ಸ್ ಆಗೋಗುತ್ತೆ ನಿಗಲ್ಲಿ. ಆಮೇಲೆ ಟಾಪ್ ಕಾಲೇಜಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ EC ಬ್ರಾಂಚ್ ಆಗಿರುತ್ತೆ, 50th ರ್ಯಾಂಕ್ ಇರುತ್ತೆ, ಫಸ್ಟ್ EC ಕೊಟ್ಕೊಂಡ್ ಬರ್ತೀಯಾ. EC ಸಿಗ್ಲಿಲ್ವಾ CS ನೋಡ್ತೀಯಾ, ಅಥವಾ CS ಕೊಡ್ತೀಯಾ, ಸಿಗ್ಲಿಲ್ವಾ EC ನೋಡ್ತೀಯಾ. 20 ಕಾಲೇಜ್ ಕೊಟ್ರೆ ಅಂದ್ರೆ 20, 40 ಅಲ್ಲೇ ಎಗರೋಯ್ತಲ್ಲ, 50 ಆಪ್ಷನ್ಸ್ ಮುಗೀತಲ್ವಾ? ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ರೆ ಇನ್ನ ಒಂದು 20-30 ಕಾಲೇಜ್ ಆಡ್ ಮಾಡಿದ್ರೆ ಮತ್ತೆ ಬರುತ್ತೆ ಕನ್ಸಿಡರ್ ಮಾಡ್ತಾರಲ್ಲ ಸರ್? ನೀ ಅವ್ರು ಮಾಡೋದಲ್ಲ, ನೀ ಮಾಡ್ಬೇಕು. ಆ PDF ಕಟ್ ಆಫ್ ಮಾಡ್ಕೊಂಡು PDF ಮಾಡ್ಬೇಕು. ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ನೋಡೋಣ, ಆದ್ರೆ ಒಂದು ವ್ಯವಸ್ಥೆ ಮಾಡ್ತೀನಿ, ಒಂದು PDF ಕೊಡೋದಕ್ಕೆ. ಡೆವಲಪ್ಮೆಂಟ್ ಫೀಸ್ ಸರ್ ಸೀಟ್ ಬರಲ್ವಾ ಏನ ಸರ್? ಈಗ 100 ಕಾಲೇಜ್ ಆಪ್ಷನ್ ರಿಸಲ್ಟ್ ಬಂದಾಗ ಈಗ ಹಿಂಗ್ 2-3 ಕಾಲೇಜ್ ಇದು ಬರಲ್ವಾ ಸರ್? ಒಂದೇ ಕಾಲೇಜ್ ಬರುತ್ತಾ? 2-3 ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಾ? ಹಾ ಅಲಾಟ್ಮೆಂಟ್ ಆಗೋದು ಒಂದೇ ಕಾಲೇಜು. 3 ಕಾಲೇಜ್ ಕೊಟ್ಟಿರ್ತೀವಲ್ಲ ಸರ್, ಈಗ ಲಕ್ ಇದಾಗಿ 2-3 ಕಾಲೇಜ್ ಹಿಂಗ್ ಬರಲ್ವಾ ಸರ್? ಅದ್ ಹೆಂಗ್ ಬಂದ್ಬಿಡುತ್ತಾ? ಲೇ ಇವಾಗ ಅದು ಅವ್ನ ಕ್ವಶನ್ ಡೌಟ್ ಕೇಳ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 20 ಆಪ್ಷನ್ ಕೊಟ್ಟಿದ್ಯಪ್ಪ, ನೀನ್ ಅನ್ಕೋ 20 ಆಪ್ಷನ್ ಕೊಟ್ಟಿದ್ದೀನಿ ಅಂತ. ಫಸ್ಟ್ ಚೆಕ್ ಮಾಡ್ಕೊಂಡ್ ಬರುತ್ತೆ ಆಲ್ಗೋರಿದಮ್. ಫಸ್ಟ್ ಪ್ರಿಯಾರಿಟಿಗೆ ಹೋಗುತ್ತೆ. ನಿಮ್ ಪ್ರಿಯಾರಿಟಿಗೆ ಹೋದಾಗ ಇಲ್ಲಿ ಏನ್ ಕೊಟ್ಟಿದ್ಯಾ? RVC ಕೊಟ್ಟಿದ್ದೀನಿ, CS ಅಲ್ಲಿ ಸೀಟ್ ಇತ್ತ ಅಲಾಟ್ಮೆಂಟ್ ಆಗುತ್ತೆ. ಆಗ್ಲಿಲ್ಲ ಸೆಕೆಂಡ್ ಬರುತ್ತೆ, ಥರ್ಡ್ ಬರುತ್ತೆ, 4th ಬರುತ್ತೆ, 5th, 6th, 7th, 8th, 9th, 10th, 11th ಬರುತ್ತೆ. 11th ಬಂದಾಗ ಇಲ್ಲಿ ಸೀಟ್ ಇತ್ತು ರ್ಯಾಂಕಿಂಗ್ಗೆ, ಅಲಾಟ್ಮೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಕೆಳಗೆ ಹೋಗೋದು ಅಲಾಟ್ಮೆಂಟ್ ಆಗೋದಕ್ಕೆ. 11th ಸ್ಟಾಪ್ ಆಗೋಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗೋಯ್ತು ನಿಂದು. ಸರ್ ಇವಾಗ ಆರ್ವಿಲಿ ಕಟ್ ಅರ್ಥ ಆಫ್ ಆಯ್ತಾ? ಹೇಳಿದೆ. ಸರ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಸೀಟ್ ಇದ್ರೆ ಹೋಗ್ಬೋದಾ ಸರ್? ಹೋಗ್ಬೋದಪ್ಪ, ಡಿಪೆಂಡ್ಸ್ ನಿಮ್ ಇಂಟ್ರೆಸ್ಟ್ ಅದ್ರ ಮೇಲೆ. ಸರ್ ನೀವು ಒಂದ್ ಜಾಯಿನ್ ಆಗೋದಕ್ಕೆ ಒಂದು ಫೀಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಮೇನ್ ಫೀಸ್ ನೋಡ್ಕೊಳ್ಳಿ, ಮತ್ತೆ ಕಾಲೇಜ್ ನೋಡ್ಕೊಳ್ಳಿ. ನೋಡ್ಕೊಂಡ ಹತ್ರ ಪ್ರಿಫರ್ ಮಾಡಿ. ಎವ್ರಿಥಿಂಗ್ ಕಂಪ್ಲೀಟ್ ಡಿಪೆಂಡ್ ಅಪಾನ್ ಯು. ನಾನು ಏನ್ ಕೊಟ್ಟಿದ್ದೀನಿ, ಒಂದು ವ್ಯೂ ಕೊಟ್ಟಿದ್ದೀನಿ ಅಷ್ಟೇ. ಓಕೆನಪ್ಪ, ಓಕೆ ಜಾಸ್ತಿ ಆಯ್ತು ಕಣೋ, ಮಲ್ಕೊಂಬೇಕಣೋ ಅಲ್ಲಿ. ಹನ್ನೊಂದು ಸರ್ ನೀವು ಒಂದು ಟಾಪ್ 5 ಕಾಲೇಜಸ್ ಹೆಸರು ಹೇಳಿ ಸರ್. ಸರ್ ಓವರ್ ಆಲ್ ಕಾಸ್ಟ್ ಎಷ್ಟಾಗ್ತದೆ ಸರ್ ಬೆಂಗಳೂರಲ್ಲಿ? ಕಟ್ ಆಫ್ ಅಲ್ಲಿ ನಾನ್ ಹೇಳ್ತಾ ಇರೋದು ನೋಡಿ, ಇಲ್ಲಿ ಕಟ್ ಆಫ್ ಅಲ್ಲಿ ನೀವು ಟಾಪ್ ಅಲ್ಲಿ ಯಾವ್ದು ಬಂದಿದೆ ಎಲ್ಲ ಟಾಪ್ ಕಾಲೇಜಸ್.